ನಿಮಗೆ ಭಾಳ ವಿಚಿತ್ರ ಅಂದರೆ ನಮ್ಮಲ್ಲಿ 3 ತಿಂಗಳಿಗೆ 1 ತಿಂಗಳು ಲೆಕ್ಕ ಆಗ್ತಾ ಇದ್ದಿದ್ದು, 3 ಪಕ್ಷ ಇದ್ದಿದ್ದು. ಒಂದು ಗ್ರೀಷ್ಮ, ಹೇಮಂತ, ಇನ್ನೊಂದು ವರ್ಷ. ವಾರಗಳಿರಲಿಲ್ಲ, ಸೋಮವಾರ ಮಂಗಳವಾರ ಅನ್ನೋದು ಇರಲಿಲ್ಲ. ಸೊ 15 ದಿನ ಒಂದು ಪಕ್ಷ. ಸೊ ಅಂಥವು 8 ಪಕ್ಷ ಸೇರಿದರೆ 4 ತಿಂಗಳು. ಆ 1ನೇ ಪುಲಿಕೇಶಿ ತಾನು ಬಾದಾಮಿ ಕೋಟೆಯನ್ನು ಶತ್ರುಗಳನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಿ ಬಾದಾಮಿ ಕೋಟೆಯನ್ನು ಕಟ್ಟಿದೆ ಅಂತಕ್ಕಂಥ ಒಂದು ಶಾಸನ ಹಾಕ್ಸ್ತಾನೆ. ಅಶೋಕ ಅಪ್ಪಿತಪ್ಪಿಯೂ ಕಳಿಂಗದಲ್ಲಿ ಹಾಕ್ಸಿರ್ತಕ್ಕಂಥ ತನ್ನ ಶಾಸನಗಳಲ್ಲಿ ಕಳಿಂಗದಲ್ಲಿ ನಡೆದಂಥ ಮಾರಣಹೋಮದ ಬಗ್ಗೆ ಆಗಲಿ, ಕಳಿಂಗದ ಮೇಲೆ ಯುದ್ಧ ಮಾಡಿದ್ದು ಗೆದ್ದಿದ್ದನ್ನಾಗಲಿ ಅವನು ಹೇಳ್ಕೊಳ್ಳೋದಿಲ್ಲ. ಅವನು ಆ ಶಾಸನ ತೆಗೆದುಬಿಟ್ಟವನೇ. ಸಮುದ್ರಗುಪ್ತ ರಾಜನಾದಮೇಲೆ ಅವನು ಅಲಹಾಬಾದ್ ಸ್ತಂಭಶಾಸ್ತ್ರ ಮೇಲೆ ಬರೆಸ್ಬಿಟ್ಟವನೇ. ವಾಸ್ತವವಾಗಿ ಅಶೋಕನ ಸ್ತಂಭ ಅದು. ಅಶೋಕನ ಸ್ತಂಭದ ಮೇಲೆ ಇವನು ಶಾಸನ ಬರೆಸ್ಬಿಟ್ಟವನು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸನ್ನತಿಯ ಭಾಳ ಪ್ರಮುಖವಾದಂಥ ಒಂದು ಅಟ್ರಾಕ್ಷನ್ ಅಂದರೆ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು. ಕಾಲವನ್ನು ಹೇಳುವಾಗ ಐಹೊಳೆ ಶಾಸನದಲ್ಲಿ ಬರೀ ಶಕವರ್ಷವನ್ನು ಹೇಳೋದಿಲ್ಲ, ಮಹಾಭಾರತ ಯುದ್ಧ ಮುಗಿದ ಇಷ್ಟು ವರ್ಷಗಳಾದಮೇಲೆ ಅಂತ ಹೇಳ್ತಾನೆ. ಸೂಪರ್. ಅಶೋಕನ ಕಾಲಕ್ಕೇ ಅವನು 4 ಲಿಪಿಗಳನ್ನು ಬಳಸ್ತಾನೆ ತನ್ನ ಧರ್ಮಶಾಸ್ತ್ರಗಳನ್ನು ಹಾಕ್ಸೋದಕ್ಕೆ. ಎಲ್ಲೂ ಕೂಡ ಅವನು ತನ್ನ ಲಿಪಿಗೆ ಅವನ ಹೆಸರು ಕೊಟ್ಕೊಳ್ಳಿಲ್ಲ. ಲಿಪಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಅಂತ ಹೆಸರು ಕೊಟ್ಟಿರ್ತಕ್ಕಂಥದ್ದು ವಿದ್ವಾಂಸರು ಕೊಟ್ಟಿರ್ತಕ್ಕಂಥದ್ದು. ಸರ್, ಅದೇ ಈಗ ಭಾರತೀಯ ಭಾಷೆ ಮತ್ತು ಲಿಪಿಗಳದೇ ನಾವು ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೂ ಬ್ರಾಹ್ಮಿ ಲಿಪಿಯಿಂದ ಹಿಡಿದು ವಿಜಯನಗರದವರೆಗೂ ಮಾತಾಡಿದ್ವಿ. ಅದಾದ್ಮೇಲೆ ನಿಲ್ಸಿದ್ವಿ. ಆ್ಯಕ್ಚುಲಿ ನಾವು ಮೈಸೂರಿಗೆ ಶಾಸನ ಲಿಪಿಗೆ ಹೋಗ್ಲಿಲ್ಲ, ವಿಜಯನಗರದವರೆಗೂ ಮಾತಾಡಿದ್ವಿ. ಬಟ್ ಇವಾಗ ನಾವು ಅನ್ಕೋತಾ ಇದ್ವಿ, ಅದಾದ ತಕ್ಷಣನೇ ಕೆಲವು ಇನ್ಸಿಡೆಂಟ್ ಆಯಿತು. ಕನ್ನಡ ತಮಿಳು ಯಾವುದು ಮೊದಲು ಯಾವುದು ಕೊನೆ ಅನ್ನೋ ಥರದ್ದೆಲ್ಲ ಒಂದಷ್ಟು ಚರ್ಚೆ ಆಯ್ತಲ್ಲ. ಈ ವಿಷಯಗಳಲ್ಲಿ ಈಗ ನಾವು ಬ್ರಾಹ್ಮಿ ಲಿಪಿಯಿಂದಲೇ ಭಾರತದ ಹಲವಾರು ಲಿಪಿಗಳು ಹುಟ್ಟಿದ್ವು ಅಂತ ನಾವು ಹೇಳ್ದಾಗ್ಲೂ ಈ ಖರೋಷ್ಠಿ ಲಿಪಿ ಅಂತ ಒಂದಿದೆ, ಮತ್ತು ಅದು ಪ್ರಾಕೃತ ಎರಡು ಒಂದೇ, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳು ಬಂತು. ಮತ್ತು ಎಲ್ಲ ಭಾಷೆಗಳು ಹುಟ್ಟಿದ ತಮಿಳು ಎಲ್ಲದಕ್ಕಿಂತ ಹಳೆ ಭಾಷೆ ಅಂತ ಬಂತು. ಮತ್ತು ತುಳುವರು ಕೂಡ ಬಂದರು ಇಲ್ಲಿ. ಸೊ ಹಂಗೆ ಹೋದರೆ ತುಳು ಎಲ್ಲರಿಗಿಂತ ಹಳೇದು ಅಂತ. ಇದನ್ನು ಹೇಗೆ ಹೇಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಲ್ಲ, ಮೊದಲಿಗೆ ಲಿಪಿಗಳ ಬಗ್ಗೆ ಹೇಳುವಾಗ ನಾನು ಮೊದಲು ಹೇಳಿದಾಗೆ ಅಶೋಕನ ಕಾಲಕ್ಕೇ ಅವನು 4 ಲಿಪಿಗಳನ್ನು ಬಳಸ್ತಾನೆ ತನ್ನ ಧರ್ಮಶಾಸ್ತ್ರಗಳನ್ನು ಹಾಕ್ಸೋದಕ್ಕೆ. ಅದನ್ನು ಇವಾಗ ನಾವು ಗುರುತಿಸ್ತಾ ಇದ್ದೀವಿ ಅದನ್ನು ಆ ಹೆಸರುಗಳಲ್ಲಿ. ಅವನ ಕಾಲಕ್ಕೆ ಯಾವ ಹೆಸರು ಕರಿತಾ ಇದ್ರು, ಯಾವ ಹೆಸರಲ್ಲಿ ಅದು ಗುರುತಿಸ್ತಾ ಇದ್ರು ಅಂತ ಹೇಳೋದಕ್ಕಾಗ್ತಾ ಇಲ್ಲ. ಅದು ಅಂದರೆ ಅವಾಗ ಯಾವುದೋ ಒಂದು ರೆಕಾರ್ಡ್ ಮಾಡಿಲ್ಲ, ಇಂಥ ಲಿಪಿಲಿ ನಾನು ಬರೆಸ್ತಾ ಇದ್ದೀನಿ ಅಂತ ಹೇಳಿಲ್ಲ. ಧರ್ಮಲಿಪಿ ಅಂತ ಹೇಳಿದ್ದಾನೆ ಅಷ್ಟೇ ಹೊರ್ತು ಅವನು ಇದು ಬ್ರಾಹ್ಮಿ ಲಿಪಿಲಿ ಬರೆಸ್ತಾ ಇದ್ದೀನಿ, ಖರೋಷ್ಠಿ ಲಿಪಿಲಿ ಬರೆಸ್ತಾ ಇದ್ದೀನಿ, ಅರಾಮಿಯ ಲಿಪಿಯಲ್ಲಿ ಬರೆಸ್ತಾ ಇದ್ದೀನಿ, ಗ್ರೀಕಿಲಿ ಬರೆಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಅವನು. ಸೊ ಆದರೆ ಅಲ್ಲಿ ಬರ್ತಕ್ಕಂಥ ಜನರು ಯಾರಿದ್ರು, ಓಡಾಡ್ತಕ್ಕಂಥ ದಾರಿಗಳು ಯಾವುದಿತ್ತು, ಆ ಓಡಾಡ್ತಕ್ಕಂಥ ದಾರಿಗಳು ಮತ್ತು ಬರ್ತಾ ಇದ್ದಂಥ ವರ್ತಕರು ಮತ್ತು ಅವರೆಲ್ಲರ ಅನುಕೂಲಕ್ಕೆ ಅವನೇನು ಮಾಡ್ತಾನೆ, 4 ಲಿಪಿಗಳಲ್ಲಿ 3 ಭಾಷೆಗಳಲ್ಲಿ ಹಾಕ್ಸ್ತಾನೆ ಶಾಸನಗಳನ್ನು. ಒಂದು ನಾವೀಗ ಗುರುತಿಸಿರ್ತಕ್ಕಂಥದ್ದು ಭರತಖಂಡದಲ್ಲೆಲ್ಲ ಹಾಕ್ಸಿರ್ತಕ್ಕಂಥದ್ದು ಇರ್ತಕ್ಕಂಥ ಲಿಪಿಗಳನ್ನು ಬ್ರಾಹ್ಮಿ ಲಿಪಿ ಅಂತ. ಅವನು ಬ್ರಾಹ್ಮಿ ಲಿಪಿ ಅಂತ ಹೇಳ್ಕೊಳ್ಳಿಲ್ಲ. ಅವನು ಎಲ್ಲೂ ಕೂಡ ಅವನು ತನ್ನ ಲಿಪಿಗೆ ಅವನ ಹೆಸರು ಕೊಟ್ಕೊಳ್ಳಿಲ್ಲ. ಲಿಪಿಗೆ ಹೆಸರು ಕೊಟ್ಟಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಅಂತ ಹೆಸರು ಕೊಟ್ಟಿರ್ತಕ್ಕಂಥದ್ದು ವಿದ್ವಾಂಸರು ಕೊಟ್ಟಿರ್ತಕ್ಕಂಥದ್ದು. ಹಿಂದೆ ಯಾವುದೋ ಬೇರೆ ಬೇರೆ ಉಲ್ಲೇಖಗಳೆಲ್ಲ ಅದು ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ಚೀನಾ ಲ್ಯಾಕ್ಸಿಕನ್ನಲ್ಲಿ ಬಂದಿದೆ, ಮತ್ತು ಬೇರೆ ಕಡೆಗಳಲ್ಲಿ ಏನೇನೋ ಬಂದಿದೆ, ಕೆಲವು ಉಲ್ಲೇಖಗಳಿವೆ ಅಂದ್ಬಿಟ್ಟು ಅದನ್ನು ಬ್ರಾಹ್ಮಿ ಅಂತ ನಾವು ಕರೆದ್ವಿ. ಅದನ್ನು ನಾವು ವಿದ್ವಾಂಸ ಕರೀತಾ ಇರ್ತಕ್ಕಂಥ 18ನೇ ಶತಮಾನ 19ನೇ ಶತಮಾನ ನಂತರ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಅದಕ್ಕೆ, ಆ ಲಿಪಿಗೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ಬ್ರಾಹ್ಮಿ ಲಿಪಿ ಅಂತ. ಹಾಗೆಯೇ ಖರೋಷ್ಠಿ ಲಿಪಿಗೂ ಕೂಡ ಅಷ್ಟೇ. ಖರೋಷ್ಠಿ ಲಿಪಿ ಅಂತ ಯಾರು ಅದ್ರ ಮೊದಲು ಆ ಲಿಪಿನ ಬರೆದವರಾಗಲಿ ಇನ್ನೊಬ್ಬರಲ್ಲಿ ಖರೋಷ್ಠಿ ಲಿಪಿಲಿ ಬರೀತಾ ಇದ್ದೀನಿ ಅಂತ ಹೇಳಿಲ್ಲ. ಅದನ್ನು ಕೂಡ ಗುರುತಿಸ್ತಿದ್ದು ಮೊದಲಿಗೆ ಸೆಮಿಟಿಕ್ ಲಿಪಿ ಅಂದ್ಬಿಟ್ರು ಅದನ್ನು. ಆಮೇಲೆ ಬೇರೆ ಬೇರೆ ಲಿಪಿಗಳು ಅಂತ ಹೆಸರು ಹೇಳಿ ಕೊನೆಗೆ ಅದನ್ನು ಯಾರೋ ಒಬ್ಬ ವಿದ್ವಾಂಸರು ಖರೋಷ್ಠಿ ಲಿಪಿ ಅಂದರೆ ಕತ್ತೆಗಳ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂಥ ಜನರು ಬಳಸ್ತಾ ಇದ್ದಂಥ ಒಂದು ಲಿಪಿ ಅನ್ನೋ ಥರದಲ್ಲಿ ಹೇಳ್ಬಿಟ್ಟು ಖರೋಷ್ಠಿ ಅಂತ ಬಳಸ್ಬಿಟ್ಟು. ಖರೋಷ್ಠ ಅಂದರೆ ಕತ್ತೆಯ ತುಟಿ ಥರ ಇದೆ ಅಂತಕ್ಕಂಥ ಲಿಪಿ. ಅದು ಸ್ವಲ್ಪ ವಕ್ರವಾಗಿ ಬರುತ್ತೆ ಅದು ಅಂತ ಕರೆದ್ರು. ಹೀಗಾಗಿ ಅವ್ರು ಕರೆದಿದ್ದೇ ಹೊರತು ಯಾರು ಆ ಲಿಪಿಯನ್ನು ಸೃಷ್ಟಿ ಮಾಡಿದವರಾಗಲಿ, ಆ ಲಿಪಿಯನ್ನು ಬಳಸಿದವರಾಗಲಿ, ಮೊದಲಿಗೆ ಬಳಸಿದವರಾಗಲಿ ಯಾರು ಈ ಲಿಪಿ ಇಂಥ ಒಂದು ಲಿಪಿ ಹೆಸರು ಇದಕ್ಕೆ ಅಂತ ಹೇಳಲಿಲ್ಲ ಅವರು.
ಅಶೋಕ ಸಂಪೂರ್ಣವಾಗಿ ಹೇಳಿದ್ದು ಧರ್ಮಲಿಪಿಗಳನ್ನು ಬಳಸ್ತಾ ಇದ್ದೀನಿ ಅಂತ ಅವನು ಹೇಳಿದ್ದು ಅಷ್ಟೇ. ಅವನ ಕಾಲಕ್ಕೆ ಧಮ್ಮಲಿಪಿ ಅಂತ ಅಂದರೆ ಬುದ್ಧನ ಒಂದು ಅನುಯಾಯಿ ಆದಮೇಲೆ ಅವನ ಧರ್ಮದ ಲಿಪಿಗಳನ್ನು ಆತ ಬರೆಸಿದ್ದಾನೆ ಅಂತಕ್ಕಂಥದ್ದು ಅಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಗ್ರೀಕರು ಓಡಾಡ್ತಾ ಇದ್ದಂಥ ಜಾಗದಲ್ಲಿ ಗ್ರೀಕ್ ಭಾಷೆಯಲ್ಲಿ ಅಶೋಕ ಒಂದು ಶಾಸನ ಬರೆಸಿದ್ದಾನೆ. ಅಲ್ಲಿ ಅವೆಲ್ಲವೂ ಗ್ರೀಕ್ ಮತ್ತು ಅರಾಮಿಕ್ ಅಂತಕ್ಕಂಥ ಲಿಪಿಗಳಲ್ಲಿ ಬಳಸಿರ್ತಕ್ಕಂಥ ಶಾಸನಗಳು ಇವತ್ತು ನಮಗೆ ನಮ್ಮ ಇವತ್ತಿನ ಭರತಖಂಡದಲ್ಲಿ ಸಿಗೋದಿಲ್ಲ. ಅವು ಸಿಗ್ತಕ್ಕಂಥದ್ದು ಕಾಂದಾರಲ್ಲಿ ಸಿಗ್ತವೆ. ಕಾಂದಾರ ಅಂದರೆ ಅಫ್ಘಾನಿಸ್ತಾನದಲ್ಲಿ ಸಿಗ್ತಕ್ಕಂಥದ್ದು. ಹಾಗೆ ಅಲ್ಲಿ ಓಡಾಡ್ತಾ ಇದ್ದಂಥ ಜನ ಗ್ರೀಕ್ ಭಾಷೆ ಮತ್ತು ಗ್ರೀಕ್ ಲಿಪಿಯಲ್ಲಿ ಒಂದು ಶಾಸನ ಹಾಕ್ತಾರೆ ಅಶೋಕ. ಅರಾಮಿಯ ಲಿಪಿಯಲ್ಲೂ ಒಂದು ಶಾಸನ ಹಾಕ್ತಾರೆ. ಯಾಕೆಂದರೆ ಆ ಜನದಲ್ಲಿ ಅಲ್ಲಿದ್ದಂಥ ಜನರಿಗೆ ಅನುಕೂಲ ಆಗಲಿ, ಅರ್ಥವಾಗಲಿ, ಬುದ್ಧನ ತತ್ವಗಳು ಅರ್ಥವಾಗಲಿ ಇರ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಅದನ್ನು ಅರಾಮಿಯ ಲಿಪಿಯಲ್ಲಿ ಮತ್ತು ಗ್ರೀಕರು ಆ ಪ್ರದೇಶದಲ್ಲಿ ಓಡಾಡ್ತಾ ಇದ್ರು. ಗ್ರೀಕರಿಗೆ ಬುದ್ಧನ ತತ್ವಗಳು ಅರ್ಥವಾಗಲಿ ಅಂದ್ಬಿಟ್ಟು ಆ ಬುದ್ಧನ ತತ್ವಗಳನ್ನು ಅಲ್ಲೊಂದೆರಡು ಶಾಸನವನ್ನು ಹಾಕ್ಸ್ತಾನೆ. ಈಗ ನಮ್ಮಲ್ಲಿ ಸಂಸ್ಕೃತದಲ್ಲಿ ಹಾಕ್ಸ್ದಂಗೆ ಹಾಕ್ಸ್ತಾರೆ. ಅಲ್ಲೆಲ್ಲ ಗ್ರೀಕರು ಇದ್ದಿದ್ದರಿಂದ ಸೊ ಗ್ರೀಕ್ ಲಿಪಿ ಮತ್ತು ಗ್ರೀಕ್ ಭಾಷೆ, ಅರಾಮಿಯ ಭಾಷೆ ಅವುಗಳನ್ನೇ ಬಳಸ್ತಾನೆ ಅವನು ಬಳಸಿದಂಥ ಲಿಪಿಗಳಲ್ಲಿ. ಆದರೆ ಖರೋಷ್ಠಿ ಬಳಸಿದಂಥ ಸನ್ನಿವೇಶದಲ್ಲಿ ಭಾಳ ವಿಚಿತ್ರ ಅಂದರೆ ಅದಕ್ಕೆ ಬಳಸಿರ್ತಕ್ಕಂಥದ್ದು ಇದು ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯುವಾಗಲೂ ಕೂಡ ಅವ್ನು ಬಳಸಿರ್ತಕ್ಕಂಥ ಪ್ರಾಕೃತ ಭಾಷೆ. ಬುದ್ಧ ಬೋಧನೆ ಮಾಡಿದ್ದು ಪಾಳಿಯಲ್ಲಿ. ಭಾಳ ವಿಚಿತ್ರವಾಗಿದೆ. ಅವೆಲ್ಲ ಮಧ್ಯ ಭಾರತದಲ್ಲಿ ಜನಿಸಿದಂಥ ಲಿಪಿಗಳವೆಲ್ಲವೂ ಕೂಡ. ಅದು ಮಾಗಧಿ ಅಂತೇನಿದೆ, ಮಗಧದಲ್ಲಿ ಜನ್ಯವಾದಂಥ ಭಾಷೆಗಳನ್ನ ಇಟ್ಕೊಂಡು ಸೊ ಆ ಒಂದು ಸೃಷ್ಟಿಯಾಗಿ ಆ ಭಾಷೆಗಳು ಬಂದಿರತಕ್ಕಂಥದ್ದು. ಸೊ ಬುದ್ಧನ ಒಂದು ಪ್ರದೇಶ ಏನಿತ್ತು ಅವನಲ್ಲಿ ಅದನ್ನು ಪಾಳಿಯಲ್ಲಿ ಅವನು ಉಪದೇಶ ಮಾಡ್ಕೊಂಡ್ಬಂದ. ಪಾಳಿ ಭಾಷೆ. ಪಾಳಿಗೂ ಪ್ರಾಕೃತಕ್ಕಿರ್ತಕ್ಕಂಥ ವ್ಯತ್ಯಾಸ ಕಡಿಮೆ, ಅಷ್ಟೊಂದು ವ್ಯತ್ಯಾಸ ಏನಿಲ್ಲ. ಯಾಕೆಂದರೆ ಅವೆಲ್ಲವೂ ಕೂಡ ಜ್ಞಾತಿ ಭಾಷೆಗಳು, ದಾಯಾದಿ ಭಾಷೆಗಳಾದ್ರಿಂದ ಅಂಥ ವ್ಯತ್ಯಾಸಗಳು ಭಾಳ ಚೆನ್ನಾಗಿ ಹೋಲಿಕೆ ಇದೆ. ಭಾಳ ಅಲ್ಪ ಸ್ವಲ್ಪ ವ್ಯಾಕರಣ ಪ್ರಕ್ರಿಯೆಗಳಲ್ಲಷ್ಟು ವ್ಯತ್ಯಾಸ ಆಗುತ್ತೆ. ಸೊ ಹೀಗಾಗಿ ಈ ಲಿಪಿಗಳು ಬೇರೆ, ಈ ಲಿಪಿಗಳಲ್ಲಿ ಬಳಸಿರ್ತಕ್ಕಂಥ ಭಾಷೆನೂ ಬೇರೆ. ಲಿಪಿಗಳಿಗೂ ಭಾಷೆಗೆ ಸಂಬಂಧ ಇಲ್ಲ. ಅಂದರೆ ಭಾಷೆಯನ್ನು ಹಿಡಿದಿರ್ತಕ್ಕಂಥ ಒಂದು ಸಾಧನವೇ ಒಂದು ಲಿಪಿ ಅಂತ. ಈಗಾದರೆ ಅಶೋಕ ಅವರು ಬಳಸ್ತಾ ಇದ್ದಂಥ ಭಾಷೆ ಪ್ರಾಕೃತ. ಅವನ ಕಾಲಕ್ಕೆ ಪ್ರಾಕೃತ ಬಳಸಿದ್ದಾನೆ. ಅವರ ಇಡೀ ಪಾಟ್ಲಿಪುತ್ರದಲ್ಲಿ ಇದ್ದಂಥ ಒಂದು ಪ್ರಾಕೃತ ಏನಿದೆ, ಅವನು ಇಡೀ ರಾಜ್ಯದಲ್ಲಿ ಆ ಲಿಪಿಗಳಲ್ಲೇ ಆ ಭಾಷೆಯಲ್ಲೇ ಅವನು ಬರೆಸ್ಕೊಂಡು ಹೋಗ್ತಾನೆ. ಆ ಭಾಷೆಯಲ್ಲಿ ಬಳಸ್ತಾನೆ. ಇಡೀ ಕರ್ನಾಟಕದಿಂದ ಹಿಡಿದು ಅಪ್ ಟು ನಮ್ಮ ಉತ್ತರಾಖಂಡದವರೆಗೆ ಇರ್ತಕ್ಕಂಥ ಒಂದು ಪ್ರದೇಶ ಇರ್ಬೋದು, ಅಥವಾ ನಮ್ಮ ಬಂಗಾಳದವರೆಗೆ ಇರ್ತಕ್ಕಂಥ ಪ್ರದೇಶದ ಈ ಮಧ್ಯೆ ಬರ್ತಕ್ಕಂಥದ್ದೆಲ್ಲವೂ ಕೂಡ ಅವನು ಬಳಸಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆ. ಸೊ ಇದಕ್ಕೆ ಅಪಾದ ಅನ್ನೋ ಥರದಲ್ಲಿ ಒಂದೆರಡು ಹೆಸರುಗಳಷ್ಟೇ ಸಿಕ್ಕಿದೆ ನಮ್ಮ ಕರ್ನಾಟಕದಲ್ಲಿ. ಚಪಡೆಯನ ಲಿಪಿಕರೇಣ ಎಂಬತಕ್ಕಂಥ ಶಬ್ದ ಮಾತ್ರ ಅದು ಖರೋಷ್ಠಿ ಲಿಪಿಯಲ್ಲಿದೆ. ಸೊ ಇದೇನು ತೋರಿಸುತ್ತೆ ಅಂದರೆ ನಮ್ಮಲ್ಲಿ ಲಿಪಿಕಾರರು ಇಲ್ಲಿದ್ರೋ ಇಲ್ವೋ ಗೊತ್ತಿಲ್ಲ. ಗಟ್ಟಿ ವಸ್ತುಗಳ ಮೇಲೆ ಕೆತ್ತಬಹುದಾದಂಥ ಜನ ನಮ್ಮ ಭರತಖಂಡದಲ್ಲಿ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಪ್ರದೇಶದಲ್ಲಿ ಇದ್ರು ಅವರು. ಯಾಕೆಂದರೆ ಗ್ರೀಕರು ಮತ್ತು ಪರ್ಷಿಯನ್ನರು ಆಗಾಗಲೇ ವಾಸ್ತುಗಳ ಬಗ್ಗೆ ಭಾಳ ಉಳಿ ಮತ್ತು ಸುತ್ತಿಗೆನ ಭಾಳ ಚೆನ್ನಾಗಿ ಬಳಸ್ಕೊಳ್ತಾ ಇದ್ರು ಅವರು. ಹಾಗಾದರೆ ಶಾಸನಗಳು ಗ್ರೀಕಲ್ಲಿ ಹೆಚ್ಚಾಗಿ ಸಿಗ್ತವೆ. ಹೌದು, ಗ್ರೀಕರಲ್ಲಿ ಸಿಕ್ಕಿವೆ, ಬೇಕಾದ್ರೆ ಸಿಕ್ಕಿವೆ. ಗ್ರೀಕಲ್ಲಿ ಎಲ್ಲ ಭಾಳ ಜಾಸ್ತಿ ಸಿಕ್ಕಿವೆ. ಅವೆಲ್ಲ ಈಜಿಪ್ಟಲ್ಲಿ ಸಿಕ್ಕಿವೆ. ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲೆಲ್ಲ ಅವರೆಲ್ಲೆಲ್ಲ ಆಳ್ವಿಕೆ ಮಾಡಿದ್ರೆ ಎಲ್ಲ ಗ್ರೀಕಲ್ಲಿ. ಹೆಂಗೆ ಸರ್ ನಮ್ಮ ಥರದ ಸಂಸ್ಕೃತಿನ ಶಿಲೆ? ಹೌದು, ಶಿಲೆ ಮೇಲೇ ಕೆತ್ತಕ್ಕಂಥದ್ದು. ಶಿಲೆ ಮೇಲೇ ಅವರು ಶಾಸನಗಳನ್ನು ಕೆತ್ತಕ್ಕಂಥದ್ದು. ಸೊ ವ್ಯತ್ಯಾಸ ಇದೆ. ಅಂದರೆ ನಮ್ಮಲ್ಲಿರೋ ಕೆಲವು ಏನಂದರೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗಿಂತ ಭಿನ್ನವಾಗಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ. ನಮ್ಮಲ್ಲಿ ಈಗ ದೇವನಾಂ ಪ್ರಿಯದರ್ಶಿ ಅಶೋಕನು ಹೀಗೆ ಹೇಳುತ್ತಾನೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಅದೇ ಥರ ಬರುತ್ತೆ. ಈಗ ಶಹನ್ಶಾ ಅಂತ ನಾವೇನು ಹೇಳ್ತೀವಿ, ಚಕ್ರವರ್ತಿ ಆಗಿರ್ತಕ್ಕಂಥ ಚಕ್ರವರ್ತಿಗಳ ಚಕ್ರವರ್ತಿ ಆಗಿರ್ತಕ್ಕಂಥ ಡೇರಿಯಸ್ಸನ್ನು ಹೀಗೆ ಹೇಳುತ್ತೇನೆ ಅಂತ ಹೇಳ್ತೇನೆ. ಅದು ಒಕ್ಕಣೆ ಹೆಚ್ಚು ಕಮ್ಮಿ ಅದೇ ಥರನೇ ಬರುತ್ತೆ. ಕಾಪಿ ಒಂಥರ ನಾವು ಈಗ ಕಾಪಿ ಅಂತ ಹೇಳಿದ್ರೆ ಎಲ್ಲರೂ ಕೋಪ ಮಾಡ್ಕೊಳ್ಬೋದು, ಏನು ಈ ಪದ ಬಳಸ್ತಿರಲ್ಲ ಅಂತ. ಅದೇ ಅನುಕರಣೆ ಅನ್ನೋದು ಇದ್ದೇ ಇರುತ್ತೆ. ಒಂದು ಶಾಸನ ಅವ್ರ ಮೊದಲಿಗೆ ನಮಗಿಂತ ಮೊದಲು ಶಾಸನಗಳು ಅವರಲ್ಲಿ ಇತ್ತು. ಗ್ರೀಕಲ್ಲಿ ನಮ್ಮಲ್ಲಿ ಶಾಸನಗಳಿತ್ತು, ಅರಾಮಿಯಲ್ಲಿ ಶಾಸನಗಳು ಬರೆಸಿದ್ರು ತೆಲುಗು ಮೇಲೆ. ಆಮೇಲೆ ಬಟ್ ಮೊಟ್ಟ ಮೊದಲ ಬಾರಿಗೆ ಗಟ್ಟಿ ವಸ್ತುಗಳ ಮೇಲೆ ಶಾಸನ ಬರೆಸ್ತವನು ಅಶೋಕನೇ ಭರತಖಂಡದಲ್ಲಿ. ಅದಕ್ಕಿಂತ ಮೊದಲು ಗಟ್ಟಿಯಾದಂಥ ವಸ್ತುಗಳ ಮೇಲೆ ಶಾಸನ ಬರೆಸಿರಲಿಲ್ಲ, ಕೆತ್ತಿರಲಿಲ್ಲ. ಬಣ್ಣದಲ್ಲಿ ಬರೆದಿರುವ ಚಿತ್ರಗಳು, ಆದರೆ ಕೆತ್ತಿರಲಿಲ್ಲ ಯಾರೂ. ಅಕ್ಷರಗಳನ್ನು ಕೆತ್ತಿದವನು ಗಟ್ಟಿ ವಸ್ತುಗಳ ಮೇಲೆ 2300 ವರ್ಷಗಳ ಹಿಂದೆ ಅಶೋಕನೇ. ಅಂದರೆ ಶಿಲಾಶಾಸನಗಳು ನಮ್ಗೇನಾದರೂ ಸಿಕ್ಕುತ್ತೆ ಅಂದರೆ ಅದು ಅಶೋಕ ಮೊದಲಿಗೆ ಅವನು. ಈಗ ನೀವು ಹೇಳಿದಾಗ ಹಾಗಾದರೆ ಪಾಳಿ
ಕೂಡ ಪಾಳಿಯಿಂದನೇ ಪ್ರಾಕೃತ ಬಂದಿದ್ದು ಅಂತಾರಲ್ಲ, ಅದು ನೀವು ಹೇಳ್ದಂಗೆ ಸಿಮಿಲಾರಿಟಿ ಇದೆ. ಪಾಳಿಯಿಂದ ಪ್ರಾಕೃತ ಬರಲ್ಲ. ಪ್ರಾಕೃತವೂ ಕೂಡ ಪ್ರಾಕೃತ, ಪಾಳಿ ಇವೆಲ್ಲವೂ ಕೂಡ ಜ್ಞಾತಿ ಭಾಷೆಗಳು. ಇನ್ನು ಬೇರೆ ಬೇರೆ ಬರ್ತವೆ, ಅರ್ಧ ಮಾಗಧಿ, ಇನ್ನು ಶೌರಸೇನಿ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೇ ಸ್ವಲ್ಪ ವ್ಯತ್ಯಾಸದೊಡನೆ ಬರ್ತದೆ. ಈಗ ಹಿಂದಿ ಮಾತಾಡೋನು ಮರಾಠಿನೂ ಮಾತಾಡ್ಬೋದು, ಮರಾಠಿ ಮಾತಾಡ್ತಾ ಹಿಂದಿ ಮಾತಾಡ್ತಾನೆ. ಆಮೇಲೆ ಗುಜರಾತಿನೂ ಮಾತಾಡ್ತಕ್ಕಂಥವ್ನು ಹಿಂದಿ ಮಾತಾಡ್ತಾನೆ, ಮತ್ತು ರಾಜಸ್ಥಾನಿಯವನು ಹಿಂದಿ ಮಾತಾಡ್ತಾನೆ. ಏನಂದರೆ ಅವ್ರಿಗೆ ಭಾಳ ಸುಲಭ, ಯಾಕೆಂದರೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ ಅವ್ರಿಗೆ, ವ್ಯಾಕರಣ ಪ್ರಕ್ರಿಯೆ ಒಂದೇ ಇರುತ್ತೆ. ಕರೆಕ್ಟ್. ನಮ್ಮಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ತಮಿಳು ಮಾತಾಡೋರು ಕನ್ನಡ ಮಾತಾಡ್ಬೋದು, ಅಥವಾ ಕನ್ನಡ ಮಾತಾಡ್ತಕ್ಕಂಥವ್ರು ಬೇಗ ತಮಿಳನ್ನು ಅರ್ಥ ಮಾಡ್ಕೊಳ್ತಾರೆ, ಹಾಗೆ ತಮಿಳು ಮಾತಾಡೋರು ಕನ್ನಡವನ್ನು ಅರ್ಥ ಮಾಡ್ಕೊಳ್ತಾರೆ. ಸ್ವಲ್ಪ ತೆಲುಗು ಕನ್ನಡ ಅಂದಾಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದಕ್ಕೆ ಕಾರಣ ಏನೂ ಬೇರೆ ಇದೆ, ಅದಕ್ಕೆ ಅಷ್ಟೇ ಇದು. ಅದರಿಂದ ಒಂದು ಜ್ಞಾತಿ ಭಾಷೆಗಳೊಂದಾಗ ಅದು ಒಂದು ಮೂಲದಿಂದ ಬಂದಂಥ ಭಾಷೆಗಳು, ಅದರಿಂದ ಒಂದಕ್ಕೊಂದು ಸಂಪರ್ಕ ಇರುವಾಗ ಅವು ಹೊಂದಾಣಿಕೆ ಒಂದೇ ರೀತಿಯಲ್ಲಿ ಉಚ್ಚಾರ ಅವೆಲ್ಲ ಇರ್ತವೆ ಅವು. ಸರ್, ಅದು ಈಗ ನಾವು ಈಗ ಬ್ರಾಹ್ಮಿ ಲಿಪಿ ಆಯಿತು, ಪ್ರಾಕೃತ ಭಾಷೆ ಆಯಿತು. ಈಗ ಅದರಲ್ಲೇ ಪ್ರಾಕೃತ ಅಲ್ಲದಲ್ಲೇ ನಾವು ಲಿಪಿಗಳಲ್ಲಿ ಕರೋಷ್ಟಿ ಹೇಳಿದ್ವಿ, ಪಾಳಿ ಹೇಳಿದ್ವಿ. ಅದಾದಮೇಲೆ ಬಂದಂತೂ ನಮ್ಮ ಭಾರತೀಯ ಲಿಪಿಗಳು ಒಂದೊಂದಾಗಿ ನಿಧಾನಕ್ಕೆ ಕವಲು ಹೊಡ್ಕೊಂಡು ಬಂದು ಅದ್ರ ಬಗ್ಗೆ ಕನ್ನಡ ಹೇಗೆ ಬಂತು ಅಂತಲೂ ಮಾತಾಡಿದ್ವಿ. ಈ ಲಿಪಿ ಯಾವಾಗ ಹುಟ್ಟಿತು ಅನ್ನೋದಾದರೆ ಅಟ್ಲೀಸ್ಟ್ ನೀವು ಹೇಳಿದಾಗ ಅದನ್ನು ರೆಕಗ್ನೈಸ್ ಮಾಡಿ ಇದು ಬ್ರಾಹ್ಮಿ ಲಿಪಿ ಅಂತ ಗುರುಸಿ ಒಬ್ಬರು ಕರೆದ್ರು ಅನ್ನೋದ್ರಿಂದ ಶುರು ಮಾಡ್ಬೋದು. ಬಟ್ ಈ ಭಾಷೆಗಳು ಉಗಮ ಅನ್ನೋದಕ್ಕೆ ನಾವು ಹೇಳೋದು ಕಷ್ಟ ಅಲ್ವಾ ಸರ್? ಅದನ್ನು ಭಾಷೆಯ ಉಗಮ ಅನ್ನೋದಿದೆಯಲ್ಲ, ಅದು ಭಾಳ ಕಷ್ಟ ಹೇಳೋದು. ಇಂಥ ಕಾಲಕ್ಕೆ ಉಗಮ ಆಯಿತು ಅಂತ ಹೇಳೋದು ಕಷ್ಟ. ಅದು ಈಗ ಮನುಷ್ಯ ಮಾತು ಕಲಿತಾಗಲೇ ಅದು ಭಾಷೆ. ಅದು ಕರೆಕ್ಟ್. ಮನುಷ್ಯ ಮಾತು ಯಾವಾಗ ಕಲಿತಾನೆ ಅದೇ ಭಾಷೆ, ಅದಕ್ಕೊಂದು ಅರ್ಥ ಕೊಟ್ಟಾಗ. ಬಟ್ ಅಷ್ಟೇ ಹೊರತು ಅದಕ್ಕೊಂದು ಕಾಲ ಹೇಳೋಕ್ಕಾಗೋದಿಲ್ಲ. ಇಷ್ಟೇ ವರ್ಷಗಳಿಂದ ಅವನು ಈ ಭಾಷೆ ಕಲಿತ, ಅಥವಾ ಈ ಭಾಷೆ ಇಷ್ಟು ವರ್ಷಗಳಿಂದ ಹುಟ್ಟಿತು ಎಂತಕ್ಕಂಥ ಹೇಳೋದು ಕಷ್ಟ ಆಗುತ್ತೆ. ಅದು ಹೌದು ಸರ್. ಅದರಿಂದ ಅದು ಭಾಷೆಯ ಒಂದು ಉಗಮ ಇದೆಯಲ್ಲ, ಅದಕ್ಕೆ ಕಾಲ ಹೇಳೋಕ್ಕಾಗೋದಿಲ್ಲ. ಲಿಪಿಗೆ ನಾವು ಹೇಳ್ಬೋದು, ಲಿಪಿಗೆ ದಾಖಲೆ ಇರುತ್ತೆ, ನಾವು ಹೇಳ್ಬೋದು. ಹೌದು. ಬಟ್ ಭಾಷೆಗೆ ದಾಖಲೆ ಹೇಳೋಕ್ಕಾಗೋದಿಲ್ಲ. ಒಂದು ಭಾಷೆಯನ್ನು ಹಿಡಿದಿರ್ತಕ್ಕಂಥ ಒಂದು ಸಾಧನ ಅಷ್ಟೇ ಲಿಪಿ. ಅದರಿಂದ ಭಾಷೆಗೆ ಇಷ್ಟೇ ವರ್ಷ ಆಯಸ್ಸು, ಇಷ್ಟು ವರ್ಷದ ಹಿಂದೆ ಅದು ಹುಟ್ಟಿತು ಅಂತ ಹೇಳೋಕ್ಕಾಗೋದಿಲ್ಲ. ಕರೆಕ್ಟ್. ಅಂದರೆ ಇವಾಗಲೂ ಟ್ರೈಬ್ ಎಲ್ಲ ಇದ್ದಾರೆ. ಹೌದು. ಅವ್ರದ್ದು ಯಾವತ್ತಿನ ಕಾಲದಲ್ಲಿ ಬಂತು ಭಾಷೆ ಅಂದರೆ ನಾವು ಹೇಳೋಕ್ಕಾಗದೇ ಇಲ್ಲ. ಇನ್ನು ಎಷ್ಟೋ ಭಾಷೆಗಳು ನಮಗೆ ಹಿಡಿತಕ್ಕೆ ಸಿಗದೇನೂ ಗೊತ್ತೇ ಇಲ್ಲ, ಅವಿನ್ನೂ ಹಳೆ ಭಾಷೆಗಳಾಗಿ ಇರಬಹುದು. ಸೊ ಈ ಹುಟ್ಟಿನ ಬಗ್ಗೆ ನಾವೀಗ ಒಂದು ಚರ್ಚೆಗಳು ನಡೀತಾ ಇದೆಯಲ್ಲ, ನಮ್ದು ಎಲ್ಲರಿಗಿಂತ ಹಳೆ ಭಾಷೆ. ಈಗ ರಾಜಕೀಯ ಇತಿಹಾಸ ಸಿಕ್ಕದ ಮೂಲಕ ಮಾತ್ರ ನಾವು ಮಾತಾಡ್ತೀವ, ಇಲ್ಲ ಹೆಂಗೆ ಈಗ ತಮಿಳ್ದಾಗಲಿ ಈಗ ಮೊನ್ನೆ ಆದಂಥ ವಿಷಯಗಳನ್ನ ನಾವು ನೋಡಿದಾಗ ಸುಮ್ಮನೆ ಅದು ಅನಾವಶ್ಯಕವಾಗಿ ಹುಟ್ಟಿದಂಥ ಒಂದು ಪ್ರಶ್ನೆ ಆಗಿತ್ತು. ಬಟ್ ಅದನ್ನು ಯಾವ ರೀತಿ ಹೇಳ್ಬೋದು ಸರ್? ಈಗ ಹಿಂದೆ ಚರ್ಚೆಗಳು ನಡೀತಾ ಇದ್ದಂಥ ಸನ್ನಿವೇಶದಲ್ಲಿ ಇವರನ್ನು ಶಂಕರಾಚಾರ್ಯರನ್ನ ದ್ರವಿಡ ಶಿಷ್ಯು ಅಂತ ಕರೆದಿದ್ದಾರೆ. ಅದೇ ಈ ಕಡೆ ಏನು ಅಂತ. ಹಾಗಾದರೆ ಅವನು ಹುಟ್ಟಿದ ಕೇರಳದಲ್ಲಿ ಅಲ್ವಾ, ಅಥವಾ ಕಾಲಟಿ ಅಂತ ಇಟ್ಕೊಳ್ಳೋಣ. ಹೌದು. ಪುರಾಣಗಳ ಪ್ರಕಾರ ಅಥವಾ ಅವರ ಇತಿಹಾಸ, ಅವರ ಚರಿತ್ರೆ ಬರೆದಂಥ ಚರಿತ್ರೆ ಪ್ರಕಾರ ಸೊ ಕರೀತಾರೆ. ಅಂದರೆ ದಕ್ಷಿಣದವನು ಅನ್ನೋ ಅರ್ಥದಲ್ಲಿ ಕರೀತಕ್ಕಂಥದ್ದು. ಒಂದು ದಕ್ಷಿಣದಲ್ಲಿರ್ತಕ್ಕಂಥ ಭಾಷೆಗಳ ಪೈಕಿ ದ್ರಾವಿಡ ಇರ್ತಕ್ಕಂಥದ್ದು. ಸೊ ಈ ದ್ರಾವಿಡ ಅನ್ನೋ ಪದನ ಜಾಸ್ತಿ ಬಳಕೆ ಮಾಡಿದ್ದು ಈ ವಿದೇಶಿಯರೇ, ಅದರಲ್ಲೂ ಕಾಲ್ಡ್ವೆಲ್. ಭಾಷಾ ವಿಜ್ಞಾನ ಬರೆಯುವಾಗ ಕಾಲ್ಡ್ವೆಲ್ರು ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಕರೆದವನು. ಸೊ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಅಂದಾಗ ಅದರಲ್ಲಿ ಎಲ್ಲ ಬರುತ್ತೆ, ಮುಖ್ಯವಾಗಿ ಪಂಚದ್ರಾವಿಡಗಳು. ಅದಲ್ಲದೆ ಉತ್ತರ ಭಾರತ, ಮಧ್ಯ ಭಾರತದಲ್ಲಿ ಮತ್ತು ಇವೆಲ್ಲ ಚೆದರಿದಂತೆ ಅಲ್ಲಲ್ಲಿ ಪಾಕೆಟ್ಸ್ ಇವೆ ಇವತ್ತಿಗೂ. ಸೊ ಇವೆಲ್ಲವೂ ದ್ರಾವಿಡ ಭಾಷೆಗಳ ಗುಂಪಿಗೆ ಬರುತ್ತೆ ಅಂತಕ್ಕಂಥ ಒಂದು ಒಂದು ಇದನ್ನು ಮೊಟ್ಟ ಮೊದಲಿಗೆ ನಮಗೆ ತೋರಿಸ್ಕೊಟ್ಟವನು ಕಾಲ್ಡ್ವೆಲ್ ಅಂತಕ್ಕಂಥ ಒಂದು ಬ್ರಿಟಿಷ್ ಭಾಷಾಶಾಸ್ತ್ರಜ್ಞ. ಆತ ಬರೀತಾನೆ. ವಾಸ್ತವವಾಗಿ ಪಂಚದ್ರಾವಿಡ ಅಂತ ನಾವು ಕರೀತಕ್ಕಂಥದ್ದು ಕನ್ನಡ, ತೆಲುಗು, ತಮಿಳು, ಮಲಯಾಳ ಮತ್ತು ತುಳುವನ್ನು ಪಂಚದ್ರಾವಿಡ ಅಂತ ಇದನ್ನು ನಾವು ಕರಿತೀವಿ. ಪಂಚದ್ರಾವಿಡ ಭಾಷೆಗಳು ಅಂತ ಇದು ಕರೀತಕ್ಕಂಥದ್ದು. ಸೊ ಇಲ್ಲಿ ಭಾಷೆಗಳನ್ನು ಹೋಲಿಕೆ ತೆಗೆದುಕೊಂಡ ಸನ್ನಿವೇಶದಲ್ಲಿ ತೆಲುಗು ಮತ್ತು ತುಳುಗೆ ಸ್ವಲ್ಪ ಒಂದು ಭಾಷಾ ಇದರಲ್ಲಿ ಪದಗಳಲ್ಲಿ ಇವುಗಳಲ್ಲಿ ಒಂದು ಸಾಮ್ಯತೆ ಇದೆ. ಸ್ವಲ್ಪ ವಿದ್ವಾಂಸರ ಪ್ರಕಾರ ತೆಲುಗು ಮತ್ತು ತುಳು ಭಾಷೆಗೆ ಲಿಪಿಗಲ್ಲ, ತುಳು ಭಾಷೆಗೆ, ಮಾತಾಡೋ ಭಾಷೆಗೆ. ಹಾಗೆ ಕನ್ನಡ ಮತ್ತು ತಮಿಳು ಇದೆಯಲ್ಲ, ಕನ್ನಡ ಮತ್ತು ತಮಿಳು ಭಾಷೆಗೆ ಒಂದು ಸಾಮ್ಯತೆ ಇದೆ. ಏಕೆಂದರೆ ಒಂದು ಆ ವ್ಯಾಕರಣ ಪ್ರಕ್ರಿಯೆಗಳಿರ್ಬೋದು, ಪದಗಳಿರ್ಬೋದು, ಇತ್ಯಾದಿ. ಆದರೆ ಒಂದೇನಾಗುತ್ತೆ, ಇಲ್ಲಿ ಮುಂದೆ ಬರ್ತಾ ಈ ತಾಲವ್ಯೀಕರಣ ಎಂಬತಕ್ಕಂಥದ್ದು ಮತ್ತು ಬೇರೆ ಬೇರೆ ಪ್ರಕ್ರಿಯೆಗಳು ನಡೆದು ಪದಗಳು ವ್ಯತ್ಯಾಸ ಆಗುತ್ತೆ. ತೆನೆ ಅಂತಿದೆ ನಮ್ಮಲ್ಲಿ. ಆ್ಯಕ್ಚುಲಿ ತೆನೆ ಮೂಲ ರೂಪ. ತೆಲುಗಲ್ಲಿ ಎನ್ನು ಅಂತ ಆಗುತ್ತೆ, ಅದು ಸ್ವರಕ್ಕೆ ಬರುತ್ತೆ, ತಕರ ಸ್ವರ ಆಗುತ್ತೆ ಅದು. ಸೊ ಹಾಗೆ ತೂಗು ನಾವು ಹೇಳ್ತೀವಿ, ತೂಗು ಇಯಾಲೆ ಅಂತ ಹೇಳ್ತೀವಿ, ತೂಗು ಅಂತ. ಇನ್ನು ಈ ಬೇರೆ ಭಾಷೆಗಳಲ್ಲಿ ಊಗು ಅಂತಿದೆ.
ಸೊ ಈ ಥರ ಭಾಷೆಗಳು ಮೂಲ ದ್ರಾವಿಡವನ್ನು ನಾವು ಕ್ರಿಯೇಟ್ ಮಾಡ್ಕೊಂಡು ಹೋದಂಥ ಸನ್ನಿವೇಶದಲ್ಲಿ ಎಲ್ರಿಗೂ ಮೂಲ ಒಂದು ಇದೆ ಭಾಷೆಯಲ್ಲಿ. ಆ ಭಾಷೆಯಿಂದ ಎಲ್ಲ ಕವಲು ಹೊಡೆದು ಕಾಲಕ್ಕೆ ಈ ಭೌಗೋಳಿಕ ಸನ್ನಿವೇಶಗಳ ಕಾರಣದಿಂದ, ರಾಜಕೀಯ ಸನ್ನಿವೇಶಗಳ ಕಾರಣದಿಂದ ಅಕ್ಸೆಂಟ್ಗಳ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನಾವು ಕನ್ನಡದಲ್ಲಿ ತಗೊಳ್ಳಿ. ಕನ್ನಡದಲ್ಲಿ ಇವತ್ತು ರಾಜಕೀಯವಾಗಿ ಬೇರೆ ಬೇರೆ ಆಗಿದ್ದಕ್ಕೆ, ಭೌಗೋಳಿಕವಾಗಿ ಬೇರೆ ಬೇರೆ ಆಗಿದ್ದಕ್ಕೆ ನಿಮಗೆ ನೋಡಿ, ಈ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಕ್ಕಂಥ ಒಂದು ಭಾಷೆ, ನಮ್ಮ ಭಾಷೆ, ನಮ್ಮ ಹಳೆ ಮೈಸೂರಿನ ಭಾಷೆ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ. ಹಾಗೆ ನೀವು ಸ್ವಲ್ಪ ಗುಲ್ಬರ್ಗ ಕಡೆ ಹೋದಾಗ, ಗುಲ್ಬರ್ಗ ಕಡೆ ಮಾತಾಡ್ತಕ್ಕಂಥ ಭಾಷೆ ಕನ್ನಡ, ಅದೇ ಕನ್ನಡನೇ ಅದನ್ನು, ಆದರೆ ಅದಕ್ಕೂ ನೀವು ಧಾರವಾಡ ಕನ್ನಡಕ್ಕೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಯಾಕೆಂದರೆ ರಾಜಕೀಯ ಕಾರಣಗಳು ಮತ್ತು ಭೌಗೋಳಿಕ ಕಾರಣಗಳ ಕಾರಣ ಇದೆ. ಹಾಗೆ ನೀವು ಘಟ್ಟದ ಕೆಳಗೆ ಇಳಿದ್ರೆ, ಘಟ್ಟದ ಕೆಳಗೆ ಮಾತಾಡ್ತಕ್ಕಂಥ ಕಾರಣನೇ ಒಂಥರ ಇರುತ್ತೆ. ಯಾಕೆಂದರೆ ಅದು ಈ ರಾಜಕೀಯ ಕಾರಣ, ನಾನು ಹೇಳಿದಾಗ ರಾಜಕೀಯ ಮತ್ತು ಭೌಗೋಳಿಕ ಈ ಎರಡೂ ಕಾರಣಗಳಿಂದ ಜನರು ಬೇರೆ ಬೇರೆ ಆದಂಥ ಸನ್ನಿವೇಶದಲ್ಲಿ ಭಾಳ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಈಗ ಆಮೇಲೆ ಕೆಲವನ್ನ ನಾವು ಬಿಡ್ತಾ ಹೋಗ್ತೀವಿ, ಕಾಲದಿಂದ ಕಾಲಕ್ಕೆ ಕೆಲವು ಅಕ್ಷರಗಳನ್ನೇ ಬಿಡ್ತಾ ಹೋಗ್ತೀವಿ, ಕೆಲವು ಸೌಂಡ್ಗಳನ್ನು, ಕೆಲವು ಶಬ್ದಗಳನ್ನು ನಾವು ಬಿಡ್ತಾ ಹೋಗ್ತೀವಿ. ಈಗ ರಳ ಮತ್ತು ರ ಶಕಟ್ರೇಪ ನಮ್ಮಲ್ಲಿಲ್ಲ, ತಮಿಳಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ಇದು ಬರವಣಿಗೆಯಲ್ಲಿ ಇದೆ. ಅವರು ಭಾಳ ಬಲಾತ್ಕಾರವಾಗಿ ಉಚ್ಚಾರ ಮಾಡಿ ಹೇಳ್ತಾರೆ ಅದನ್ನು, ರಳ ಅನ್ನ ಕುಮುಷಿ ಅಂತ. ಮಲಯಾಳದವರು ಹೇಳ್ತಾರೆ ಕುಮುಷಿ ಅಂತ. ರಳವನ್ನು ನಾವು ಬಿಟ್ವಿ, ಅದನ್ನು ಲಕಾರವಾಗಿ ಬದಲಾಯಿಸ್ಕೊಂಡ್ವಿ. ಕೆಲವು ಕಡೆ ಡಕಾರವಾಯಿತು, ಕೆಲವು ಕಡೆ ಬೇರೆ ಬೇರೆ ಅಕ್ಷರವಾಗಿ ಅದು ಇದಾಯಿತು. ತೆಲುಗಿನವರು ಬಿಟ್ಬಿಟ್ರು, ತೆಲುಗಲ್ಲೂ ಭಾಷೆಯಲ್ಲೂ ಕೂಡ ಅದು ಈಗ ಲಕಾರ ಇಲ್ಲ. ಅದು ಕೆಲವು ಕಡೆ ಅದು ಇದು ಬಟ್ಟಿ, ಈಗ ಪೊಳಲ್ ಅನ್ನೋ ಕಡೆ, ಪೊಳಲ್ ಅಂದರೆ ಪಟ್ಟಣ ಅಂತ, ಅದು ಅದೇ ರಳ ಬರುತ್ತೆ. ಅಲ್ಲಿ ಬಟ್ಟಿ ಪ್ರೋಲು ಆಗ್ಬಿಡುತ್ತೆ, ಅದು ಪ್ರೋಲು ಆಯ್ತು ಅಲ್ಲಿ, ಪ್ರೋಲಯ ವೇಮ ಅಂತ, ಬಟ್ಟಿ ಪ್ರೋಲು ಈ ಥರ ಪ್ರೋಲು ಅಂತ ರಕಾರ ಬಂದ್ಬಿಡುತ್ತೆ, ಅಲ್ಲಿ ರಕಾರವಾಗಿ ಬಂದ್ಬಿಡುತ್ತೆ ಅದು ರಳ. ಆಮೇಲೆ ಕೊಳಲು ಅಲ್ಲಿ ಇದು ಕ್ರೊತ್ತ ಅಂತ ಬಂತು. ಪೊಳಲ್ ಅನ್ನೋದೇ ಇದೆ ರಕಾರವಾಗಿ ಪರಿವರ್ತನೆ ಆಯಿತು. ಬಟ್ ಅದೇ ಕನ್ನಡದಲ್ಲಿ ಅದು ಲಕಾರವಾಗಿತ್ತು. ತಮಿಳುನಾಡಿನಲ್ಲೂ ಕೂಡ ಇವರೆಲ್ಲ ಹೇಳ್ಕೊಳ್ತಾರೆ ನಾವು ತಮಿಳಲ್ಲೆಲ್ಲ ರಳ ಬಳಕೆಯಲ್ಲಿದೆ ಅಂತ. ಕೆಲವು ಕಡೆ ಬರವಣಿಗೆಯಲ್ಲಿ ಬಳಕೆಯಲ್ಲಿದೆ, ಅದರ ಉಚ್ಚಾರ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆನೇ ಮಾಡ್ತಾರೆ. ನಾನು ಅದನ್ನು ಗಮನಿಸಿದ್ದೀನಿ. ಶೀರ್ಗಾಳಿ ಕಡೆ ಹೋದಾಗ ಅವರು ಆ ರಳವನ್ನು ಬೇರೆ ಥರ ಉಚ್ಚಾರ ಮಾಡ್ತಾರೆ. ಹಾಗೆ ಮದ್ರಾಸಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಉಚ್ಚಾರ ಮಾಡ್ತಕ್ಕಂಥ ಉಚ್ಚಾರಣೆ ಬೇರೆ. ರಾಜಕಾರಣಿಗಳು ಆ ತಮಿಳನ್ನು, ಆ ಗ್ರಂಥಸ್ಥ ತಮಿಳನ್ನು ಮಾತಾಡೋಕೆ ಪ್ರಯತ್ನ ಪಡ್ತಾರೆ ಅವರು ರಾಜಕಾರಣಿಗಳು. ನೀವು ಅದಕ್ಕೆ ನೋಡಿ, ಆ ತಮಿಳು ರಾಜಕಾರಣಿಗಳು ಮಾತಾಡ್ತಕ್ಕಂಥ ತಮಿಳು ನಮ್ಗೆ ಅರ್ಥವಾಗೋದಿಲ್ಲ. ಅದೇ ಸಿನಿಮಾ ತಮಿಳು ನಮ್ಗೆ ಅರ್ಥವಾಗುತ್ತೆ. ಸಿನಿಮಾ ತಮಿಳು ನಮ್ಗೆ ಅರ್ಥವಾಗುತ್ತೆ. ಯಾಕೆಂದರೆ ಅದು ಜನರು ಮಾತಾಡ್ತಕ್ಕಂಥ ಭಾಷೆಯನ್ನು ಅವನು ಹಿಡಿದಿರ್ತಾನೆ, ಸಿನಿಮಾ ಕಲಾವಿದನಾಗಿ ಅವನು. ಅದೇ ರಾಜಕಾರಣಿಗಳು ಮಾತಾಡ್ತಕ್ಕಂಥ ತಮಿಳನ್ನು ನಮ್ಗೆ ಅರ್ಥ ಆಗೋದಿಲ್ಲ. ಅದೇ ತಮಿಳು ಜನ ಅದನ್ನು ಬಯಸ್ತಾರೆ ಅದನ್ನು. ಈಗ ಬೆಂಗಳೂರಿನಲ್ಲಿ ಅದೇ ರಳ ಗಾ ಆಗಿದೆ, ಅಲ್ಲಿ ಅದೇ ರಳ ಗಕಾರವಾಗಿದೆ. ಮಗೆ ಬಂದುಡಿಸಿ ಅಂತೀವಿ ನಾವು. ಅದೇ ಮಳೆ ಬಂದ್ಬಿಡ್ತು ಅನ್ನೋದನ್ನು ಇಲ್ಲಿ ನಮ್ಮ ಇಲ್ಲಿ ಇದ್ದಾರೆ ತಮಿಳ್ನವರು, ಇಲ್ಲಿ ಯಾರು ಮಳೆ ಬಂದಿಡಿಸಿ ಅಂತ ಹೇಳಿದ್ರು, ಮಗೆ ಬಂದಿಡಿಸಿ ಅಂತಾರೆ. ಸೊ ಹೀಗೆ ಅವರಲ್ಲೂ ಕೂಡ ಅದು ವ್ಯತ್ಯಾಸ ಆಗ್ತಾ ಇದೆ. ಆದರೆ ಅವ್ರು ಯಾರು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಅವ್ರು ಅದನ್ನು ನಮ್ಮದು ರಳ ಇದೆ ಅನ್ನೋ ಥರದಲ್ಲಿ ವಾದಿಸ್ತಾ ಹೋಗ್ತಾರೆ. ಯಾವತ್ತೂ ಇದ್ದಂಗೆ ಇರೋದಿಲ್ಲ. ಅದು ನಾನಾ ಕಾರಣಗಳಿಗಾಗಿ ಸೌಂಡ್ಸ್ ಏನಿದೆ, ಈ ಶಬ್ದಗಳು, ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದು ಹಾಗೆ ಅಲ್ಲೂ ಕೂಡ ವ್ಯತ್ಯಾಸ ಆಗಿದೆ. ಮತ್ತು ಪಂಚದ್ರಾವಿಡದಲ್ಲಿ ಯಾವ್ದು ಮೊದಲು ಯಾವ್ದು ನಂತರ ಅಂತಲ್ಲ, ಇವೆಲ್ಲವೂ ಕೂಡ ಒಂದು ಕವಲಲ್ಲೇ ಬಂದು ಒಂದು ಕವಲುಗಳಾಗಿ ಹೊಡ್ಕೊಂಡು ಬೇರೆ ಬೇರೆ, ನಾನು ಹೇಳಿದ ರಾಜಕೀಯ ಕಾರಣಗಳಿಗೆ, ಬೇರೆ ಬೇರೆ ಕಾರಣಗಳಿಗಾಗಿ ಅವು ಹೊಡೆದೋಗ್ತವೆ. ನಮಗೆ ಕರ್ನಾಟಕ ದೇಶಕ್ಕೆ ಪ್ರಾಬ್ಲಮ್ ಇದು ಮತ್ತು ತಮಿಳಿಗೆ ಬಂದಿರತಕ್ಕಂಥ ಅಡ್ಡ ಅಂದರೆ, ತಳಗಡೆ ಬರ್ತಕ್ಕಂಥ ನೀಲಗಿರಿ ಬೆಟ್ಟಗಳ ಸಾಲು ಇದೆಯಲ್ಲ, ಅದು ಅವ್ರು ನಮ್ಮ ಇಬ್ಬರನ್ನು ಬೇರ್ಪಡಿಸಿದೆ. ಅದು ತಮಿಳ್ನಾಡನ್ನ ಮತ್ತು ಕರ್ನಾಟಕವನ್ನು ಬೇರ್ಪಡಿಸಿದೆ. ಅದು ನಾವು ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ವಯ ಕಂಚಿನೇ ಹೋಗ್ಬೇಕಾಯ್ತು ನಾವು, ಅಥವಾ ಪೂರ್ವ ಜಿಲ್ಲೆ ಇದು ಕೋಲಾರ ಜಿಲ್ಲೆಗೆ ಹೋಗಿ ಕೋಲಾರ ಜಿಲ್ಲೆಯಿಂದ ಕೆಳಗಿಳಿಬೇಕಾಯ್ತು. ಯಾಕೆಂದರೆ ಅಲ್ಲಿ ಕಾಡು ಇರಲಿಲ್ಲ. ದಕ್ಷಿಣದಲ್ಲಿ ಕಾಡಿತ್ತು. ಈಗ ನಮಗೆ ಅವರಿಗೆ ವ್ಯತ್ಯಾಸ ಇತ್ತು, ಭಾಳಷ್ಟು ವ್ಯತ್ಯಾಸ. ಹೀಗಾಗಿ ಭಾಷೆಗಳ ವ್ಯತ್ಯಾಸ ಆಗೋದಕ್ಕೆ ಇದು ಕಾರಣ. ಯಾವ್ದು ಮೊದಲು ಯಾವ್ದು ನಂತರ ಹೇಳ್ತಕ್ಕಂಥದ್ದು ನಾವು ಅಷ್ಟು ಸಾಧು ಅಲ್ಲ. ಅದು ಇದು ಮೊದಲು ಬಂತು, ಇದರಿಂದ ಇದಾಯಿತು, ಇದರಿಂದ ಇದು ಬಂತು ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಅದೊಂದು ಸುಮ್ಮನೆ ಒಣ ಪ್ರತಿಷ್ಠೆ ಅಷ್ಟೇ, ನಾವು ಹೇಳ್ಬೇಕಷ್ಟೇ. ನಮ್ಮಿಂದ ಬಂತು. ಈ ದ್ರಾವಿಡ ಅಂದ್ರಲ್ಲ, ಏನು ಸರ್ ಅದು ಹೆಂಗೆ ಬಳಕೆಗೆ ಬಂತು? ಏನು ದ್ರಾವಿಡ ಅನ್ನೋ ಪದ ಹೆಂಗೆ ಬಂತು ಅಂತ? ಈಗ ದ್ರಾವಿಡ ಅಂತಂದರೆ ಈ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಾಗೆ ಬಳಸ್ತಾರೆ. ಆದರೆ ಮುಂದೆ ಏನಾಯ್ತು, ಅದು ಆ ದ್ರಾವಿಡ ಅನ್ನೋ ಶಬ್ದನ ಮುಂದೆ ಅದು ಮುಂದೆ ಒತ್ತುತ್ತಾ ಹೋಗಿ ತಮಿಳಿಗಷ್ಟೇ ಸೀಮಿತ ಆಯಿತು ಬರ್ತದೆ. ಸೊ ದ್ರವಿಡನೇ ದಮಿಳ ಆಯಿತು, ದಮಿಳನೇ ತಮಿಳು ಆಯಿತು, ತಮಿಳನೇ ತಿಗಳ ಆಯಿತು. ನಾವು ಇವಾಗ ತಿಗಳು ಅಂತ ಕರಿತೀವಿ.
ಹೌದು. ಸೊ ತಿಗಳಾಯ್ತದು ಅಂದರೆ ಈ ದ್ರಾವಿಡ ತಮಿಳ ಆಯಿತು, ತಮಿಳದಿಂದ ತಮಿಳಂತ ಬಂತು. ಅದನ್ನೇ ತಕರ ಅವರಲ್ಲಿ ಇಲ್ವಲ್ಲ, ಆ ದಾನ ತಾ ಅಂತ ಬರೀತಾರೆ ಅವರು, ದಾನ. ಈಗ ತಮಿಳ ಅಂತಲೇ ಬರೀಬೇಕು ಅವರು. ಸೊ ತಮಿಳ ಆಯ್ತದು. ಆ ತಮಿಳನೇ ತಿವಳ ಅಂತ ಆಗ್ತಕ್ಕ, ತಿವಳ. ನಮಗೆ ಇದರಲ್ಲೆಲ್ಲ ಕೇಶರಾಜ ಶಬ್ದಮಣಿ ದರ್ಪಣದಲ್ಲಿ ನಮ್ಮ ಕನ್ನಡ ಕಾವ್ಯಗಳಲ್ಲಿ ಬಂದಿರತಕ್ಕಂಥದ್ದು ತಿವಳನೇಂ ಕಡೆಗೊಂಡನು, ತಿವಳನೇಂ ಕಾವೇರಿಯಂ ಕಡೆಗೊಂಡನು ಅಂತ ಬರುತ್ತೆ. ತಮಿಳವ್ರನ್ನ ತಿವಳ ಅಂತ ಕರಿತಕ್ಕಂಥದ್ದು, ಅಂದರೆ ಆ ಒಂದು ಇದಕ್ಕೆ ನಾವು ಕರಿತಕ್ಕಂಥದ್ದು ಆ ಪದ. ಹೀಗಾಗಿ ಶಬ್ದ ಮುಂದೆ ಬರ್ತಾ 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 ದ್ರಾವಿಡಾಶ ಅನ್ನೋ ಶಬ್ದ ಆ ಒಂದು ಪ್ರದೇಶಕ್ಕಷ್ಟೇ ಸೀಮಿತವಾಗ್ತಾ ಬರುತ್ತೆ. ಸೊ ನಾವು ಯಾಕೆಂದರೆ ನಾವು ಒಂದು ರಾಜ್ಯದ ಒಂದು ಆಡಳಿತದಲ್ಲಿದ್ದವು ನಾವೆಲ್ಲ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಈ ಮೂರು ಪ್ರದೇಶಗಳು ಒಂದು ಆಡಳಿತದಲ್ಲಿದ್ದರಿಂದ ಸೊ ಸಹಜವಾಗಿ ಇಲ್ಲಿ ಒಂದು ಭಾಷೆಯ ಒಂದು ಗುಂಪುಗೂಡಿಕೆ, ಒಂದು ಲಿಪಿ, ಒಂದು ಗುಂಪು ಕೂಡೋದಕ್ಕೆ ಕಾರಣ ಆಯ್ತದು. ಅದು ಪ್ರತ್ಯೇಕವಾಗಿ ಒಂದು ಇದ್ದಿದ್ದರಿಂದ ಮೊದಲಿಂದಲೂ ಕೂಡ ಅಶೋಕನ ಕಾಲಕ್ಕೇ ಅದು ಬಾರ್ಡರ್ ಏರಿಯಾ ಅವೆಲ್ಲ. ಅಶೋಕನೇ ಹೇಳ್ತಾನೆ, ಚೋಡ, ಪಾಡ, ಸತ್ಯಪುತ ಇವೆಲ್ಲವೂ ಕೂಡ ನನ್ನ ಗಡಿಯಲ್ಲಿರ್ತಕ್ಕಂಥ ನಾಡುಗಳು ಅಂತ ಹೇಳ್ಕೊಳ್ತೇನೆ ಅವನು. ಸೊ ಗಡಿಯಲ್ಲಿದ್ದಿದ್ದನ್ನ ಅವು ಪ್ರತ್ಯೇಕವಾಗಿ ಅದೇ ಒಂದು ಇದನ್ನು ಇದ್ದಿದ್ದು ಅಷ್ಟೇ, ಭಾಷೆಯನ್ನು ಬೆಳೆಸ್ಕೊಂಡಿದ್ದು ಅಷ್ಟೇ. ಅದರಿಂದ ಯಾವ್ದು ಮೊದಲು ಯಾವ್ದು ನಂತರ ಅನ್ನೋದಕ್ಕಿಂತಲೂ ಎಲ್ಲವೂ ಕೂಡ ಒಂದು ಅಣ್ಣ ತಮ್ಮದ ಭಾಷೆ ಎಂದಾಗ ಸೊ ಅಲ್ಲಿ ಬರೋದೇ ಇಲ್ಲ. ಅದು ನನ್ನಿಂದ ಹುಟ್ಟಿಸ್ತು ಅಂತ ಯಾವ ಅಣ್ಣನೂ ತಮ್ಮನನ್ನು ಹುಟ್ಸೋಕೆ ಹೋಗೋದಿಲ್ಲ, ಅಥವಾ ಯಾವ ತಮ್ಮನೂ ಅಣ್ಣನನ್ನು ಹುಟ್ಸೋಕೆ ಹೋಗೋದಿಲ್ಲ. ನಿಜ ನಿಜ. ಅಂದರೆ ಭಾಷೆ ಯಾವುದರಿಂದ ಹುಟ್ಟು ಅಂದರೆ ಭಾವನೆಗಳಿಂದ ಮತ್ತೆ ಬೇರೆ ಆಗ್ತಕ್ಕಂಥ ಕಾರಣವೂ ಅಷ್ಟೇ, ಭೌಗೋಳಿಕ ಮತ್ತು ರಾಜಕೀಯ ಕಾರಣಗಳೇ. ಭಾಷೆ ಬೇರೆ ಆಗಬೇಕಾದ್ರೆ ನಮ್ಮನ್ನು ನಾವು ಸಪರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮದು ಅಂತ ಒಂದನ್ನು ಹಿಡಿದಿಟ್ಕೊಂಡಂಗೆ. ಇವತ್ತು ಮಲಯಾಳಿನೂ ಅಷ್ಟೇ. ಮಲಯಾಳಿ ಯಾಕಬೇಕಾಯ್ತು ಅಂದರೆ ಅದು ಬಿಕಾಸ್ ಆಫ್ ಘಟ್ಟ ಸೀಮೆ, ಅದು ಘಟ್ಟಗಳಿಂದ ಪ್ರತ್ಯೇಕಗೊಂಡದ್ದು ನಿಮಗೆ. ಹೀಗಾಗಿ ಅದು ಕೂಡ ವ್ಯತ್ಯಾಸ ಆಗ್ತಾ ಬಂತು. ಸರ್, ಇವಾಗ ನಮಗೆ ನಮ್ಮ ರಾಜ್ಯದಲ್ಲೇ ತಗೊಂಡ್ರೆ ಈ ಪಶ್ಚಿಮ ಘಟ್ಟಗಳಲ್ಲೆಲ್ಲ ಒಂದೊಂದು ಸಪ್ರೇಟ್ ಭಾಷೆಗಳೇ ಇದೆ. ಅಂದರೆ ಕೊಂಕಣ, ತುಳು, ಕೊಡವ, ಕೊಂಕಣಿ, ತುಳು, ಕೊಡವ ಅಂತಲೇ ಭಾಷೆಗಳಿದ್ದಾವೆ. ಸೊ ಅದರಲ್ಲಿ ನಾವು ತುಳು ಬಗ್ಗೆ ನೋಡ್ತಾ ಹೋಗೋದಾದರೆ, ತುಳು ಈ ನಮಗೆ ಗ್ರೀಕರದು ಒಂದು ಕಥೆಯಲ್ಲಿ, ಒಂದು ನಾಟಕದಲ್ಲಿ ಬಳಸಿರುವಂಥ ಅಳುಪರ ಅರಸನ ಕಥೆ ಬರುತ್ತೆ ತುಂಬ ವರ್ಷಗಳ ಹಿಂದೆದು. ಇವಾಗ ಇತ್ತೀಚೆಗೆ ಆದಾಗ ಭಾಷೆಗಳ ಒಂದು ಚಾರ್ಟು ಅದು ಇದೆಲ್ಲ ಹಾಕಿದಾಗ್ಲೂ ತುಳು ತುಂಬ ಹಳೆಯ ಭಾಷೆ ಅನ್ನೋ ರೀತಿ ಮೆನ್ಷನ್ ಆಗಿತ್ತಲ್ಲ ಸರ್, ಅವರ ಹಿನ್ನೆಲೆ ಬಗ್ಗೆ, ತುಳು ಭಾಷೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು ಸರ್? ಇಲ್ಲ, ಹಳೆಯದು ಅನ್ನೋದಕ್ಕಿಂತಲೂ ಅದನ್ನು ಹಿಡಿದಿಡತಕ್ಕಂಥ ಪ್ರಯತ್ನ ಪಟ್ಟಿದ್ದು ಭಾಳ ಲೇಟಾಗಿ. ಈಗ ಹೆಚ್ಚು ಕಮ್ಮಿ ಒಂದು 16-17ನೇ ಶತಮಾನದಿಂದ ಈಚೆಗೆ ಹಿಡಿದಿಡೋಕ್ಕೆ ಪ್ರಯತ್ನ ಪಟ್ಟಿದ್ದು. ತಿಗ್ಲಾರಿ ಅಂತ ಇಲ್ಲಿ ಬಂತು. ತಿಗ್ಲಾರಿಯ ಒಂದು ಆಫ್ಶೂಟ್ ಲಿಪಿ, ಅದನ್ನು ಬೆಳೆಸ್ಕೊಳ್ತಾರೆ. ಅದನ್ನು ಬೆಳೆಸ್ಕೊಂಡು ಅದನ್ನು ತುಳು ಲಿಪಿ ಅಂತ ಈಗ ಕರ್ಕೊಳ್ತಾ ಇದ್ದಾರೆ ಅವರು. ಸೊ ಆ ಲಿಪಿ ಸಿಕ್ಕಿರ್ತಕ್ಕಂಥ ಶಾಸನ ಸಂಖ್ಯೆಗಳು ಕಡಿಮೆ. ಬಟ್ ತುಳು ಭಾಷೆ ಇತ್ತು. ಅದೇ ಭಾಷೆ, ತುಳು ಭಾಷೆ ಉಲ್ಲೇಖ ನಮಗೆ, ತುಳುವರ ಉಲ್ಲೇಖ ನಮಗೆ ಜಾಸ್ತಿ ಬರ್ತಾ ಇದೆ, ಬೇಕಾದಷ್ಟು ಬಂದಿದೆ ಶಾಸನಗಳಲ್ಲಿ. ತುಳುವರ ಉಲ್ಲೇಖ ಶಾಸನಗಳಲ್ಲಿ ಬರುತ್ತೆ, ಮತ್ತು ಕಾವ್ಯಗಳಲ್ಲೂ ಬರುತ್ತೆ. ಈವನ್ ಭರತೇಶ್ ವೈಭವದಲ್ಲೂ ಕೂಡ ತುಳುವರ ಉಲ್ಲೇಖ ಬರುತ್ತೆ ಅದೆಲ್ಲ. ಬಟ್ ತುಳುವರು ಇದ್ದರು, ಅವ್ರ ಭಾಷೆನೇ ಇತ್ತು. ಆದರೆ ಅದಕ್ಕೆ ಬರವಣಿಗೆ ರೂಪ ಕೊಟ್ಟಿದ್ದು, ಬರವಣಿಗೆಗೆ ತಗೊಂಡಿದ್ದು ತೀರಾ ಲೇಟ್ ಆಗಿ. ಹೀಗಾಗಿ ಅದಕ್ಕೆ ಅದು ಪ್ರಾಚೀನ ಯಾವುದು ಅರ್ವಾಚೀನ ಯಾವುದು ಅಂತ ಹೇಳೋದು ಕಷ್ಟ ಆಗುತ್ತೆ ಅದು. ಬಟ್ ಭಾಷೆ ತುಂಬ ಹಿಂದೆಯಿಂದಲೂ ಇದೆ. ಇಲ್ಲ, ಭಾಷೆ ಭಾಳ ಹಿಂದೆ ಅಂದರೆ ಎಷ್ಟು? ಈಗ ಗ್ರೀಕರದು ಕಥೆ ಹೇಳಿದಾಗ ಇಲ್ಲ, ಗ್ರೀಕರ ಕಥೆ ನಾಟಕದಲ್ಲಿ ಬಂದಿರತಕ್ಕಂಥದ್ದನ್ನು ಅಳುಪರ ಅರಸ ಅಂತ ಅಳುಪರು 15ನೇ ಶತಮಾನದಲ್ಲೂ ಇದ್ದರು. ಆಳ್ವಕೇಡವನ್ನ ಆಳ್ತಾ ಇದ್ದವ್ರು ಅಳುಪರು. ಸೊ ಹೀಗಾಗಿ ಇರಲಿಲ್ಲ ಅಂತಲ್ಲ, ಭಾಷೆ ಇತ್ತು. ಆದರೆ ಅದಕ್ಕಾಗಿ ಒಂದು ಲಿಪಿಯನ್ನು ಸೃಷ್ಟಿ ಮಾಡಿ ಹಿಡಿದಿರ್ತಕ್ಕಂಥ ಪ್ರಯತ್ನ ಮಾಡಿದ್ದು ಭಾಳ ಕಡಿಮೆ, ಇತ್ತೀಚೆಗೇನೆ ಅದು. ಈ ವಿಜಯನಗರದ ಶ್ರೀಕೃಷ್ಣ ದೇವರಾಯನ ವಂಶಸ್ಥರನ್ನು ನಾವು ತುಳುವ ವಂಶಸ್ಥರು ಅಂತ. ಅದೇ ನಾನು ಹೇಳಿದ್ದಾರೆ, ತುಳುವರು ಇದ್ದರು, ತುಳುವರು ಇಲ್ಲ ಅಂತಲ್ಲ, ತುಳು ಮಾತಾಡ್ತಕ್ಕಂಥ ಜನರು ಇಲ್ಲ ಅಂತಲ್ಲ. ಆದರೆ ಆ ಭಾಷೆಗೆ ಲಿಪಿಯನ್ನು ಅಳವಡಿಸ್ಕೊಂಡಿದ್ದು ಈಚೆಗೆ ಅಂದರೆ ಒಂದು 300-400 ವರ್ಷಗಳಿಂದ ಈಚೆಗೆ. ಹಾಗೆ ಕೊಡವರು ಅಷ್ಟೇ, ಕೊಡವರು ಕನ್ನಡ ಲಿಪಿನೇ ಬಳಸ್ತಾ ಇದ್ರು. ಈಗಲೂ ಕನ್ನಡ ಲಿಪಿನೇ ಬಳಸ್ತಾ ಇದ್ರು. ಇತ್ತೀಚೆಗೇನೋ ಅವರು ಒಂದು ತಮ್ಮದೇ ಆದಂಥ ಒಂದು ಲಿಪಿಯನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕೊಡವರು ಕೂಡ. ಈಗ ಈ 21ನೇ ಶತಮಾನದಲ್ಲಿ ಒಂದು ಹೊಸ ಲಿಪಿಯನ್ನು ನಮ್ಮ ಭಾಷೆಗೆ ಅಳವಡ್ತಕ್ಕಂಥ ಒಂದು ಲಿಪಿ ಬೇಕು ಅಂದ್ಬಿಟ್ಟು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟ ಸಕ್ಸಸ್ ಆಗುತ್ತೆ ಅನ್ನೋದು ಅದು ಆಮೇಲೆ ಅದು ಸಕ್ಸಸ್ ಆಗುತ್ತೆ, ಕಷ್ಟ ಆಗುತ್ತೆ. ಏಕೆಂದರೆ ಈಗಾಗಲೇ ಜನರು ಬೇರೆ ಬೇರೆ ಲಿಪಿಗಳಲ್ಲಿ ಪರಿಣಿತರಾಗಿರೋದ್ರಿಂದ ಒಬ್ಬ ಬೇರೆ ಲಿಪಿಯನ್ನು ತೆಗೆದುಕೊಂಡಿದ್ರು ಅದಾಗುತ್ತೆ. ಮತ್ತು ಕೊಂಕಣಿಗರು ಅಷ್ಟೇ. ಕೊಂಕಣಿಗರು ಮೊದಲಿಗೆ
ನಿಮ್ಮ ಹಳೆ ರೆಕಾರ್ಡ್ಸ್ ಎಲ್ಲ ಅವ್ರದ್ದು ಇರ್ತಕ್ಕಂಥದ್ದು ಕನ್ನಡದಲ್ಲೇ ಇದೆ. ನಮ್ಮ ಕರ್ನಾಟಕದ ಬಾರ್ಡಲ್ಲಿ ಬರ್ತಕ್ಕಂಥ ಕೊಂಕಣಿಗರ ಒಂದು ಭಾಷೆಗೆ ಅವ್ರಿಗೆ ಮೊದಲು ಕನ್ನಡನೇ ತಗೊಂಡಿದ್ರು ಅವರು. ಅವರಿಗೆ ತಮ್ಮದೇ ಆದಂಥ ಲಿಪಿ ಅಂತ ಇರಲಿಲ್ಲ. ಮುಂದೆ ಈ ಗೋಮಾಂತಕ ಪಕ್ಷ ಬಂದ ಮೇಲೆ ಅಥವಾ ಗೋವಾ ಸಪ್ರೇಟ್ ಆದಮೇಲೆ ಅವರು ಅದನ್ನು ಆದಷ್ಟು ಈ ನಾಗರಿ ಲಿಪಿಯನ್ನು ತಮ್ಮ ಭಾಷೆಗೆ ಅಳವಡಿಸ್ಕೊಂಡ್ರು. ಅದಕ್ಕೆ ಮೊದಲು ಅವ್ರು ಕನ್ನಡ ಲಿಪಿನೇ ಬಳಸ್ತಾ ಇದ್ರು. ಕನ್ನಡ ಲಿಪಿಯಲ್ಲಿ ಭಾಳಷ್ಟು ದಾಖಲೆಗಳಿವೆ. ಇದು ಯಾವುದು ಕೊಂಕಣಿ ದಾಖಲೆಗಳು ಭಾಳಷ್ಟು ಕನ್ನಡದಲ್ಲಿವೆ. ಅದನ್ನು ನೀವು ಗೋವಾ ಇದು ಆರ್ಕೈವ್ಸಲ್ಲಿ ಅದೆಲ್ಲ ನೋಡ್ಬೋದು ನೀವು ಅದನ್ನು. ಸೊ ನಮ್ಮಲ್ಲೂ ಕೂಡ ವಿತ್ತದು ಅಂದರೆ ಆ ಥರ ಒಂದು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಲಿಪಿ ಮತ್ತು ಭಾಷೆಗೆ ಯಾವ ಲಿಪಿ ಬೇಕೋ ಅನ್ನೋ ಅನುಕೂಲವಾಗುತ್ತೋ ಆ ಲಿಪಿಯನ್ನು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಈಗ ನೀವು ಹೇಳಿದಾಗೆ ನನಗೂ ಅನ್ನಿಸ್ತಾ ಇತ್ತು, ಕನ್ನಡ ಮತ್ತು ತಮಿಳಿಗೆ ತುಂಬ ಪದಗಳು ಸಿಮಿಲಾರ್ಗಳಿದ್ದಾವೆ, ಬಳಸುವಂಥ ಪದಗಳು. ಬಟ್ ಲಿಪಿಗೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ. ಬಟ್ ಅದೇ ಕನ್ನಡ ತೆಲುಗುಗೆ ಬಂದರೆ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ಲಿಪಿ ಕನ್ನಡ ಮತ್ತು ತೆಲುಗುದು ಒಂದೇ ಥರ ಇದೆ. ಸುಮಾರು ನಮಗೆ ತುಂಬ ಈಸಿಯಾಗಿ ಕಲಿಯುವಂಥ ಭಾಷೆ ತೆಲುಗು, ಮತ್ತು ಕನ್ನಡಕ್ಕೆ ತೆಲುಗಿಗೆ ಸುಮಾರು ವಿಷಯಗಳಲ್ಲಿ ಕನೆಕ್ಷನ್ ಇದೆಯಲ್ಲ ಸರ್. ಈ ಎರಡು ಯಾವಾಗ ಕವಲು ಹೊಡೀತು ಸರ್, ಕನ್ನಡ ಮತ್ತು ತೆಲುಗು ಅನ್ನೋದು ಪ್ರತ್ಯೇಕ ಯಾವಾಗ ಆಯಿತು? ಕನ್ನಡ ಮತ್ತು ತೆಲುಗು ಅನ್ನೋದು ತೆಲುಗಿನವರು ಅಲ್ಲೂ ಕೂಡ ರಾಜರಿದ್ದರು, ವ್ಯಂಗ್ಯ ಚಾಳುಕ್ಯರಿದ್ದರು. ಇಲ್ಲಿ ಬಾದಾಮಿ ಚಾಳುಕ್ಯರ ದಾಯಾದಿಗಳೇ ಅವರು. ಅದಕ್ಕೆ ಮುಂಚೆ ಶಾತವಾಹನರನ್ನು ಕೂಡ ಶಾತವಾಹನರ ಕಾಲದಲ್ಲಿ ತೆಲುಗು ಬಳಸಿಲ್ಲ ಅವರು. ಈ ಗೌತಮಿ ಪುತ್ರ ಶಾತಕರ್ಣಿ ಎಲ್ಲ ಹೇಳ್ತಾರಲ್ಲ, ಇಲ್ಲ, ಅದು ಶಾಸನ ಬಳಸಿಲ್ಲ. ಅದು ಶಾಸನ, ತೆಲುಗು ಶಾಸನ ಇಲ್ಲ ಅಲ್ಲಿ. ಇಲ್ಲ, ಎಲ್ಲ ಇರ್ತಕ್ಕಂಥದ್ದು ಪ್ರಾಕೃತ ಭಾಷಾ ಶಾಸನ ಅಲ್ಲಿರ್ತಕ್ಕಂಥ, ಇಲ್ಲ ಸಂಸ್ಕೃತ ಶಾಸನಗಳು ಎರಡೇ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿನೂ ಆರಂಭದಲ್ಲಿ ಅಲ್ಲಿ ಭಾಷೆ ಉಲ್ಲೇಖ ಇಲ್ಲ. ಏನೋ ಒಂದು ಯಾವುದೋ ಒಂದು ಪದ ಸಿಕ್ಕಿದೆ ಅಂದ್ಬಿಟ್ಟು ಆ ಪದ ಅದನ್ನು ಈಗ ನಾವೇಗೆ ಅಶೋಕನ ಶಾಸನದಲ್ಲಿ ಈಸಿರ ಎಂಬತಕ್ಕಂಥ ಶಬ್ದವನ್ನು ನಾವು ಕನ್ನಡ ಶಬ್ದ ಅಂತ ನಾವು ಇದು ಹೇಳ್ಕೊಳ್ತೀವಿ. ಹಾಗೆ ಒಂದು ಶಬ್ದ ಸಿಕ್ಕಿದೆ ಅಂತ ಅವರು ಕೂಡ ಸ್ವಲ್ಪ ಪ್ರಾಚೀನತೆಗೆ ಹೋಗ್ತಾ ಇದ್ದಾರೆ. ಆದರೆ ಶಾಸನ ಸಿಕ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಅಲ್ಮಿಡಿ ಶಾಸನ ಸಿಕ್ಕಿದ ಒಂದು 100 ವರ್ಷದ ನಂತರ ಅವ್ರ ಶಾಸನ ಸಿಕ್ಕಿರ್ತಕ್ಕಂಥದ್ದು. ಓಕೆ, 100 ವರ್ಷದ ನಂತರನೇ ಸಿಕ್ಕಿದೆ. ಹೌದೌದು. ವೈದಂಬರ ಶಾಸನವೇ ಅಲ್ಲಿ ಅಲ್ಲೂ ಕೂಡ ವೈದಂಬರ ಕಡಪ ಜಿಲ್ಲೆಯಲ್ಲಿ ಸಿಕ್ತಂಥ ಒಂದು ಶಾಸನ ಏನಿದೆ ಅದೇ ಭಾಳ ಅರ್ಲಿ ಶಾಸನ ತೆಲುಗಲ್ಲಿ ಸಿಗ್ತಕ್ಕಂಥದ್ದು. ಹೀಗಾಗಿ ತೆಲುಗು ಮತ್ತು ಕನ್ನಡಕ್ಕೆ ಒಂದೇ ಲಿಪಿಯನ್ನು ಯಾಕೆ ಬಂತು ಅಂದರೆ, ಅಲ್ಲಿ ವ್ಯಂಗ್ಯ ಚಾಳುಕ್ಯರಿದ್ದಾರಲ್ಲ, ವ್ಯಂಗ್ಯ ಚಾಳುಕ್ಯರು ಕೂಡ ಶಾಸನ ಬಳಸ್ತಾರೆ. ಈ ಕಡೆ ಕನ್ನಡದಲ್ಲಿ ಇವ್ರು ಬಳಸ್ತಾರೆ, ಯಾರು ನಮ್ಮ ಇವ್ರು ಬಾದಾಮಿ ಚಾಳುಕ್ಯರು. ಲಿಪಿಗಳು ಹೆಚ್ಚು ಕಮ್ಮಿ ಒಂದೇ ಥರ ಬರುತ್ತೆ. ಕಾಕತೀಯರ ಕಾಲದವರೆಗೂ ಒಂದೇ ಥರ ಬರುತ್ತೆ. ಯಾಕೆ ಕಾಕತೀಯರ ಕಾಲದವರೆಗೂ ಒಂದೇ ಥರ ಬರುತ್ತೆ ಅಂದರೆ, ಕಾಕತೀಯರ ಕಾಲದವರೆಗೂ ಕೂಡ ಎಲ್ಲ 3 ದೇಶಗಳು ಒಂದೇ ಆಗಿತ್ತು. ಕರ್ನಾಟಕ ಮತ್ತು ಆಂಧ್ರ ಮತ್ತು ಮಹಾರಾಷ್ಟ್ರ 3 ಒಂದೇ ಆಳ್ವಿಕೆಯಲ್ಲಿ ಇದ್ದಿದ್ದರಿಂದ ಅಲ್ಲೇನಾಯಿತು, 3 ರಾಜ್ಯಗಳು ಒಂದೇ ಇದ್ದಿದ್ದರಿಂದ ಒಂದೇ ಆಡಳಿತ, ಒಂದೇ ಭಾಷೆ, ಇವೆಲ್ಲ ಬಳಕೆಯಲ್ಲಿದ್ದಿದ್ದು. ಈಗ ಈ ಲಿಪಿನೂ ಒಂದೇ ಇತ್ತಲ್ಲಿ. ಸೊ ಎಲ್ಲಿ ಬಾದಾಮಿ ಇದು ಕಲ್ಯಾಣ ಚಾಲುಕ್ಯರು ಅವರ ಕಾಲದಲ್ಲಿ ಈ 3 ರಾಜ್ಯಗಳು ಬೇರೆ ಬೇರೆ ಆಗ್ತವೆ. ದಕ್ಷಿಣದಲ್ಲಿ ಹೊಯ್ಸಳ ಆಗುತ್ತೆ, ಪೂರ್ವಕ್ಕೆ ಕಾಕತೀಯ ಆಗುತ್ತೆ, ಉತ್ತರಕ್ಕೆ ದೇವಗಿರಿ ಯಾದವರಾಗ್ತಾರೆ. ಸೊ ಅಲ್ಲಿಂದ ಆಚೆಗೆ ಏನಾಗುತ್ತೆ, ಲಿಪಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಬರ್ತದೆ. ಯಾಕೆಂದರೆ ನೋಡಿ, ರಾಜಕೀಯ ಆಡಳಿತ ವ್ಯತ್ಯಾಸ ಆಗುತ್ತೆ. ಕರೆಕ್ಟ್. ಅಲ್ಲಿ ಸೊ ಜನ ಈ ಕಡೆ ಬರುತ್ತಾ ಇದ್ದ ಜನ ಆ ಕಡೆಗೆ ಹೋದರು. ಈಗ ಆಂಧ್ರದ ಕಡೆಯೇ ಹೋದರು, ಕಾನ್ಸಂಟ್ರೇಷನ್ ಮಾಡಿದ್ರು. ವಾರಂಗಲ್ ಕಡೆಗೆ ಹೋದರು ಜನ. ಈ ಕಡೆ ಜನ ಈ ಕಡೆ ದೇವಗಿರಿ ಕಡೆಗೆ ಹೋದರು. ದಕ್ಷಿಣದವರು ದ್ವಾರಸಮುದ್ರದ ಕಡೆಗೆ ಬಂದರು. ಸೊ ಹೀಗೆ 3 ಆಡಳಿತಗಳ ಜನ ಮತ್ತೆ ಚೆದರಿದಾಗ, ಗೆರೆ ಹೊಡೆದಂತೆ ಚೆದರಿದಂಥ ಸನ್ನಿವೇಶದಲ್ಲಿ ಅವ್ರು ಬಳಸ್ತಾ ಇದ್ದಂಥ ಲಿಪಿಗಳಲ್ಲಿ ಸ್ವಲ್ಪ ಭೇದ ಕಾಣಿಸ್ಕೊಳ್ತಾ ಬಂತು. ಆ ಭೇದ ಕಾಣಿಸ್ಕೊಂಡಿದ್ದೇನಾಯಿತು, ಮುಂದೆ ಅದು ಹೆಚ್ಚು ಕಮ್ಮಿ ವಿಜಯನಗರ ಕಾಲಕ್ಕೆ ಸ್ವಲ್ಪ ಇದು ರೆಡ್ಡಿ ರಾಜರು ಬರ್ತಾರೆ. ರೆಡ್ಡಿ ರಾಜರ ಕಾಲದಲ್ಲಿ ಏನಾಗುತ್ತೆ ಅಂದರೆ ಈ ಭೇದ ಭಾಳ ಜಾಸ್ತಿ ಕಾಣಿಸ್ಕೊಳುತ್ತೆ. ಅಂದರೆ ಯಾವುದ್ರಲ್ಲಿ ಹೆಚ್ಚಿಗೆ ಭೇದ, ತಲೆಕಟ್ಟುಗಳಲ್ಲಿ ಹೆಚ್ಚಿಗೆ ಭೇದ ಬರುತ್ತೆ. ತಲೆಕಟ್ಟು ಕೊಡೋದ್ರಲ್ಲಿ ವ್ಯತ್ಯಾಸ ಆಗುತ್ತಾ ಬರುತ್ತೆ. ಆ ವ್ಯತ್ಯಾಸವೇ ಮುಂದೆ ಕೆಲವು ತಲೆಕಟ್ಟು ಮತ್ತು ಇದು ಕಾಗುಣಿತ ಕೊಡ್ತಕ್ಕಂಥ ರೀತಿಗಳಲ್ಲಿ ಇವುಗಳಲ್ಲಿ ಮಾತ್ರ ವ್ಯತ್ಯಾಸ ಬರುತ್ತೆ. ಈಗಲೂ ಅನೇಕ ಅಕ್ಷರಗಳು ಸಾಮ್ಯತೆ ಆಗೇ ಇದೆ. ತೆಲುಗು ಮತ್ತು ಕನ್ನಡ ಅಕ್ಷರಗಳ ಸಾಮ್ಯತೆ ಇವಾಗಲೂ ಆಗೇ ಇದೆ. ತಲೆಕಟ್ಟುಗಳಷ್ಟೇ ವ್ಯತ್ಯಾಸ ಆಗಿದೆ. ತಲೆಕಟ್ಟುಗಳು ಮತ್ತು ಕಾಗುಣಿತ ಅಷ್ಟೇ ವ್ಯತ್ಯಾಸ. ಹೌದು, ಕಾಗುಣಿತ ಮತ್ತು ತಲೆಕಟ್ಟುಗಳು ಆಲ್ಮೋಸ್ಟ್ ಅದೇ. ಹೌದು, ಯಾವ್ದು ಕಕಾರ ಮತ್ತು ಈ ಥರದ ಒಂದು 3-4 ಅಕ್ಷರಗಳನ್ನ ಬಿಟ್ಟರೆ ಹೆಚ್ಚು ಕಮ್ಮಿ ಅದೇ ಥರ ಇವೆ. ಅದು ಕಾಗುಣಿತ ಕೊಡ್ತಕ್ಕಂಥ ರೀತಿಯಲ್ಲಿ ಮಾತ್ರ ವ್ಯತ್ಯಾಸ ಬರುತ್ತೆ. ಅದು ವ್ಯತ್ಯಾಸ ಆಗ್ಬಿಡುತ್ತೆ. ಅಂದರೆ ಅವ್ರು ಹಳೆಗನ್ನಡವನ್ನು ಹಂಗೆ ಮುಂದುವರಿಸ್ಬಿಟ್ರು, ನಾವು ಸ್ವಲ್ಪ ಅದನ್ನು ಮಾಡಿಫೈ ಮಾಡ್ಕೊಂಡ್ವಿ. ನಾವು ಮಾಡಿಫೈ ಮಾಡ್ಕೊಂಡಿದ್ದ ಕಾರಣದಿಂದ ನಮ್ಮದು ಇವತ್ತಿನ ಟೈಪಿಂಗ್ ಇದಕ್ಕೆಲ್ಲ ಸರೋಗುತ್ತೆ. ಅವ್ರದ್ದು ಅಷ್ಟೇ, ಅದು ಬೇರೆ ಥರದ್ದು ಅಷ್ಟೇ. ಇದು ಕಾಕತೀಯರ ಕಾಲದಿಂದ ಆಚೆಗೆ ಆದಂಥ ಒಂದು ಬೆಳವಣಿಗೆ. ತೆಲುಗು ಮತ್ತು ಕನ್ನಡ ಬೇರೆ ಬೇರೆ ಆಗಿದ್ದು ಆ ಕಾಲಕ್ಕೆ. ಅಲ್ಲಿವರೆಗೂ ಒಂದೇ ಲಿಪಿ ಇದ್ದಿದ್ದು. ಅದುವರೆಗೂ ಕನ್ನಡ ಮತ್ತು ತೆಲುಗುಗೆ ಒಂದೇ ಲಿಪಿನೇ ಬಳಸ್ತಾ ಇದ್ದು, ಇರೋ ವ್ಯತ್ಯಾಸ ಏನಿಲ್ಲ. ಸೊ ಅಲ್ಲಿಂದ ಕಾಕತೀಯರ ಕಾಲದಿಂದ ಆಚೆಗೆ ಈ ವ್ಯತ್ಯಾಸ ಕಾಣಿಸ್ಕೊಳುತ್ತೆ. ಮತ್ತು ಅದನ್ನು ಕಾಕತೀಯರು ಬರ್ತಾರೆ, ರೆಡ್ಡಿ ರಾಜರು ಬರ್ತಾರೆ. ವಿಜಯನಗರದಲ್ಲಿ ಬಹುಶಃ ಮಾಡಲಿಕ್ಕೆಲ್ಲ ಅವರೇ ಹೆಚ್ಚಿನ ಜನ ಆಗಿದ್ದರಿಂದ ಸೊ ಅಲ್ಲೆಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಅದು ಅಲ್ಲಿ ವ್ಯತ್ಯಾಸ ಆಗ್ತಾ ಬಂತು. ಸೊ ಇದು ಈ ತೆಲುಗು ಮತ್ತು ಕನ್ನಡ ಬದಲಾವಣೆ. ಬಟ್
ತಮಿಳುನಾಡು ರಾಜಕೀಯವಾಗಿ ಅದು ಅಲ್ಲಿ ಮತ್ತೆ ಅದೇ ಅದು ಬಾರ್ಡ್ರ್ ಹಾಕೊಂಡ್ಬಿಟ್ಟಿತ್ತು ಅದು ಕರೆಕ್ಟ್ ಹೆಚ್ಚು ಕಡಿಮೆ. ಒಂದು ನಮ್ಮಲ್ಲಿ ತಳಗಡೆ ಒಂದು ಬಾರ್ಡ್ರು ಅಂದರೆ ನೀಲಗಿರಿ ಬೆಟ್ಟಗಳ ಒಂದು ಬಾರ್ಡ್ರ್ ಇತ್ತು, ಆ ಬಾರ್ಡ್ರ್ ದಾಟಿ ಅವ್ರು ಹೋಗ್ಬೇಕಾಗಿತ್ತು. ಸೊ ನಮಗೆ ಅವ್ರ ಸಂಪರ್ಕ ಇದ್ದಿದ್ದು ಕಡಿಮೆ. ತಮಿಳುನಾಡವ್ರಿಗೆ ರಾಜಕೀಯ ಸಂಪರ್ಕ ಇದ್ದಿದ್ದು ವಯಾ ಕಂಚಿನ ಮೂಲಕವೇ ಹೊರತು ಸೊ ಈ ಕಡೆಯಿಂದ ಕಾಡು ಸೀಮೆ ಕಡೆಯಿಂದ ಇರಲಿಲ್ಲ. ದಕ್ಷಿಣದಿಂದ ಅವರ ನಮಗೆ ಸಂಪರ್ಕ ಇಲ್ಲ. ಅವರ ನಮ್ಮ ಸಂಪರ್ಕ ಬಂದಿದ್ದು ಈ ರಾಜಕೀಯ ಇದು ಯಾರು ಚೋಳರು ಕರ್ನಾಟಕವನ್ನು ಗೆದ್ದ ಮೇಲೇ, ಗಂಗರ ನಡುವಿನ ಹೌದು ಜಗಳ ಆದಮೇಲೆ, ಯುದ್ಧ ಆದಮೇಲೆ, ಗಂಗರನ್ನ ಸೋಲಿಸಿದ್ದಾದಮೇಲೆ ಅಲ್ಲಿಂದ ಆಚೆಗೆ ಆ ಮಧ್ಯದಲ್ಲಿ ಊರುಗಳನ್ನು ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ದಾರಿಗಳು ಮಾಡ್ಕೊಂಡಿದ್ದು. ಅಲ್ಲಿವರೆಗೂ ದಾರಿಗಳು ಅದು ಏನು 100-200 ವರ್ಷ ಅಷ್ಟೇ ಇರ್ಬೋದಲ್ವಾ ಸರ್ ಒಂಚೂರು ಅವರು ಬಂದು ಹೋಗಿರೋದು? ಇಲ್ಲ ಇಲ್ಲ ಜಾಸ್ತಿ ಜಾಸ್ತಿ ಗಂಗರು ಚೋಳರು ಹೋದ್ರು ಕೂಡ ಚೋಳರ ಅಧಿಕಾರಿಗಳಿದ್ರು. ನಿಮಗೆ ಚೋಳನಾಡಿನಿಂದ ಇದು ಅಂದರೆ ತಮಿಳುನಾಡಿನಿಂದ ಬಂದಂಥ ಅಧಿಕಾರಿಗಳು ಭಾಳ ಜನ ಇಲ್ಲಿದ್ದರು, ಇಲ್ಲಿ ನೆಲೆಗೊಂಡ್ಬಿಟ್ರು. ಅವರು ಹೋಗಲಿ ವಾಪಸ್ ಹೋಗಲಿಲ್ಲ, ಇವ್ರ ಜೊತೆಗಿದ್ರು. ಮತ್ತು ಇವರು ಕೂಡ ತಮ್ಮ ಇದು ವಿಷ್ಣುವರ್ಧನ ತಮಿಳುನಾಡನ್ನು ಗೆದ್ದಂಥ ಇದು ತಮಿಳರನ್ನು ಓಡಿಸಿದ್ದಾದ್ಮೇಲೆ ಅಲ್ಲೂ ಇಲ್ಲಿ ಅಧಿಕಾರಿಗಳು ಹಂಗೆ ಉಳ್ಕೊಂಡ್ಬಿಟ್ರು. ಅವರು ರಾಜಕೀಯವಾಗಿ ಅವರು ಓಡಿದ್ರೆ ಅಷ್ಟೇ ಹೊರತು ಸೊ ಅದು ಬಂದಿದ್ದಂಥ ಅಧಿಕಾರಿಗಳು ಬ್ರಾಹ್ಮಣರು ಇವರೆಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ರಲ್ಲಿ. ಸೊ ಹೀಗಾಗಿ ಸ್ವಲ್ಪ ಮಟ್ಟಿಗೆ ಮತ್ತು ಧಾರ್ಮಿಕ ಭಾಷೆಯಾಗಿ ಕೂಡ ಅದು ಹಂಗೆ ಉಳ್ಕೊಂಡ್ಬಿಡ್ತು. ಈಗ ಶ್ರೀ ವೈಷ್ಣವ ಪಂಥ ಏನಿದೆ, ಶ್ರೀ ವೈಷ್ಣವ ಪಂಥದ ಜೊತೆಯಲ್ಲೇ ತಮಿಳು ಬಂದುಬಿಡುತ್ತೆ ನಮಗೆ. ಸೊ ಈಗ ಶ್ರೀ ವೈಷ್ಣವರು ಎಲ್ಲೆಲ್ಲಿ ನೆಲೆಗೊಳ್ತಾರೆ ಅಲ್ಲೆಲ್ಲ ತಮಿಳು ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಹೀಗಾಗಿ ಅಧಿಕಾರಿಗಳು ಮತ್ತು ಈ ಧಾರ್ಮಿಕವಾಗಿ ಬಂದಂಥ ಈ ಶ್ರೀ ವೈಷ್ಣವರು ಇವ್ರ ಕಾರಣದಿಂದ ಮತ್ತು ಬೇರೆ ಬೇರೆ ಬ್ರಾಹ್ಮಣರು ಕೂಡ ಇಲ್ಲಿಗೆ ಬರ್ತಾರೆ, ಅಯ್ಯರುಗಳು ಬರ್ತಾರೆ, ಬೇರೆ ಬೇರೆಯವರೆಲ್ಲ ಬಂದು ಅಲ್ಲಲ್ಲಿ ನೆಲೆಗೊಳ್ತಾರೆ. ಅಲ್ಲಿ ಆ ನೆಲೆಗೊಂಡ ಸನ್ನಿವೇಶದಲ್ಲಿ ಅಲ್ಲಿ ತಮಿಳು ಹಂಗೆ ಉಳ್ಕೊಳ್ಳುತ್ತೆ. ಸೊ ನಮಗೆ ವಿಜಯನಗರ ಕಾಲಕ್ಕೆ ಬಂದಾಗ ಕನ್ನಡ ಮತ್ತು ತೆಲುಗು ಎರಡೂ ಬಳಕೆಯಲ್ಲಿರುತ್ತಲ್ಲ ಸರ್? ಇಲ್ಲ, ಕರ್ನಾಟಕದಲ್ಲಿ ಎರಡೂ ಕರ್ನಾಟಕದಲ್ಲಿ ತೆಲುಗು ಬಳಕೆಯಲ್ಲಿಲ್ಲ. ಕರ್ನಾಟಕದಲ್ಲಿ ಕನ್ನಡನೇ ಬಳಕೆಯಲ್ಲಿದೆ. ಆಂಧ್ರದಲ್ಲೂ ಕೂಡ ಭಾಳಷ್ಟು ಕಡೆಗಳಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಲಿಪಿನೇ ಬಳಸಿದ್ದಾರೆ. ಶಾಸನಗಳು ಆಂಧ್ರದಲ್ಲಿ ಹಾಕ್ಸಿರೋದ್ರಲ್ಲೂ ಇಂಟೀರಿಯರ್ ಆಂಧ್ರದಲ್ಲಿ ಹಾಕ್ಸಿದಂಥ ಶಾಸನಗಳೆಲ್ಲವೂ ಕೂಡ ತೆಲುಗು ಭಾಷೆ ತೆಲುಗು ಲಿಪಿಲೇ ಇವೆ ಅವು ವಿಜಯನಗರ ಕಾಲದಲ್ಲಿ. ಅಂದರೆ ಬಳಕೆಗೆ ಆಲ್ಮೋಸ್ಟ್ ಹೆಚ್ಚಾಗಿ ಸಿಗೋದು ನಮ್ಗೆ ವಿಜಯನಗರ ಕಾಲದಲ್ಲೇ ತೆಲುಗು ಅಂತ. ಹೌದೌದು, ತೆಲುಗು ಲಿಪಿ ವಿಕಾಸ ಮತ್ತೆ ಒಂದು ಹಂತಕ್ಕೆ ಬಂದಿದ್ದು ಅದೇ ಕಾಲಕ್ಕೆ. ಕಾಕತೀಯರದೇನು ಅಷ್ಟು ಶಾಸನಗಳು ಸಿಗಲ್ಲ ಹಾಗಾದ್ರೆ ನಮಗೆ? ಕಾಕತೀಯರು ನಮ್ಮಲ್ಲಿ ಸಿಗೋದಿಲ್ಲ. ಅಲ್ಲಿದೆ, ನಮ್ಮಲ್ಲಿ ಬೀದರಲ್ಲಿ ಸಿಗುತ್ತೆ, ಮತ್ತೆ ಬೇರೆ ಬೇರೆ ಒಂದು 2-3 ಮತ್ತೆ ರಾಯಚೂರಲ್ಲಿ ಒಂದು ಸಿಗುತ್ತೆ. ರಾಯಚೂರು ಕೋಟೆಯಲ್ಲಿ ಇರ್ತಕ್ಕಂಥ ಶಾಸನ ಕಾಕತೀಯರ ಅರಸರ ಕಾಲದ ಶಾಸನ ಸೊ ಸಿಗುತ್ತೆ. ಆದರೆ ಅಲ್ಲೆಲ್ಲ ಕನ್ನಡದಲ್ಲಿ ಬರ್ದವ್ರೆ. ಬೀದರ್ ಶಾಸನ ಕನ್ನಡ ಶಾಸನ, ಕಾಕತೀಯರು ಹಾಕ್ಸಿರೋದು. ಹೌದು, ಇದು ಇದೆಯಲ್ಲ ಯಾವುದು ರಾಯಚೂರು ಕೋಟೆ ಶಾಸನ ಕೂಡ ಕಾಕತೀಯರದು ಕನ್ನಡ ಶಾಸನದ ಭಾಷೆಯಲ್ಲಿದೆ ಅದು. ಸೊ ಇನ್ನು ಸ್ವಲ್ಪ ಒಳಕೋದಂತ ಅಷ್ಟೇ ನಮಗೆ ತೆಲುಗು ಶಾಸನ ಸಿಗ್ತಕ್ಕಂಥ. ಬಟ್ ಅದೇ ತೆಲುಗು ಶಾಸನದ ಪ್ರಾರಂಭ ಅಲ್ಲ, ತೆಲುಗು ಶಾಸನ ಭಾಳ ಹಿಂದೆನೇ ಪ್ರಾರಂಭ ಆಗಿದೆ. ಯಾವ ಕಾಲದಿಂದ? ಅದು ವೈದುಂಬರ ಕಾಲದಲ್ಲೇ ಆಗಿದೆ. ವೈದುಂಬರು ಅಂದರೆ ಕ್ರಿಸ್ತಕ 5ನೇ ಶತಮಾನಕ್ಕೆ, ನಮ್ದು 5 ಅಂದರೆ ಅವ್ದು 6ನೇ ಶತಮಾನಕ್ಕೆ ಬರುತ್ತೆ. ಪಕ್ಕ ಅಲ್ಲಿಂದಾಚೆ ಕಂಟಿನ್ಯೂಟಿ ಇದೆ ಅದು. ನಾನು ಯಾಕೆ ಇದು ಮಾತು ಹೇಳ್ತೀನಿ ಅಂದರೆ ಕಂಟಿನ್ಯೂಟಿ ಭಾಳ ಮುಖ್ಯ. ಈಗ ಒಂದು ಶಾಸನ ಸಿಕ್ಕಿದೆ ಅಂದ ತಕ್ಷಣ ಅದರ ನಂತರ ಅಂತ ಬಂದಾಗ ಅದು ಕಂಟಿನ್ಯೂಟಿ ಇರುತ್ತೆ. ಅದಕ್ಕೊಂದು ಇತಿಹಾಸ ಬರುತ್ತೆ ಅವಾಗ. ಈಗ ನಮ್ಮಲ್ಲಿ ಕದಂಬರು, ಚಾಳುಕ್ಯರು ಈ ಥರ ಇದ್ರಲ್ಲ, ಆ ಥರದ್ದು ಅಲ್ಲಿ ದೊಡ್ಡ ಸಾಮ್ರಾಜ್ಯಗಳು ಯಾವುದೂ ಇರಲಿಲ್ಲ. ವೆಂಗಿ ಚಾಳುಕ್ಯರು ಇದ್ರಲ್ಲ ಆಂಧ್ರದಲ್ಲಿ. ವೆಂಗಿ ಚಾಳುಕ್ಯರು ಭಾಳ ವರ್ಷ ಆಯ್ತು. ಈಗ ವೆಂಗಿ ಚಾಳುಕ್ಯರನ್ನು ಕೂಡ ನಾವು ಬಾದಾಮಿ ಚಾಳುಕ್ಯ, ನಮ್ಮ ಇಮ್ಮಡಿ ಪುಲಿಕೇಶಿ ತನ್ನ ತಮ್ಮನ್ನ ಅಲ್ಲಿಗೆ ಅಧಿಕಾರಕ್ಕೆ ಕಳಿಸೋದು ಕುಬ್ಜ ವಿಷ್ಣುವರ್ಧನ ಅವನೇ ಶುರು ಮಾಡಿದ್ದು ವೆಂಗಿ ಚಾಳುಕ್ಯರ. ಹಾಗಾಗಿ ಅದು ಕೂಡ ಕನ್ನಡದ್ದೇ ಅನ್ನೋ ಥರ ಆಗುತ್ತಲ್ಲ ಅಂತ ಕೇಳಿದೆ. ಅಲ್ಲ, ನಿಮಗೆ ಭಾಷೆ ನೀವು ಅರಮನೆ ಮಟ್ಟಿಗೆ ಮಾತಾಡ್ತಾ ಇದ್ದಿರ್ಬೋದು, ಬಟ್ ಜನರು ತೆಲುಗೆ ಮಾತಾಡ್ತಾ ಇರ್ತಾರೆ ಅಲ್ಲಿ. ಕರೆಕ್ಟ್. ನಾನು ಹೇಳ್ತಾ ಇರ್ತಕ್ಕಂಥ ರೆಕಾರ್ಡ್ ಆಗ್ತಕ್ಕಂಥ ಸನ್ನಿವೇಶ ಅಷ್ಟೇ ನಮಗಲ್ಲಿ ಮುಖ್ಯ. ಎಲ್ಲಿ ಯಾವಾಗ ಯಾವ ಭಾಷೆಯಲ್ಲಿ ರೆಕಾರ್ಡ್ ಆಗುತ್ತೆ ನಾವು ಅಂದ್ಕೊಳ್ತೀವಿ ಈ ಭಾಷೆಯ ರೆಕಾರ್ಡ್ ಇಲ್ಲಾಗಿದೆ, ಇದಾಗಿದೆಯಪ್ಪ, ಈ ಭಾಷೆಗೆ ಈ ಲಿಪಿಯನ್ನು ಈ ಭಾಷೆ ಬಳಸಿದ್ದಾರೆ ಅಂತ ಹೇಳ್ತೀವಿ ನಾವು ಅಷ್ಟೇ. ಭಾಷೆ ಅವ್ರ ಭಾಷೆ ಅಲ್ಲಲ್ಲಿ ಎಲ್ಲ ಕಾಲದಲ್ಲೂ ಇದ್ದೇ ಇದೆ. ಹೌದೌದು, ಅವ್ರ ಭಾಷೆನ ಅವ್ರು ಯಾರು ಬಿಟ್ಕೊಡೋದು. ಎಲ್ಲ ಭಾಷೆಗಳು ಇರ್ತವೆ, ಮಾತಾಡ್ತಾ ಇರ್ತಾರೆ. ರಾಜಕೀಯದ ಅನುಕೂಲಕ್ಕೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಲಿಪಿ ಅನ್ನೋದಕ್ಕೆ ಒಂದು ಕಾಲಘಟ್ಟ ಹೇಳ್ಬೋದು ಅಷ್ಟೇ ಹೊರತು ಭಾಷೆ ಮನುಷ್ಯ ತೆಲುಗು ಮಾತಾಡೋ ಜನ ಅಲ್ಲಿ ಇದ್ದೇ ಇದ್ರು, ಅಲ್ಲಿ ಕನ್ನಡ ಮಾತಾಡೋರು ಇಲ್ಲಿ ಇದ್ದೇ ಇದ್ರು. ಹೌದು, ಕರೆಕ್ಟ್ ಅಲ್ವಾ? ಮನುಷ್ಯ ಮಾತಾಡೋಕೆ ಶುರು ಮಾಡಿದಾಗಲಿಂದ ಭಾಷೆ ನಮಗೇನು ಅಂದರೆ ರೆಕಾರ್ಡ್ ಯಾವಾಗ ಆಗಿದೆ ಅನ್ನೋದು ಅಷ್ಟೇ. ಅದು ಎಲ್ಲಿ ಬರವಣಿಗೆಗೆ ಯಾವಾಗ ಬಂತು ಅದು ಮುಖ್ಯ ಅನ್ನೋದು ನಮ್ಗೆ ಅಷ್ಟೇ. ಅದೇ ನಾನು ಹೇಳಿದ್ದು. ನಮ್ಮಲ್ಲಿ 450ಕ್ಕೆ ನಮ್ಮಲ್ಲಿ ಒಂದು ಶಾಸನ, ಕನ್ನಡ ಶಾಸನ, ಅಲ್ಮಿಡಿ ಶಾಸನ ಸಿಕ್ಕಿದ್ರೆ ಅಲ್ಲಿ 500-520ಕ್ಕೆಲ್ಲ ಒಂದು ಶಾಸನ ಸಿಕ್ಕಿದೆ. ಸೊ ಅಲ್ಲೂ ಕೂಡ ಆ ಪ್ರಾಂತ್ಯವನ್ನು ಆಳ್ತಾ ಇದ್ದಂಥ ಸ್ಥಳೀಯ ಅರಸ ಹಾಕ್ಸಿರ್ತಕ್ಕಂಥ ಒಂದು ಶಾಸನ ಅದು. ಇಲ್ಲಿ ಕದಂಬರ ಅರಸ ಇವನು ನಮ್ಮ ಅವ್ರ ಲೆಕ್ಕದಲ್ಲಿ ಇವನು ಸ್ಥಳೀಯ ಅರಸ ಕರ್ನಾಟಕದಲ್ಲಿ.
ಈ ಸ್ಥಳೀಯ ಅರಸ ಇಲ್ಲಿ ಕನ್ನಡದಲ್ಲಿ ಹಾಕ್ಸಿದ್ದಾನೆ ಅಷ್ಟೇ. ಸೊ ಹಾಗಾದ್ರೆ ಅವಾಗ ಲಿಪಿ ಎರಡು ಒಂದೇ ಇದೆ, ಲಿಪಿ ಎರಡು ಒಂದೇ, ಲಿಪಿಯಲ್ಲಿ ವ್ಯತ್ಯಾಸ ಇಲ್ಲ. ಲಿಪಿಯಲ್ಲಿ ಸೇಮೇ ಇದೆ, ಅಕ್ಷರಗಳಲ್ಲಿ ಎಲ್ಲ ಸೇಮೇ ಇದೆ, ಸೇಮೇ ಇದೆ, ಅರ್ಥಗಳು ಮಾತ್ರ ಭಾಷೆ ನನ್ನ ಬಳಕೆ. ಓಕೆ, ಹಂಗಂದ್ರೆ ಅವ್ರ ಭಾಷೆಯಲ್ಲೇ ಬರ್ದಿರೋದು ಅವರು. ಹೌದೌದು, ತೆಲುಗು ಭಾಷೆಯಲ್ಲಿ ಬರ್ತಾರೆ. ತೆಲುಗು ಭಾಷೆಯಲ್ಲೇ ಬರ್ದಿರೋ ಲಿಪಿ ನಮಗೆ ಒಂದು 6ನೇ ಶತಮಾನದಲ್ಲಿ ಸಿಗುತ್ತೆ. ಈಗ ನಾವು ಹೇಗೆ ನಮ್ಮ ಭಾಷೆಗೆ ನಮ್ಮ ಲಿಪಿಯನ್ನು ಬಳಸಿದ್ದೀವಿ ಅಂತ ಹೇಳ್ಕೊಳ್ತೀವೋ, ಆಂಧ್ರದವರನ್ನು ಕೇಳಿದ್ರೆ ಅವರ ಒಂದು ಭಾಷೆಗೆ ಬಳಸಿರ್ತಕ್ಕಂಥ ಲಿಪಿ ಏನಿದೆ ಅದು ತೆಲುಗು ಅಂತಲೇ ಅವ್ರು ಬರ್ತಕ್ಕಂಥದ್ದು, ಅವ್ರು ಭಾವಿಸ್ತಕ್ಕಂಥದ್ದು. ಇದು ಈ ಭಾವನೆ ನಮ್ಮಲ್ಲೆಲ್ಲ ಅವರಲ್ಲೂ ಇದೆ, ಬೇರೆಯವರಲ್ಲೂ ಇರುತ್ತೆ. ಅದರಿಂದ ನಾವು ಹೋಗ್ಬಿಟ್ಟು ನಮ್ಮ ಕನ್ನಡ ಭಾಷೆಯಲ್ಲಿ ಬರೆದಿದ್ದೀವಿ ಅನ್ನೋ ಅಂತ ಕ್ಲೂ ಮಾಡೋಕ್ಕಾಗೋದಿಲ್ಲ. ಅವನು ಹೇಳ್ತಾನೆ ತೆಲುಗು ಭಾಷೆದು ಅಥವಾ ತೆಲುಗು ಲಿಪಿಲಿ ಬರ್ದವನೇ ಅಂತ ಹೇಳ್ತಾನೆ ಅವನು. ಸೊ ಅದಕ್ಕೆ ನಾವು ಯಾವುದೇ ಶಾಸನ ಸಿಕ್ಕಿದ್ರು ಕೂಡ ವಿದ್ವಾಂಸರು ಕನ್ನಡ ತೆಲುಗು ಲಿಪಿ ಅಂತ ಹಾಕ್ಬಿಡ್ತಾರೆ ಅವರು. ಕನ್ನಡ ಆ್ಯಂಡ್ ತೆಲುಗು ಕ್ಯಾರೆಕ್ಟರ್ಸ್ ಅಂತ ನೀವು ನೋಡಿ ಯಾವುದಾರ ಒಂದು ಶಾಸನ ಸಂಪುಟಗಳು ತೆಗೆದು ನೋಡ್ತಾರೆ, ಅವರು ಕನ್ನಡ ಲಿಪಿ ಅಂತ ಹೇಳೋದಿಲ್ಲ, ತೆಲುಗು ಲಿಪಿ ಅಂತಲೂ ಹೇಳೋದಿಲ್ಲ, ಕನ್ನಡ ತೆಲುಗು ಕ್ಯಾರೆಕ್ಟರ್ಸ್ ಅಂತ ಹೇಳ್ಬಿಡ್ತಾರೆ. ಕನ್ನಡ ತೆಲುಗು ಲಿಪಿಲಿ ಬರೆದಿರ್ತಕ್ಕಂಥ ಶಾಸನ ಅಂತ. ಸೊ ನಾವೀಗ ಈ ಲಿಪಿಗಳನ್ನು ನಾವು ಸಾರಾಸಗಟಾಗಿ ನಾವು ಕತ್ತರಿಸ್ದಂಗೆ ವಿಭೇದ ಮಾಡೋಕ್ಕಾಗೋದಿಲ್ಲ. ತೆಲುಗು ಮತ್ತು ಕನ್ನಡ ಲಿಪಿಯನ್ನು ನಾವು ಕತ್ತರಿಸಿದಂತೆ ಇದು ಗೆರೆ ಕೊಯ್ದಂತೆ ಆಗೋದಿಲ್ಲ. ಗೆರೆ ಕೊಯ್ದಂತೆ ಶುರುವಾಗಿದ್ದು ನಮಗೆ ಕಾಕತೀಯರ ಕಾಲಕ್ಕೆ. ಕಾಕತೀಯರ ಕಾಲದಿಂದ ಸ್ವಲ್ಪ ಬದಲಾವಣೆ ಆಗ್ತಾ ಬರುತ್ತೆ ಲಿಪಿಗಳ ಬರವಣಿಗೆಯಲ್ಲಿ, ತಲೆಕಟ್ಟುಗಳಲ್ಲಿ ಮತ್ತು ಕಾಗುಣಿತಗಳಲ್ಲಿ. ಇಲ್ಲಿ ಬೇರೆ ಥರದಲ್ಲಿ ಒಂದನ್ನು ಅನುಸರಿಸ್ತಾ ಬರ್ತಾರೆ. ಅಂದರೆ ಮೋಸ್ಟ್ಲಿ ಕಾಕತೀಯರ ಕಾಲದೊತ್ತಿಗೆ ಅವ್ರದ್ದೊಂದು ಸಾಮ್ರಾಜ್ಯ ಅನ್ನೋದು ಪ್ರತ್ಯೇಕವಾಗಿ ದೊಡ್ಡದಾಗಿ ಬಂದಿದ್ದಕ್ಕೆ ಬರವಣಿಗೆ ಶುರುವಾಗಿ, ಬರವಣಿಗೆ ಮೊದಲೇ ಇತ್ತು, ಬರವಣಿಗೆ ಇರಲಿಲ್ಲ ಅಂತ ಸಾಹಿತ್ಯಗಳು ಶುರುವಾದ ಅಷ್ಟೇ ಬಳಕೆಗೆ ಒಂದು ಸ್ಟ್ಯಾಂಡರ್ಡೈಸ್ ಆಗ್ತಾ ಹೋಯ್ತು ಅಷ್ಟೇ ಅವ್ರ ಭಾಷೆ. ಸರ್, ಅದೇ ನಮ್ಮ ರಾಜ್ಯದ ಶಾಸನಗಳ ಬಗ್ಗೆ, ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ದೇಶದಲ್ಲಿ ನಾವು ನೋಡುವಂತಹ ತುಂಬ ವ್ಯಾಲ್ಯೂಯಬಲ್ ಶಾಸನಗಳು ಅಂದರೆ ನಮಗೆ ಒಂದು ಉದಾಹರಣೆಯಾಗಿ ಹೇಳೋದಾದರೆ ಮಹತ್ವವಾದ ಶಾಸನ ಯಾವುದು ಭಾರತ ದೇಶಕ್ಕೆ ಸರ್ ಸಿಕ್ಕಿರುವಂಥದ್ದು? ಇಲ್ಲ, ಆ ಥರ ಮಹತ್ತರವಾದಂಥ ಶಾಸನಗಳ ಬಗ್ಗೆ ನಾವು ಹೇಳುವಾಗ 3-4 ಶಾಸನಗಳು ನಾನಿಲ್ಲಿ ನಿಮಗೆ ಹೇಳಬೇಕಾಗುತ್ತೆ. ಒಂದು ಮೌರ್ಯ ಸಾಮ್ರಾಟ ಅಶೋಕನ ಶಾಸನ. ವಾಸ್ತವವಾಗಿ ಅದ್ರ ಬಗ್ಗೆ ನಾವು ಯಾರೂ ಸರಿಯಾಗಿ ಅಧ್ಯಯನ ಮಾಡ್ತಾಯಿಲ್ಲ. ಹಿಂದೆ ಮಾಡೋರು ಅವ್ರಿಗೆ ಅದೊಂದಿತ್ತು. ಬಟ್ ಈಗಿನ ತಲೆಮಾರಿಗೆ ಯಾರಿಗೂ ಆ ಶಾಸನ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಅವನ ತಲೆಮಾರಲ್ಲಿ ಅವನ ಹಾಕ್ಸಿರ್ತಕ್ಕಂಥ ಶಾಸನಗಳಲ್ಲಿ ನಮ್ಮ ಕರ್ನಾಟಕದಲ್ಲೇ ಹೆಚ್ಚು ಕಮ್ಮಿ 7-8 ಸಿಕ್ಕಿವೆ ನಮ್ಮಲ್ಲಿ ಶಾಸನಗಳು. ಭಾಳ ಪ್ರಮುಖವಾದಂಥ ಶಾಸನಗಳು ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲೇ. ಒಂದು ಬಿಡಿ ಶಾಸನಗಳು ಸಿಕ್ಕಿರ್ತಕ್ಕಂಥದ್ದು. ನಿಮಗೆ ಎಲ್ಲೂ ಕೂಡ ಇಷ್ಟೊಂದು ಬಿಡಿ ಶಾಸನ ಸಿಕ್ಕಿಲ್ಲ ಯಾವ ಇಡೀ ಭರತಖಂಡದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿದಷ್ಟು. ಏನು ಸರ್ ಬಿಡಿ ಶಾಸನ? ಬಿಡಿ ಶಾಸನ ಅಂದರೆ ಒಂದೇ ಶಾಸನ ಒಂದು ಬಂಡೆ ಮೇಲೆ ಅಷ್ಟೇ. ಅದು ಆ ಥರದ್ದು ನಮ್ಮಲ್ಲಿ ಒಂದು ಬ್ರಹ್ಮಗಿರಿ, ಅದರ ಪಕ್ಕದಲ್ಲಿ ಸಿದ್ದಾಪುರ, ಅಲ್ಲೇ ಜಟಂಗಿ ರಾಮೇಶ್ವರ, ಇನ್ನೊಂದು ಉಡೇಗೋಳ ಆದಮೇಲೆ ನಿಟ್ಟೂರು ಬಳ್ಳಾರಿ ಜಿಲ್ಲೆ, ಇವೆರಡನ್ನು. ಇನ್ನೊಂದು ಪಾಲ್ಕಿಗುಂಡು ಯಾವುದರಲ್ಲಿ ಕೊಪ್ಪಳ, ಆ ಪಾಲ್ಕಿಗುಂಡು ಪಕ್ಕದಲ್ಲೇ ಇನ್ನೊಂದು ಗವಿಮಠ, ಕೊಪ್ಪಳ ಗವಿಮಠದಲ್ಲಿ ಒಂದು, ಆಯಿತಾ. ಇದಾದಮೇಲೆ ಮಸ್ಕಿ. ಇಲ್ಲಿ ಒಟ್ಟು ಈ 9 ಜಾಗಗಳಲ್ಲಿ ಅಂದರೆ 9 ಶಾಸನ ಬಿಡಿ ಶಾಸನ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ಭಾಳ ಪ್ರಮುಖವಾದಂಥ ಶಾಸನ ಅಂದರೆ ಸನ್ನತಿ ಶಾಸನದಲ್ಲಿ ಅಶೋಕನ ಶಾಸನ ಸಿಕ್ಕಿದೆ ಅಲ್ಲಿ. ಬಟ್ ಅಶೋಕನ 11-12ನೇ ಶತಮಾನ ಶಾಸನಗಳಷ್ಟೇ ಸಿಕ್ಕಿವೆ ಅಲ್ಲಿ, 2 ಶಾಸನ ನಾವು ಬರೆಸಿರೋದ್ರಲ್ಲಿ. ಸೊ ಆ ಶಾಸನ ಕೂಡ ಭಾಳ ಮುಖ್ಯವಾದದ್ದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಸನ್ನತಿಯ ಭಾಳ ಪ್ರಮುಖವಾದಂಥ ಒಂದು ಅಟ್ರಾಕ್ಷನ್ ಅಂದರೆ ಅಶೋಕನ ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು. ಅಶೋಕನ ಶಿಲ್ಪ ಇಡೀ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಿಲ್ಲ. ಇಷ್ಟೆಲ್ಲ ದೊಡ್ಡ ಚಕ್ರವರ್ತಿ ಅವನ ಶಾಸನ ಮತ್ತು ಅವನ ಶಿಲ್ಪ, ಶಾಸನೋಕ್ತ ಶಿಲ್ಪ, ಬರೀ ಶಾಸನ ಅಲ್ಲ, ಕಾಲ್ಪನಿಕ ಶಿಲ್ಪ. ಅವನ ಶಿಲ್ಪದ ಕೆಳಗೆ ಶಾಸನವೂ ಇದೆ. ಅಶೋಕೋ ರಾಜ ಅಶೋಕೋ ಅಂತ. ಸೊ ಈ ಶಾಸನದ ಲೇಬಲ್ ಇರ್ತಕ್ಕಂಥ ಒಂದು ಶಾಸನ, ಇದು ವಿಗ್ರಹ ಸಿಕ್ಕಿರ್ತಕ್ಕಂಥದ್ದು ಅಂದರೆ ಉಬ್ಬು ಶಿಲ್ಪ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಸನ್ನತಿಯಲ್ಲೇ. ಹೀಗಾಗಿ ಸನ್ನತಿ ಸ್ತೂಪ ಇದೆಯಲ್ಲ, ಸನ್ನತಿ ಸ್ತೂಪ ಭಾಳ ಪ್ರಮುಖವಾದಂಥ ಒಂದು ಇದು. ಅದು ಕೊಡ್ಬೋದಾದಂಥ ಒಂದು ಪ್ರಾಮುಖ್ಯತೆ ನಮ್ಮ ಕರ್ನಾಟಕದಲ್ಲಿ ಕೊಡಲಿಲ್ಲ. ಸುಮ್ಮನೆ ಎಲ್ಲರೂ ಬೌದ್ಧರು ನಾವೆಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ತಾರೆ. ಇವ್ರಿಗೆಲ್ಲ ಸುಮ್ಮನೆ ಬರೀ ಇದಷ್ಟೇ ಅದು. ಆದರೆ ಅದು ಸಿಗ್ಬೋದಾದಂಥ ಒಂದು ಪ್ರಾಮುಖ್ಯತೆ, ಅದು ಪ್ರವಾಸಕ್ಕೆ ಇರ್ಬೋದು, ಇನ್ನೊಂದಕ್ಕಿರ್ಬೋದು, ಆ ಪ್ರವಾಸ ಸಿಗಲಿಲ್ಲ ನಮಗೆ, ಅಷ್ಟೊಂದು ಪ್ರಾಮುಖ್ಯತೆ. ಎಲ್ಲಿಟ್ಟಿದ್ದಾರೆ ಸರ್ ಈಗ ಅದು ಸನ್ನತಿಲಿ ಕಣಗನಹಳ್ಳಿ ಅಂತಿದೆ, ಕನಗನಹಳ್ಳಿ ಇಟ್ಟಿದ್ದಾರೆ. ಅದು ಎಲ್ಲ ತೆಗೆದು ಭಾಳ ಭದ್ರವಾಗಿ ಇಟ್ಟಿದ್ದಾರೆ ಸರ್. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಇಟ್ಟಿದ್ದಾರೆ. 24 ಗಂಟೆ ಪಾರಾನೂ ಇರುತ್ತೆ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಅದೊಂದು ಭಾಗವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಸ್ತೂಪವನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸ್ತೂಪದಲ್ಲಿ ಸಿಕ್ಕಿರ್ತಕ್ಕಂಥ ಎಲ್ಲ
ಕಥಾನಕ ಶಿಲ್ಪಗಳೆಲ್ಲವೂ ಒಡೆದೋಗ್ಬಿಟ್ವೆ. ಬಟ್ ಅವನ್ನೆಲ್ಲ ತೆಗೆದು ಅವ್ರು ಜೋಡಿಸಿ ಅಲ್ಲಿ ಇಟ್ಟಿದ್ದಾರೆ, ಕಡೆ ಇಟ್ಟಿದ್ದಾರೆ, ಸಿಮೆಂಟ್ ಹಾಕಿ ಇಟ್ಬಿಟ್ಟಿದ್ದಾರೆ ಅವನ್ನ. ಸೊ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಆದರೆ ನಮ್ಮ ಜನ ಮತ್ತು ನಮ್ಮ ರಾಜಕೀಯ ನಾಯಕರಿರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಮತ್ತು ಈ ಬುದ್ಧಾನುಯಾಯಿಗಳು ಅಂತ ಹೇಳ್ಕೊಳ್ತಕ್ಕಂಥ ಇವರು ಎಲ್ಲರೂ ಇರ್ಬೋದು, ಎಲ್ಲರೂ ಕೂಡ ಅದನ್ನು ಅಸಡ್ಡೆ ಮಾಡಿದ್ದಾರೆ, ಆ ಜಾಗವನ್ನು, ಸ್ಥಳವನ್ನು. ಅದು ಭಾಳ ಪ್ರಮುಖವಾಗಿ ಒಬ್ಬ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಕ್ಕಂಥ ವ್ಯಕ್ತಿ ಯಾರೇ ಇರಲಿ ಆ ಒಂದು ಜಾಗವನ್ನು ನೋಡಬೇಕಾದಂಥ ಒಂದು ಸ್ಥಳ ಅದು, ಒಂದು ಮೂಲ ದಾಖಲೆ. ಹೌದೌದು, ಮೂಲ ದಾಖಲೆ. ಹೀಗಾಗಿ ಅಶೋಕನ ಬಿಡಿ ಶಾಸನದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಭಾಳ ಮುಖ್ಯ. ಇಷ್ಟು ಶಾಸನ ಸಿಕ್ಕಿರ್ತಕ್ಕಂಥದ್ದು ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ಕರ್ನಾಟಕ ಒಂದರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಮತ್ತು ಅವನ ಬಿಂಬ ಸಿಕ್ಕಿರ್ತಕ್ಕಂಥದ್ದು. ಇದು ಒಂದು ಪ್ರಾಮುಖ್ಯತೆ ಅಶೋಕನ ಕಾಲದ ಒಂದು, ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ಕರ್ನಾಟಕ ಬಿಟ್ಟು ಹೊರಗಡೆ ಇನ್ನೂ ಭಾಳಷ್ಟು ಪ್ರಾಮುಖ್ಯತೆ ಇವೆ ಶಾಸನಗಳು. ಅದು ಸ್ತಂಭ ಶಾಸನ ಇರ್ಬೋದು, ಅಥವಾ ಬಂಡೆ ಮೇಲೆ 14 ಶಾಸನಗಳನ್ನು ಒಂದೇ ಮಾಲಿಕೆಯಲ್ಲಿ ಬರೆದಿರ್ತಕ್ಕಂಥದ್ದು. ಈಗ ಯರಗುಡಿ, ನಮಗೆ ಮಂತ್ರಾಲಯಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ ಯರಗುಡಿ, ಅಲ್ಲಿ ಅವೆಲ್ಲ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಸಿಗುತ್ತೆ ನಮಗೆ. ಅವನ್ನೆಲ್ಲ ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಮಟ್ಟಿಗೆ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಇದು ಭಾಳ ಪ್ರಮುಖವಾದಂಥ ಒಂದು ಶಾಸನಗಳು. ಇದಾದಮೇಲೆ ಇನ್ನು ನೆಕ್ಸ್ಟ್ ಬರೋದು ಯಾವುದು ಅಂದರೆ, ಅವನ ಹತ್ರ ಬರ್ತಕ್ಕಂಥದ್ದು ಒರಿಸ್ಸಾದ ಇದು ಕಾರವೇಲನ ಶಾಸನ ಅಂತ. ನಾವು ಸಾಮಾನ್ಯವಾಗಿ ಅದನ್ನು ಆತಿಗುಂಪ ಅಂತ ಕರಿತೀವಿ. ಸಮುದ್ರ ತೀರಕ್ಕೆ ಸಮೀಪ ಇರ್ತಕ್ಕಂಥ ಒಂದು ಜಾಗ ಅದು, ಆತಿಗುಂಪ ಎಂತಕ್ಕಂಥ ಪ್ರದೇಶ. ಗುಂಪ ಅಂದರೆ ಗುಹೆಗಳು ಅಂತ ಅಷ್ಟೇ. ಈ ಆನೆಗಳನ್ನು ಆನೆಗಳನ್ನು ರೀತಿಯಲ್ಲಿ ಬಿಡಿಸಿರ್ತಕ್ಕಂಥ ಕೆಲವು ಶಿಲ್ಪಗಳು ಆತಿಗುಂಪ ಅಂತದ್ದು. ಬಹುಶಃ ಬಂಡೆಗಳು ಹುಟ್ಟಿರ್ತಕ್ಕಂಥ ಆ ಥರ ಇರಬೇಕು. ಗುಂಪ ಅಂದರೆ ಗುಹೆಗಳು ಅಂತ. ಅಲ್ಲಿ ಚೇದಿ ವಂಶದ ಕಾರವೇಲ ಎಂಬತಕ್ಕಂಥ ಒಂದು ಶಾಸನ ಹಾಕ್ಸಿದ್ದಾನೆ. ನಾವು ಅಂದ್ಕೊಳ್ತೀವಿ ನಮಗೇನು, ನಮ್ಮ ಹಿಂದಿನವ್ರಿಗೆ ಏನು ನೆನಪಿಲ್ಲ ಅಂತ. ಆ ಶಾಸನದಲ್ಲಿ ಅವನು ಹಿಂದೆ ಮೌರ್ಯರು ಕಳಿಂಗವನ್ನು ಬಂದು ಗೆದ್ದು ಹಾಳು ಮಾಡಿದ್ರಲ್ಲ, ಆ ನೆನಪು ಅವ್ರಿಗಿರುತ್ತೆ ಇನ್ನೂ. ಇವನ ಕಾಲಕ್ಕೂ, ಇವನು 200 ವರ್ಷ ಆದಮೇಲೆ, ಅಶೋಕನ ಹತ್ರ 200 ವರ್ಷ ಆದಮೇಲೆ ಬಂದವನು ಇವನು, ಯಾರೋ ಕಾರವೇಲ. ಅವ್ನಿಗೆ ಆ ನೆನಪಿರುತ್ತೆ ಅವನಿಗೆ. ಆ ಒಂದು ಇದರಲ್ಲಿ ಆತ ಆ ರಿವೆಂಜ್ ತೀರಿಸ್ಕೊಳ್ತಾನೆ. ಪಾಟ್ಲಿಪುರಕ್ಕೆ ಸೈನ್ಯ ತೆಗೆದುಕೊಂಡೋಗಿ ಅದನ್ನು ಸುಡ್ತಾನಂತೆ ಅವನು. ಸುಟ್ಟು ರಿವೆಂಜ್ ತೀರಿಸ್ಕೊಂಡು ಬರ್ತಾನೆ ಅವನು. ಅಲ್ಲಿಂದ ಬೇಕಾದಷ್ಟು ದೋಚ್ಕೊಂಡು ಬಂದು ಇಲ್ಲಿ ಅವನೊಂದು ಬಸ್ತಿಯನ್ನು ಕಟ್ಟಿಸ್ತಾ ಇರ್ತಕ್ಕಂಥ ಒಂದು ಉಲ್ಲೇಖ ಬರುತ್ತೆ. 27 ವರ್ಷ ಡೈರಿ ಕೊಡ್ತಾನೆ ಅವನು. ಮೊದಲ ವರ್ಷ ಎಲ್ಲೆಲ್ಲಿ ಎಕ್ಸ್ಪಿಡಿಷನ್ ಹೋದೆ, ಏನೇನು ಮಾಡಿದೆ ಅಂತಕ್ಕಂಥ ಒಂದು ಡೈರಿನೇ ಕೊಡ್ತಾನೆ ಅವನು. ಕಳಿಂಗದ ರಾಜ ಚೇದಿ ವಂಶದ ಅರಸ ಕಾರವೇಲ ಅಂತ. ಮೌರ್ಯರ ಮೇಲೆ ಯುದ್ಧ ಮಾಡಿ ಮೌರ್ಯರನ್ನ ಅಂದರೆ ಮೌರ್ಯರ ಒಂದು ಆ ಪಟ್ಟಣ ಏನೈತೆ, ಪಟ್ಟಣ ನಾಶ ಮಾಡ್ತಾನೆ ಅವನು. ಪಾಟ್ಲಿಪುತ್ರನ ಅಂದರೆ ಅವನಿಗೆ ಎಷ್ಟು ಮನಸ್ಸಲ್ಲಿ ಇರುತ್ತೆ ನಿಂದು, ಅಂದರೆ ಹೇಳಿಕೆಗಳ ಮೂಲಕ ಅವ್ನು ಮಾಡಿದಂಥ ಒಂದು ಇದು. ಮತ್ತು ಇದನ್ನೇ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂದರೆ, ಇದು ಅವನಿಗೂ ಚುಚ್ಚುತ್ತಾ ಇತ್ತು ಅಶೋಕನಿಗೆ. ಅಶೋಕ ಅಪ್ಪಿತಪ್ಪಿಯೂ ಕಳಿಂಗದಲ್ಲಿ ಹಾಕ್ಸಿರ್ತಕ್ಕಂಥ ತನ್ನ ಶಾಸನಗಳಲ್ಲಿ ಕಳಿಂಗದಲ್ಲಿ ನಡೆದಂಥ ಮಾರಣಹೋಮದ ಬಗ್ಗೆ ಆಗಲಿ, ಕಳಿಂಗದ ಮೇಲೆ ಯುದ್ಧ ಮಾಡಿದ್ದು ಗೆದ್ದಿದ್ದನ್ನಾಗಲಿ ಅವನು ಹೇಳ್ಕೊಳ್ಳೋದಿಲ್ಲ. ಅವನು ಆ ಶಾಸನ ತೆಗೆದುಬಿಟ್ಟು ಅವನೇ ಅದು ನಮ್ಮ ಹೊರಗಡೆ ಸಿಗುತ್ತೆ. ಹೊರಗಡೆ ಅಂದರೆ ಸಾಹಿತ್ಯದಲ್ಲ, ಹೊರಗಡೆ ಅಂದರೆ ಬೇರೆ ಕಡೆ ಶಾಸನಗಳಲ್ಲಿ ಹೇಳ್ಕೊಂಡಿದ್ದಾನೆ ಅವನು. ಕಳಿಂಗ ರಾಷ್ಟ್ರದ ಹಾಕ್ಸಿದಂಥ ಶಾಸನಗಳಲ್ಲಿ ಅವನ 2 ವಿಷಯ ಬಿಟ್ಟಿದ್ದಾನೆ ಅವನು. ಅಂದರೆ ಕಳಿಂಗವನ್ನು ನಾನು ಗೆದ್ದೆ, ಇಷ್ಟು ಜನ ಸತ್ರು, ಇಷ್ಟು ಜನ ಗಾಯಗೊಂಡ್ರು ಎಂತಕ್ಕಂಥ ವಿಷಯ ನಾವು ಹೇಳೋಕೆ ಹೋಗಿಲ್ಲ. ಅಲ್ಲಿ ಹಾಕ್ಸಿರೋದ್ರಲ್ಲಿ ಏನು ಹೇಳಿದ್ದಾರೆ ಹಾಗಾದರೆ? ಎಲ್ಲಿ? ಕಳಿಂಗದಲ್ಲಿ ನಾವೆಲ್ಲರೂ ಇನ್ನು ಮುಂದೆ ಸ್ಥಿರವಾಗಿರೋಣ, ಸ್ನೇಹವನ್ನು ಬೆಳೆಸೋಣ, ಮತ್ತು ನಾವೆಲ್ಲರೂ ಅಣ್ಣತಮ್ಮಂದಿರೋಣ, ಈ ಥರ ಒಂಥರ. ಆಮೇಲೆ ಇಹದಲ್ಲಿ ನಾವು ಇಲ್ಲಿ ಒಳ್ಳೆ ಮಾಡಿದ್ರೆ ಇಹದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ, ಪರದಲ್ಲಿ ಒಳ್ಳೇದಾಗುತ್ತೆ, ಈ ಥರ ಒಂದು ಜನರಲ್ ಹೇಳ್ಕೊಂಡಿದ್ದಾನೆ ಹೊರತು ಅವನು ಜನರಲ್ ಆಗಿ. ಬಟ್ ತಪ್ಪಿಯೂ ಕಳಿಂಗವನ್ನು ನಾನು ಬಂದೆ, ಗೆದ್ದೆ, ಇಷ್ಟು ಜನ ಸತ್ರು ಅದು ಹೇಳಿಲ್ಲ ಅವನು. ಅದು ಹೊರಗಡೆ ಹೇಳ್ಕೊಂಡಿದ್ದಾನೆ. ಬೇರೆ ಹೌದು, ಗುಜರಾತಲ್ಲಿ ಸಿಕ್ಕಿರ್ತಕ್ಕಂಥದ್ದು ಹೇಳ್ಕೊಂಡಿದ್ದಾನೆ, ಮತ್ತು ಇದರಲ್ಲಿ ನಮ್ಮ ಯರಗುಡಿಯಲ್ಲಿ ಸಿಕ್ಕಿರ್ತಕ್ಕಂಥ ಹೇಳ್ಕೊಂಡಿದ್ದಾನೆ. ಬೇರೆ ಬೇರೆ ಕಡೆಗಳಲ್ಲಿ ಸಿಕ್ಕಿರೋದು ನಾನು ಹೇಳ್ಕೊಂಡಿದ್ದಾನೆ. ಅಲ್ಲಿ ಮಾತ್ರ ಹೇಳಿಲ್ಲ ಅವನು, ಆ ಶಾಸನಗಳಲ್ಲಿ ಹೇಳಿಲ್ಲ ಅವನು. ಅಲ್ಲಿ ಬೇರೆ ಶಾಸನ ಹಾಕ್ಸಿದ್ದಾನೆ ಅವನು. ಸೊ ಹೀಗೆ ಅದೊಂದು ಆ ಹಿನ್ನೆಲೆಯಲ್ಲಿ ಅಂದರೆ 27 ವರ್ಷಗಳ ಕಾಲ ಇವನು ಡೈರಿ ಬರ್ದವನಲ್ಲ, ಅದು ಭಾಳ ಆ ಥರದ ಒಂದು ಶಾಸನ ನಮಗೆ ಎಲ್ಲೂ ಸಿಗೋದಿಲ್ಲ. ಸೊ ಅಂದರೆ 25 ವರ್ಷ ಏನೇನು ಮಾಡಿದೆ, 25 ಸಾರಿ ಅವನು ಎಕ್ಸ್ಪೆಡಿಷನ್ ಹೋಗ್ತಾನಲ್ಲ ಅವನು, ಅದನ್ನು ಡೈರಿಯಲ್ಲಿ ಬರೆದಿಟ್ಟಿದ್ದಾನೆ. ಡೈರಿ ಅಂತ ನಾವು ಅದನ್ನು ಡೈರಿ ಅಂತ ಕರಿತೀವಿ, ಅವನು ಡೈರಿ ಅಂತ ಹೇಳ್ಕೊಳ್ಳಿಲ್ಲ. ಅಂದರೆ ಆ ಥರ, ಅಂದರೆ ಆ ಒಂದು ಪ್ರತಿ ಸಾರಿ ಎಕ್ಸ್ಪೆಡಿಷನ್ ಹೋದಾಗ ತಾನು ಏನು ಮಾಡಿದೆ ಅಂತಕ್ಕಂಥದ್ದನ್ನು ಅಲ್ಲಿ ಬರೆಸಿದ್ದಾನೆ. ಅಷ್ಟು ರಿವೆಂಜ್ ಇತ್ತು ಅವನಿಗೆ ಅಂತ. ಹೌದು, ಅದೊಂದು ಒಂದು ಪ್ರಮುಖವಾದಂಥ ಒಂದು ಶಾಸನ. ಓಕೆ. ಅದಾದಮೇಲೆ ಇನ್ನು ಬರ್ತಕ್ಕಂಥ ನೆಕ್ಸ್ಟು ಸಮುದ್ರಗುಪ್ತನ ಶಾಸನ. ನಮ್ಮ ಇಡೀ ಭರತಖಂಡದಲ್ಲಿ ಬಹುಶಃ ಆ ಥರದ ಶಾಸನ ಹಾಕ್ಸಿರ್ತಕ್ಕಂಥದ್ದು ಭಾಳ ಕಡಿಮೆ. ಸಮುದ್ರಗುಪ್ತ ರಾಜನಾದಮೇಲೆ ಅವನು ಅಲಹಾಬಾದ್ ಸ್ತಂಭ ಶಾಸನ ಮೇಲೆ ಬರೆಸ್ಬಿಟ್ಟವನೇ. ವಾಸ್ತವವಾಗಿ ಅಶೋಕನ ಸ್ತಂಭ ಅದು. ಅಶೋಕನ ಸ್ತಂಭದ ಮೇಲೆ ಇವನು ಶಾಸನ ಬರೆಸ್ಬಿಟ್ಟ ಅವನು. ಅದರಲ್ಲಿ ಪ್ರಮುಖವಾಗಿ ಅವನೇನು ಮಾಡ್ತಾನೆ, ಎಷ್ಟೆಷ್ಟು ಕಡೆ ತಾನು ಯುದ್ಧಗಳನ್ನು ಓದೆ, ಎಲ್ಲೆಲ್ಲಿ ಗೆದ್ದೆ,
ಯಾವ್ಯಾವ ರಾಜರನ್ನು ಸೋಲಿಸ್ದೆ ಇಷ್ಟು ಅವನು ಒಂದು ಕೊಡ್ತಾನೆ ಅವನು ಸಮುದ್ರಗುಪ್ತ. ಅಲ್ಲೇ ನಮಗೆ ಸಿಗ್ತಕ್ಕಂಥದ್ದು ಕಂಚಿಯ ವಿಷ್ಣುಗೋಪನನ್ನು ಕೊಂದೆ ಇದು ಸೋಲಿಸ್ತಕ್ಕಂಥದ್ದು. ದಕ್ಷಿಣ ಭಾರತದ ಮುಖ್ಯ ವಿಷಯ ಅಲ್ಲೇ ಸಿಕ್ಕಿರೋದು. ಹಾಗಾದ್ರೆ ದಕ್ಷಿಣ ಭಾರತದ ಬಂದು ಈ ಎಲ್ಲ ಯಾವ ರಾಜ್ಯಗಳನ್ನು ಗೆದ್ಕೊಂಡು ಬಂದೆ ಅಂತಕ್ಕಂಥದ್ದನ್ನು ಹೇಳಿ ಕಂಚಿಯ ವಿಷ್ಣುಗೋಪನನ್ನು ಕೂಡ ನಾನು ಗೆದ್ದು ಆಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಅಪರಾಂತ ಬೇರೆ ಬೇರೆ ದೇಶಗಳ ಮೂಲಕ ನಾನು ವಾಪಸ್ ಹೋದೆ ಅಂತ ಹೇಳ್ತೇನೆ ನಾನು. ಸೊ ಈ ಥರ ಕೊಡೋದಿದೆಯಲ್ಲ, ಇದು ಆ ಕಾಲಕ್ಕೆ ಯಾವ್ಯಾವ ದೇಶದಲ್ಲಿ ಯಾವ ರಾಜರು ಆಳ್ತಾ ಇದ್ದರು, ಅವರ ಒಂದು ಸ್ಥಿತಿಗತಿ ಏನು, ಮತ್ತು ಇವನು ರಾಜ್ಯ ಎಷ್ಟು ವಿಸ್ತಾರವಾಗಿತ್ತು, ಎಲ್ಲೆಲ್ಲಿ ಎಕ್ಸ್ಪೆಡಿಷನ್ ಮಾಡ್ದ, ಎಲ್ಲಿ ಎಷ್ಟು ಇದು ರಾಜ್ಯವನ್ನು ವಿಸ್ತಾರ ಮಾಡಿದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಿಗ್ತಕ್ಕಂಥದ್ದು ಅಷ್ಟೆಲ್ಲ ವಿವರಗಳು ಸಿಗ್ತಕ್ಕಂಥದ್ದು ನಮ್ಮ ಭಾರತಖಂಡದಲ್ಲಿ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ಭಾಳ ಪ್ರಮುಖವಾದಂಥ ಸಂಸ್ಕೃತದಲ್ಲಿರ್ತಕ್ಕಂಥ ಶಾಸನಗಳಲ್ಲಿ ಇದು ಯಾವುದು ಸಮುದ್ರಗುಪ್ತನ ಶಾಸನ. ಅದು ಅಲಹಾಬಾದ್ ಸ್ತಂಭ ಶಾಸನ ಅಂತಲೇ ಅದು ಪ್ರಸಿದ್ಧಿ. ಅಲಹಾಬಾದ್ ಇದೆಯಲ್ಲ, ಅಲಹಾಬಾದಲ್ಲಿ ಸ್ತಂಭ ಶಾಸನದಲ್ಲಿ ಇದೆ, ಸ್ತಂಭದ ಮೇಲೆ ಇದೆ. ಸ್ತಂಭದ ಮೇಲೆ ಅದಕ್ಕೇನೋ ಒಂದು ಬೇರೆ ಹೆಸರು ಕೊಟ್ಟರಲ್ಲ ಈಗ ಅಲಹಾಬಾದ್ಗೆ, ಪ್ರಯಾಗ್ರಾಜ್ ಅಲ್ಲ ಇರಬೇಕು ಸರ್, ಅದೇನೋ ಒಂದು ಹೆಸರು ಕೊಟ್ಟರು ಇವರು ಯೋಗಿ ಆದಿತ್ಯ ಬಂದಮೇಲೆ ಅದಕ್ಕೊಂದು ಹೆಸರು ಕೊಟ್ಟರು, ಬೇರೆ ಹೆಸರು. ಅಲಹಾಬಾದ್ ಬೇಡ, ಅದನ್ನು ಪ್ರಯಾಗ್ರಾಜ್ ಅಂತೇನೋ ಕರೆದ್ರು ಅಂತ. ಅದೇ ಪ್ರಯಾಗ್ರಾಜ್ ಅದೇ ಸ್ಥಳ ಇತ್ತು ದೊಡ್ಡದಾಗ, ಅದನ್ನೇ ಕರೆದ್ರು. ಅಲ್ಲಿ ಇರ್ತಕ್ಕಂಥ ಸ್ತಂಭದಲ್ಲಿ ಅಶೋಕನ ಸ್ತಂಭದ ಮೇಲೆ ಬರೆದಿರ್ತಕ್ಕಂಥ ಶಾಸನ. ಅದು ಯಾವ ಲಿಪಿಯಲ್ಲಿದೆ ಸರ್? ಅದು ಇದು ದಕ್ಷಿಣ ಬ್ರಾಹ್ಮಿ, ಇದು ಅಶೋಕನ ಬ್ರಾಹ್ಮಿನೇ ಮುಂದುವರೆದ ಭಾಗ ಅದು. ಉತ್ತರ ಬ್ರಾಹ್ಮಿ. ಹೌದು, ಉತ್ತರ ಬ್ರಾಹ್ಮಿ. ಉತ್ತರ ಬ್ರಾಹ್ಮಿ. ಹೌದು, ಆ ಕಾಲಕ್ಕಾಗಲೇ ಸ್ವಲ್ಪ ಡಿವೈಡ್ ಆಗಿಬಿಟ್ಟಿತ್ತು ಅದು. ನಮ್ಮ ದಕ್ಷಿಣ ಬ್ರಾಹ್ಮಿಗೂ ದಕ್ಷಿಣ ರಾಜ್ಯಗಳು ಬಳಸ್ತಾ ಇದ್ದಂಥ ಒಂದು ಬ್ರಾಹ್ಮಿ ಲಿಪಿಗೂ ಅಲ್ಲಿ ಬಳಸ್ತಾ ಇದ್ದಂಥ ಬ್ರಾಹ್ಮಿಗೂ ಆಗಲೇ ವ್ಯತ್ಯಾಸಗಳು ಬಂದುಬಿಟ್ಟಿತ್ತು. ನಾವು ಅಷ್ಟು ಸಲೀಸಾಗಿ ಇಲ್ಲಿನ ಅಕ್ಷರ ಗುರುಸಿದಾಗೆ ಅಲ್ಲಿನ ಅಕ್ಷರ ಗುರ್ಸೋಕ್ಕಾಗೋದಿಲ್ಲ, ಅಥವಾ ಆ ಅಕ್ಷರ ಕಲ್ತಂಥವ್ರು ಇಲ್ಲಿನ ಅಕ್ಷರ ಗುರ್ಸೋಕ್ಕಾಗಲ್ಲ, ಅಷ್ಟು ವ್ಯತ್ಯಾಸ ಆಗಿಬಿಟ್ಟಿತ್ತು ಅದು. ಸೊ ಇನ್ನು ಅದಾದಮೇಲೆ ನಮಗೆ ನಮ್ಮ ಕರ್ನಾಟಕ ಬಂದಂಥ ಸನ್ನಿವೇಶದಲ್ಲಿ ನಮ್ಗೆ ಇನ್ನೊಂದು ಭಾಳ ಪ್ರಮುಖವಾದಂಥ ಶಾಸನ ಅಂದರೆ ಐಹೊಳೆಯ ಪುಲಿಕೇಶಿ ಶಾಸನ. ಐಹೊಳೆಯ ಪುಲಿಕೇಶಿ ಶಾಸನ ಇದು ಇಡೀ ಆ ಪುಲಿಕೇಶಿಯವರೆಗಿನ ಒಂದು ಚರಿತ್ರೆಯನ್ನು ಹೇಳ್ಕೊಂಡು ಹೋಗುತ್ತೆ. ಅದು ಹೇಗೆ ಅದು ತಾನು ಯಾರ್ಯಾರನ್ನು ಗೆದ್ದು ಯಾರ್ಯಾರನ್ನು ಇದು ಮಾಡಿ ತನಗೆ ಯಾರ್ಯಾರು ಕಷ್ಟ ಕೊಟ್ಟರು ಎಲ್ಲರನ್ನ ಸೋಲಿಸ್ಕೊಂಡು ತಾನು ಹೇಗೆ ರಾಜನಾದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಒಂದು. ಎರಡನೇದು ತಾನು ಯಾವ್ಯಾವ ರಾಜರನ್ನು ಎಲ್ಲೆಲ್ಲಿ ಎಂತೆಂಥ ಸಂದರ್ಭದಲ್ಲಿ ಗೆದ್ದೆ ಅಂತ ಹೇಳ್ತಕ್ಕಂಥದ್ದು. ಇದು ಭಾಳ ನಮ್ಮ ದಕ್ಷಿಣ ಭಾರತದಲ್ಲೇ ಭಾಳ ಪ್ರಮುಖವಾದಂಥ ಶಾಸನ. ಇದು ಪಲ್ಲವರು ಬಾದಾಮಿಯ ಮೇಲೆ ದಂಡೆತ್ತಿ ಹೋಗೋದಕ್ಕಿಂತ ಮೊದಲು ಬರೆದಂಥ ಶಾಸನ ಇದು. ಅಂದರೆ ಇನ್ನೂ ಬಾದಾಮಿ ಅವರ ರಾಜಧಾನಿ ಆಗಿತ್ತು, ಆ ಕಾಲಕ್ಕೆ ಬರೆದಂಥ ಶಾಸನ. ಇದನ್ನು ಒಂದು ಬಸ್ತಿ ಕಟ್ಟಿಸ್ತಾನೆ ರಾವಣ ಅರಮನೆಯಲ್ಲಿರ್ತಕ್ಕಂಥ ಪಂಡಿತ ರವಿಕೀರ್ತಿ ಅಂತಕ್ಕಂಥ ಆ ರವಿಕೀರ್ತಿ ಬರೆದಂಥ ಶಾಸನ ಇದೆಯಲ್ಲ, ಅದು ಅತ್ಯುತ್ತಮವಾದಂಥ ಸಂಸ್ಕೃತ ಕಾವ್ಯಮಯವಾದಂಥ ಒಂದು ಶಾಸನ ಅದು. ಅದೊಂದು ಮತ್ತು ಇನ್ನೊಂದು ಅದರಲ್ಲಿ ಇಷ್ಟೆಲ್ಲ ಅಂದರೆ ಅದೇ ದೇವಸ್ಥಾನದಿಂದ ಬರೆದಿದ್ದಾರಲ್ಲ, ಅಷ್ಟರಲ್ಲೇ ಇಷ್ಟು ವಿಷಯ ಇದೆ. ಹೌದು, ಅಷ್ಟರಲ್ಲೇ ಇಷ್ಟು ವಿಷಯ ಇದೆ. ಅದೊಂದೇ ಅಲ್ಲ, ಅವನು ಎಷ್ಟು ರಾಜರನ್ನು ಗೆದ್ದ, ಯಾವ ರಾಜರನ್ನು ಗೆದ್ದ, ಎಲ್ಲೆಲ್ಲಿ ಅವನು ಗೆಲುವಾಯಿತು, ಮತ್ತು ಯಾರ್ಯಾರು ಸೋಲಿಸ್ತಂತೆಲ್ಲ ಒಂದು ಲಿಸ್ಟ್ ಕೊಡ್ತಾನೆ. ಇದ್ರ ಜೊತೆಗೆ ಅದರ ಇನ್ನೊಂದು ಪ್ರಾಮುಖ್ಯತೆ ಅಂದರೆ ಕಾಳಿದಾಸನನ್ನು ಹೆಸರಿಸುತ್ತೆ ಅದು. ಅದುವರೆಗೆ ಕಾಳಿದಾಸನ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಅವನನ್ನು ಕ್ರಿಸ್ತಪೂರ್ವಕ್ಕೂ ಆಗ್ತಾಯಿದ್ರು, 10ನೇ ಶತಮಾನಕ್ಕೂ ಎಳೀತಾ ಇದ್ರು. ಹೌದೌದು. ಆದರೆ ಇಲ್ಲಿಗೆ ಇವನ ಕಾಲಕ್ಕೆ ಏನಾಯ್ತು, ಅದು ಅವನು ಹೇಳ್ಬಿಟ್ಟ, ರವಿಕೀರ್ತಿ ಅಂತಕ್ಕಂಥ ಅವನು ಎಷ್ಟು ಶ್ರೇಷ್ಠನಾದಂಥ ಕವಿ ಅಂದರೆ ಕಾಳಿದಾಸೋ ಭಾರವಿಕೀರ್ತಿ ಅಂದ್ಬಿಟ್ಟವ್ರು. ಕಾಳಿದಾಸ ಭಾರವಿ ಇವರಿಗೆ ಸಮಾನಾಗಿರ್ತಕ್ಕಂಥ ರವಿಕೀರ್ತಿ ಅಂತ ಹೇಳ್ಬಿಟ್ಟವ್ರು. ಸೊ ಈ ಮಾತು ಬಂದ ತಕ್ಷಣ ನಮಗೆ ಅಲ್ಲಿ ಒಂದು ಸಿಕ್ಕಿದ್ದೇನು ಅಂದರೆ ಇದು ಯಾವುದು ಈ ಕಾಳಿದಾಸ ಎಂಬತಕ್ಕಂಥ ಅವನು ಇದ್ದ ಅಂತ. ಸೊ ಕಾಳಿದಾಸನ ಕಾಲವನ್ನು ಅವ್ನು ಫಿಕ್ಸ್ ಮಾಡಿಬಿಟ್ರು ಅಲ್ಲಿಗೆ, ಇನ್ನು ಅದಕ್ಕಿಂತ ಕೆಳಗೆ ಬರೋಂಗಿಲ್ಲ. ಕಾಳಿದಾಸನ ಕಾಲ ಇದೆಯಲ್ಲ, ಕಾಳಿದಾಸನ ಸಂಸ್ಕೃತ ಸಾಹಿತ್ಯದಲ್ಲಿ ಭಾಳ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ಕವಿ ಕಾಳಿದಾಸ. ಹೌದು. ಆ ಕಾಳಿದಾಸನ ಒಂದು ಕಾಲವನ್ನು ನಿಗದಿ ಮಾಡೋಕ್ಕಾಗಿರಲಿಲ್ಲ. ಈಗ ಈ ರವಿಕೀರ್ತಿ ಶಾಸನದಲ್ಲಿ ಏನಾಯಿತು, ಆ ಕವಿ ಇದು ಕಾಳಿದಾಸನ ಕಾಲವನ್ನು ಒಂದು ಹಂತಕ್ಕೆ ನಿಗದಿ ಪಟ್ಟದ್ರು. ಅಂದರೆ ರವಿಕೀರ್ತಿಗಿಂತ ಮೊದಲಿದ್ದವನು ಅವನು ಅಂತ. ಎಷ್ಟು ಮೊದಲು, ಆಮೇಲೆ ಚರ್ಚೆ. ಇಬ್ಬರು ಭಾರವಿ ಮತ್ತು ಕಾಳಿದಾಸ ಇಬ್ಬರು ಮುಂಚಿನವರು ಅಂತ. 10ನೇ ಶತಮಾನದವರೆಗೂ ಅವನು ಇದು ಕಾಳಿದಾಸನ ಕಾಲವನ್ನು ಎಳೀತಾ ಇದ್ರಲ್ಲ, ಅದಕ್ಕೆ ಬ್ರೇಕ್ ಆಗಿ ಈಗ ಅವನು 6ನೇ ಶತಮಾನಕ್ಕೆ 6ನೇ ಶತಮಾನದ 630ಕ್ಕೆ ಕೊನೆಯಾದ. 630ಕ್ಕೆ ಅವನ ಕಾಲ ನಿರ್ಧಾರ ಆಗಿದೆ. ಅದ್ರ ಮೇಲೆ ಅವನು 600ರಲ್ಲಿರ್ಬೋದು, 500ರಲ್ಲಿರ್ಬೋದು, ಹಿಂದಕ್ಕೆ ಒಟ್ಟು ಮುಂದೆ ಅಲ್ಲ, ಇನ್ನು ಮುಂದಕ್ಕೆ ಹೋಗೋದಿಲ್ಲ, ಅದು ಹಿಂದಕ್ಕೆ ಒಂದು ನಿಗದಿ ಆಯಿತು. ಹೌದು. ಸೊ ಇದಾದಮೇಲೆ ಇಲ್ಲಿ ಅಷ್ಟೆಲ್ಲ ಅವನು ಹೇಳಿದ ಮೇಲೆ ಅವನ ಒಂದು ಶ್ಲೋಕವನ್ನೇ ಸ್ವಲ್ಪ ಬದಲಾಯಿಸ್ಕೊಂಡು ಅಲ್ಲೇ ಮಹಾಕೂಟ ಶಾಸನದಲ್ಲಿ ಹೇಳ್ಬಿಟ್ಟಿದೆ. ಅದು 580 ಕಾಲ. ಅದು ಕಾಳಿದಾಸನ ಶ್ಲೋಕವನ್ನೇ ಸ್ವಲ್ಪ ಬದಲಾಯಿಸ್ಕೊಂಡು ಅಲ್ಲಿ ಬಳಸ್ಕೊಂಡಿದ್ದಾರೆ ಆ ಶಾಸನದಲ್ಲಿ. ಅದು ಸಂಸ್ಕೃತ ಶಾಸನವೇ. ಅದೀಗ ಬಿಜಾಪುರ ಮ್ಯೂಸಿಯಮಲ್ಲಿದೆ, ಮಹಾಕೂಟ ಸ್ತಂಭ ಶಾಸನ ಅಂತ. ಸೊ ಹೀಗಾಗಿ 580ಕ್ಕೆ ಮತ್ತೆ ಫಿಕ್ಸ್ ಆಯ್ತಾ ಒಂದು ಕಾಳಿದಾಸನ.
ಸೊ ಅಂದರೆ ಕಾಳಿದಾಸ ಇನ್ನೂ ಇದ್ದ, ಸೊ 580ಕ್ಕೆ ಅವನ ಕಾಲವನ್ನು ನಿಗದಿಪಡಿಸಿದ್ವಿ. ಅದ್ರ ಮೇಲೆ ಎಷ್ಟಾಗುತ್ತೋ ಅದು ಬೇರೆ ಬರ್ತದೆ. ಸೊ ಈ ಥರ ಈ ಒಂದು ಕವಿಯ ಕಾಲವನ್ನು ನಿಗದಿ ಮಾಡ್ತಕ್ಕಂಥದ್ದು. ಮತ್ತು ಶಕವರ್ಷದ ಉಲ್ಲೇಖ ಬರುತ್ತೆ ಅದರಲ್ಲಿ, ಶಕವರ್ಷದ ಉಲ್ಲೇಖ ಬರುತ್ತೆ. ಶಕವರ್ಷ ಇಷ್ಟಾದಂಥ ಸನ್ನಿವೇಶದಲ್ಲಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಕೃತಯುಗ ಇದು 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 ಯಾವುದು ಈ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಂತ ಹೇಳ್ತಾನೆ ಅವನು, ಕಾಲ ಹೇಳ್ತಾನೆ ಅವನು. ಮಹಾಭಾರತ ಮುಗಿದ ಇಷ್ಟು ವರ್ಷಗಳಾದ ಮೇಲೆ ಅಂತ ಹೇಳ್ತಾನೆ ಅವನು. ಯಾರು ಅವನು ಆ ಶಾಸನದಲ್ಲಿ ಕಾಲವನ್ನು ಹೇಳುವಾಗ ಐಹೊಳೆ ಶಾಸನದಲ್ಲಿ ಬರೀ ಶಕವರ್ಷವನ್ನು ಹೇಳೋದಿಲ್ಲ, ಮಹಾಭಾರತ ಯುದ್ಧ ಮುಗಿದ ಇಷ್ಟು ವರ್ಷಗಳಾದಮೇಲೆ ಅಂತ ಹೇಳ್ತಾನೆ. ಓ ಸೂಪರ್. ಸೊ ಹೀಗಾಗಿ ನಮಗೆ ಅವು ಭಾಳ ಪ್ರಮುಖವಾದಂಥ ಒಂದು ಇದು ಏನು ಉಲ್ಲೇಖಗಳು ಸಿಗ್ತವೆ. ಹೀಗಾಗಿ ಕಾಲದ ಒಂದು ಉಲ್ಲೇಖ ಅಪರೂಪಕ್ಕೆ, ಮತ್ತು ಕವಿಯ ಉಲ್ಲೇಖ, ಮತ್ತು ಪುಲಿಕೇಶಿ ಎಕ್ಸ್ಪೆಡಿಷನ್ಸು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಏನು ಯಾವ ರಾಜ್ಯಗಳನ್ನು ಗೆದ್ದೆ ಅಂತಕ್ಕಂಥದ್ದು, ಮತ್ತು ಅವನ ಪಟ್ಟಕ್ಕೆ ಬಂದಿದ್ದು ಇಷ್ಟು ವಿಷಯಗಳನ್ನು ನಮಗೆ ಐಹೊಳೆ ಶಾಸನ ನಮಗೆ ತಿಳಿಸುತ್ತೆ. ಹೀಗಾಗಿ ಭಾಳ ಪ್ರಮುಖವಾದಂಥ, ದಕ್ಷಿಣದಲ್ಲೇ ಒಂದು ಪ್ರಮುಖವಾದಂಥ ಒಂದು ಶಾಸನ ಅಂತ ನಾವು ಅಂದ್ಕೊಂಡಿದ್ದೀವಿ. ಇವು ಇವೆಲ್ಲವೂ ಕೂಡ ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಅಶೋಕನ ಶಾಸನವನ್ನು ಬಿಟ್ಟರೆ ಉಳಿದವೆಲ್ಲವೂ ಕೂಡ ಸಂಸ್ಕೃತದಲ್ಲಿರ್ತಕ್ಕಂಥದ್ದು. ಕಾರ್ವೇಲಿನ ಶಾಸನ ಕೂಡ ಪ್ರಾಕೃತದಲ್ಲಿರ್ತಕ್ಕಂಥದ್ದು. ಅದು ಯಾಕೆಂದರೆ ಅದು ಸಂಸ್ಕೃತದಲ್ಲಿಲ್ಲ. ಸೊ ಅವೆರಡನ್ನು ಬಿಟ್ಟರೆ ಉಳಿದ ಸಮುದ್ರಗುಪ್ತನ ಶಾಸನ ಮತ್ತು ನಮ್ಮ ಐಹೊಳೆ ಪುಲಿಕೇಶಿ ಶಾಸನ ಇವೆರಡೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ಪ್ರೌಢವಾದಂಥ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನಗಳು. ಇವು ಭಾಳ ಪ್ರಮುಖವಾದಂಥ ಶಾಸನ ಅಂತ ನಾನು ಅಂದುಕೊಂಡಿರೋದು. ಇದ್ರ ಜೊತೆಗೆ ನಮ್ಮ ಕಾಕೋತ್ಸವ ಮುಂದೆ ಬರುತ್ತೆ, ಬೇರೆ ಬೇರೆವೆಲ್ಲ ಸಂಸ್ಕೃತ ಶಾಸನಗಳು ಬೇಕಾದಷ್ಟು ಬರ್ತವೆ. ಆದರೆ ನನ್ನ ಮಟ್ಟಿಗೆ ಐತಿಹಾಸಿಕವಾಗಿ ಅನೇಕ ಹೊಸ ವಿಷಯಗಳನ್ನ ಹೇಳ್ತಕ್ಕಂಥ ಈ ಒಂದು ಶಾಸನಗಳನ್ನು ತುಂಬ ಒಳ್ಳೆ ವಿಷಯ ಇದೆ ಇದರಲ್ಲಿ ಆ್ಯಕ್ಚುಲಿ. ಸರ್ ಅದು ಡಿಫ್ರೆಂಟ್ ಆಗಿದೆಯಲ್ಲ, ಹೆಂಗೆ ಸರ್ ಅದು ಐಹೊಳೆ ಶಾಸನ ಒಂಥರ ಕಿಟಕಿ ಥರ ಇದೆಯಲ್ಲ ಅದು? ಇಲ್ಲ, ಪ್ರತ್ಯೇಕವಾಗಿ ಬರೆದು ಅದನ್ನು ಸೇರಿಸಿರ್ತಕ್ಕಂಥದ್ದು. ಆ ಥರದ್ದು ಬೇರೆ ಬೇರೆವೂ ಇದಾವ? ಹೌದು, ಅದೇ ಪ್ರತ್ಯೇಕವಾಗಿ ಬರೆದು ಅದಕ್ಕೆ ಜಾಗ ಮಾಡಿ ಅಲ್ಲಿ ಸೇರಿಸಿರ್ತಕ್ಕಂಥ ಫೋಟೋ ಫ್ರೇಮ್ ಥರ ಇದ್ದಂಗೆ. ಹೌದು, ಯಾಕೆಂದರೆ ಆ ಬಸ್ಸಿಗೆ ಅವನು ದಾನ ಕೊಡ್ತಾನೆ. ಆ ಬಸದಿಗೆ ಕೆಲವು ಊರುಗಳನ್ನು ದಾನ ಕೊಡ್ತಕ್ಕಂಥ ಸನ್ನಿವೇಶದಲ್ಲಿ ಅದನ್ನು ನಿಧಾನಕ್ಕೆ ಬರೆದು, ಆ ಕಲ್ಲಲ್ಲ ಅದು ಬೇರೆ ಕಲ್ಲದು, ಹೌದು ಅದನ್ನ ಆಮೇಲೆ ಅಲ್ಲ ಬಸ್ತಿ ಕಟ್ಟೋಗಲೇ ಅದನ್ನೆಲ್ಲ ಸಿದ್ಧಪಡಿಸಿ ಸೇರಿಸಿರ್ತಕ್ಕಂಥ ಜಾಗ ಮಾಡಿ ಸೇರಿಸಿರೋದು. ಹೌದು, ಪ್ರತಿಷ್ಠಾಪನೆ. ಹೌದು, ಅದಕ್ಕೆ ಅದನ್ನು ವಿಶೇಷವಾಗಿ ಆ ಒಂದು ಕಲ್ಲಲ್ಲೇ ಬರೆದು ಆ ಜಾಗದಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಬಸ್ತಿಯಲ್ಲಿ. ಒಂದು ಪೇಂಟಿಂಗ್ ಥರ ಬಿಟ್ಟವರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಅದು ಕರಿಕಲ್ಲಲ್ಲಿ ಬಳಸಿದ್ದಾರೆ. ಅಲ್ಲಿ ಮರಳುಗಲ್ಲಲ್ಲಿ ವಾಸ್ತವವಾಗಿ ಇವರೆಲ್ಲ ಕಟ್ಟಿರ್ತಕ್ಕಂಥ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ಅದು ಸೆಡಿಮೆಂಟರಿ ರಾಕು. ಆದರೆ ಅದರ ಮಧ್ಯೆ ಒಂದು ಕಪ್ಪು ಬಣ್ಣದ ಕಲ್ಲು, ಅದು ಬಸಾಲ್ಟ್ ಇರ್ಬೋದು. ಆ ಬಸಾಲ್ಟಲ್ಲಿ ಶಾಸನ ಬರೆದು ಹಾಕ್ಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಭಾಳ ದೀರ್ಘವಾದಂಥ ಶಾಸನ. ಅದೇನಾದರೂ ನೆನಪಿದೆ ಸರ್? ಮಹಾಭಾರತದ ಆದಮೇಲೆ ಎಷ್ಟು ವರ್ಷದ ನಂತರ ವರ್ಷ ಏನಾದರೂ? 3001 ವರ್ಷ ಅಂತ ಬರುತ್ತೆ ನಮಗೆ. ಬಹುಶಃ ನಮ್ಮ ಇಲ್ಲಿ ಕ್ಯಾಲ್ಕುಲೇಷನಲ್ಲಿ 3001 ವರ್ಷ. ಅದಕ್ಕೆ ನಾವು ಕಲಿವರ್ಷ ಅಂತ ಹೇಳುವಾಗ ಈಗ 5000 ಯಾವುದೋ ಒಂದು ಚಿಲ್ಲರೆ ಬರುತ್ತಲ್ಲ, ಅದು ಕಲಿವರ್ಷ ಅಂತ ಹೇಳ್ತೀವಿ. ಅದಕ್ಕೆ ಕೂಡ್ಕೊಂಡಿರ್ತೀವಿ. ಇದು 2000 ವರ್ಷಕ್ಕೆ 2000 ಕೂಡಿದಾಗ ನಮಗೆ ಅದು ಒಂದು ಲೆಕ್ಕ ಬರುತ್ತೆ. ಅದು 5025 ಏನೋ ಒಂದು ಬರುತ್ತೆ, ಅದು ಆ ಸಂಖ್ಯೆ ನಮಗೆ. ಈಗ ನನಗೆ ಅದು ತಕ್ಷಣ ನೆನಪಾಗ್ತಾ ಇಲ್ಲ. ಅದು ಅಂದರೆ ಆ ಕಾಲದಲ್ಲಿ ಇವತ್ತು ನಾವು ಹೇಳೋಕ್ಕಾಗದೇ ಇರೋದಕ್ಕೆ ಅವ್ರಿಗೊಂದು ರಫ್ ಆಗಿ ನೆನಪಿನ ಕ್ಯಾಲ್ಕುಲೇಷನಲ್ಲಿ ಇತ್ತಲ್ಲ, ಅದನ್ನು ಅವನು ಬರವಣಿಗೆ ತಂದಿದ್ದಾನೆ ಅಲ್ಲಿ. ಸೂಪರ್. ಅದು ನಮಗೆ ಮೊದಲಿಗೆ ಸಿಗ್ತಕ್ಕಂಥದ್ದು. ಮುಂದೆ ದಿನಗಳನ್ನು ಲೆಕ್ಕ ಹಾಕಿದ್ದಾರೆ. ಕಲಿ ವರ್ಷ ಆರಂಭವಾದ ಇಷ್ಟು ದಿನಗಳು ಅಂತ ನಮ್ಮ ಕೊಡಗಿನ ಶಾಸನವೊಂದರಲ್ಲಿ ದಿನಗಳನ್ನೇ ಹಾಕ್ಬಿಟ್ಟಿದ್ದಾನೆ. ಇಷ್ಟು 1000 ದಿನಗಳಾದಮೇಲೆ ಇಂದ ಬರೆದುಬಿಟ್ಟಿದ್ದಾನೆ ಅವನು. ಸೊ ಅವೆಲ್ಲ ಸಿಗ್ತವೆ ನಮಗೆ. ಆದರೆ ಬಟ್ ಆರಂಭದಲ್ಲಿ ಮೊದಲ ಬಾರಿಗೆ ನಮಗೆ ಆ ಮಹಾಭಾರತ ಯುದ್ಧವಾದಂಥ ಇಷ್ಟು ವರ್ಷ ಆದಮೇಲೆ ಅಂತ ಬರ್ತಕ್ಕಂಥದ್ದು ಅದರಲ್ಲೇ. ಭಾರತದಲ್ಲಿ ಬೇರೆ ಕಡೆ ಇಲ್ಲ, ಎಲ್ಲೂ ಸಿಕ್ಕಿಲ್ಲ ಮಹಾಭಾರತದ. ಹಂಗಾದ್ರೆ ಮಹಾಭಾರತ ಯುದ್ಧ ಮುಗಿದ ಇಷ್ಟು ವರ್ಷಗಳಾದಮೇಲೆ ಅಂದರೆ ಅದರ ಅರ್ಥ ನಿಮಗೆ ಆ ದಿನ ನಾವು ಹುಡುಕಿದ್ರೆ ಆ ದಿನ ಸಿಕ್ಕಂಗಲ್ವ ಸರ್? ಸಿಗ್ಬೋದು, ಅಷ್ಟೇ ಸಿಗ್ಬೋದು. ಮಹಾಭಾರತ ಯುದ್ಧ ಮುಗಿದ ಮೇಲೆ ಅಂತ ಹೇಳ್ತೇನೆ. ಸೂಪರ್ ಸರ್. ಅದೇ ನಾವು ಜನರಲ್ಲಾಗೆ ನೋಡ್ತಾ ಇರ್ತೀವಿ, ಈ ಶಾಲಿವಾಹನ ಶಕೆ ಕ್ಯಾಲೆಂಡರ್ ಬಳಸೋದು, ಮತ್ತು ಕ್ರಿಶ್ಚಿಯನ್ ಕ್ಯಾಲೆಂಡರ್ ನಾವು ಯೂಸ್ ಮಾಡ್ತಾ ಇರೋದೆಲ್ಲ ಈಗ ಜನವರಿ ಫೆಬ್ರವರಿ ಅಂತ. ಬಟ್ ನಮ್ಮ ಕನ್ನಡದಲ್ಲಿ ಚೈತ್ರ ವಶಕ ಎಲ್ಲ ಇದೆ. ಅದು ಅಗೇನ್ ಯುಗಾದಿಯಿಂದ ನಾವು ಯುಗಾದಿನ ಹೊಸ ವರ್ಷ ಅಂತೀವಿ. ಮತ್ತು ಹಳೆಯದು ನಾವು ಕಲ್ಲಲ್ಲಿ ಶಾಸನಗಳಲ್ಲಿ ಅಲ್ಲಿ ಇಲ್ಲಿ ಹಿಂದೆ ಹೋದರೆ ಶಾಲಿವಾಹನ ಶಕೆ ಇಲ್ಲ ಶಕ ಇವೆಲ್ಲ ಬಳಸ್ತೀವಿ. ಇದೆಲ್ಲ ಏನು ಸರ್? ನೀವು ಹೇಳಿದ್ರಿ ವಿಕ್ರಮ ಶಕ, ಏನು ಸರ್ ಆ್ಯಕ್ಚುಲಿ ಅದು? ಅದನ್ನ ಹೆಂಗೆ ನಮ್ಮಲ್ಲಿ ಆರಂಭದ ಶಾಸನ ಕಾಣಿಸ್ಕೊಳ್ತಕ್ಕಂಥದ್ದು ಎಲ್ಲಿಯೂ ಕೂಡ ವಿಕ್ರಮನೂ ಇಲ್ಲ, ಶಾಲಿವಾಹನ ಶಕನಿಲ್ಲ, ಶಕನೂ ಇಲ್ಲ. ಶಕ ಅಂದರೆ ರೂಲ್ ಅಂತಷ್ಟೇ. ಅದು ಶಕ ಅಂದರೆ ರೂಲರ್ಸ್ ಅಂತ ಅರ್ಥ. ಆಳ್ವಿಕೆ ಮಾಡ್ತಕ್ಕಂಥವ್ರು ಅಂತ. ಸೊ ಶಕರು ಅಂದರೆ ಅದೇ ಅರ್ಥದಲ್ಲಿ ಬಳಸ್ತಕ್ಕಂಥದ್ದು ನಾವು. ಇಲ್ಲಿ
ಆರಂಭದ ಶಾಸನಗಳೆಲ್ಲೂ ಕೂಡ ಶಾಲಿವಾನ ಆಗಲಿ, ಶಕ ಆಗಲಿ ಅಥವಾ ವಿಕ್ರಮ ಶಕ ಆಗಲಿ ಅವರ ಹೆಸರು ಬರೋದಿಲ್ಲ ನಮಗಲ್ಲಿ ಬರ್ತಕ್ಕಂಥದ್ದು, ಮೊದಲಿಗೆ ಬರ್ತಕ್ಕಂಥದ್ದು ಇಷ್ಟು ವರ್ಷಗಳಾದ ಮೇಲೆ ಇವನ ಆಳ್ವಿಕೆಯ ವರ್ಷ ಇಷ್ಟು ಅಂತ. ಒಬ್ಬ ರಾಜ ಅವನು ಬಂದ ತಕ್ಷಣವೇ ತನ್ನ ಆಳ್ವಿಕೆಯ ವರ್ಷ ಯಾವ ತಿಂಗಳು, ಆ ತಿಂಗಳಾದಮೇಲೆ ಎಷ್ಟನೇ ದಿನ, ಎಷ್ಟನೇ ಪಕ್ಷ, ಎಷ್ಟನೇ ದಿನ ಅಂತ. ನಿಮಗೆ ಭಾಳ ವಿಚಿತ್ರ ಅಂದರೆ ನಮ್ಮಲ್ಲಿ 3 ತಿಂಗಳಿಗೆ 1 ತಿಂಗಳು ಲೆಕ್ಕ ಆಗ್ತಾ ಇದ್ದಿದ್ದು, 3 ಪಕ್ಷ ಇದ್ದಿದ್ದು. ಒಂದು ಗ್ರೀಷ್ಮ, ಹೇಮಂತ, ಇನ್ನೊಂದು ವರ್ಷ. ವರ್ಷ ಅಂದರೆ ಎಷ್ಟು? 4 ತಿಂಗಳು ಸೇರಿಸಿ 1 ತಿಂಗಳದು ಲೆಕ್ಕ. ಸೊ ಒಂದು ವರ್ಷವನ್ನು, ಒಂದು 4 ತಿಂಗಳನ್ನು ಪಕ್ಷವನ್ನು ನಾವು ವಿಂಗಡಿಸೋರು. 15 ಎಷ್ಟಾಗೋದು ಅಲ್ಲಿಗೆ? 4 ಅಂದರೆ 12 ಪಕ್ಷವಾಗ್ತಾ ಇರ್ತದೆ. ಪಕ್ಷದಲ್ಲಿ ದಿನಗಳು ಎಷ್ಟು ದಿನ? 15 ದಿನಗಳು. ವಾರಗಳ ಹೆಸರಿಲ್ಲ, ವಾರಗಳ ಹೆಸರಿಲ್ಲ, ಸೋಮವಾರ ಮಂಗಳವಾರ ಅನ್ನೋದು ಇರಲಿಲ್ಲ. ಸೊ 15 ದಿನ ಒಂದು ಪಕ್ಷ. ಸೊ ಅಂಥವು 8 ಪಕ್ಷ ಸೇರಿದರೆ 4 ತಿಂಗಳು. ಒಂದು ತಿಂಗಳು, ಒಂದು ತಿಂಗಳಲ್ಲಿ 3 ತಿಂಗಳುಗಳು ಸೇರಿದರೆ 1 ವರ್ಷ ಅಂತ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇದು. ಒಂದು ವರ್ಷ ಋತು, ಹೇಮಂತ ಋತು, ಗ್ರೀಷ್ಮ, 3 ಇದ್ದಿದ್ದು. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಷ್ಟೇ ಕನ್ನಡದಲ್ಲಿ ಹೇಳೋದಾದ್ರೆ, ಸುಲಭವಾಗಿ ಹೇಳೋದಾದ್ರೆ ಈ 3 ತಿಂಗಳ ಲೆಕ್ಕದಲ್ಲಿ ಇದ್ದಿದ್ದು ಆರಂಭದಲ್ಲಿ. ಇವತ್ತಿನ ಥರ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಇವ್ಯಾವು ಇರಲಿಲ್ಲ. ಇವ್ಯಾವು ಇಲ್ಲದಿದ್ದ ಕಾಲದಲ್ಲಿ ಅವನ ಆಳ್ವಿಕೆಯ ವರ್ಷ. ಇವಾಗ ಒಬ್ಬ ರಾಜನ ಆಳ್ವಿಕೆಯ ವರ್ಷ ಎಷ್ಟನೇದು? 8ನೇ ವರ್ಷದಲ್ಲಿ. 8ನೇ ವರ್ಷ ಯಾವ ತಿಂಗಳು? ಇಷ್ಟನೇ ತಿಂಗಳು, ಇಂಥ ಮಾಸ. ಯಾವ ಮಾಸ? ವರ್ಷ ಋತುನೋ ವರ್ಷ ಮಾಸನೋ ಒಂದು. ಸೊ ಅದರಲ್ಲಿ ಎಷ್ಟನೇ ಇದು ಪಕ್ಷ? 8ನೇ ಪಕ್ಷನೋ 9ನೇ ಪಕ್ಷನೋ, 8ನೇ ಪಕ್ಷನೋ 7ನೇ ಪಕ್ಷನೋ ಅಥವಾ 6ನೇ ಪಕ್ಷನೋ ಅಂತ. ಆ ಪಕ್ಷದಲ್ಲಿ ಎಷ್ಟನೇ ದಿನ? ನಿಮಗೆ 7ನೇ ದಿನ ಆಗ್ಬೋದು, 8ನೇ ದಿನ, 15 ದಿನದವರೆಗೂ ಹೋಗ್ಬೋದು ಅದು. ಸೊ ಇಷ್ಟೇ ಇದ್ದಿದ್ದು. ಸೊ ವಾರಗಳಿರಲಿಲ್ಲ, ವಾರ ಅಂತ ಇರಲಿಲ್ಲ, ವಾರದ ಕಲ್ಪನೆ ಇರಲಿಲ್ಲ, ಮತ್ತು ವಾರಗಳ ಹೆಸರು ಇರಲಿಲ್ಲ ನಮಗೆ. ಸೊ ಇದು ಲೆಕ್ಕ ಇದ್ದಿದ್ದು ಆರಂಭದಲ್ಲಿ. ಸೊ ಇದೇನು ಮಾಡೋದು? ಒಬ್ಬೊಬ್ಬ ರಾಜನ ಕಾಲಕ್ಕೂ ಮುಗಿದೋಗೋದು, ಮತ್ತು ಅವನು ಇನ್ನೊಬ್ಬ ಮುಂದೆ ಬಂದು ಅವನ ಆಳ್ವಿಕೆ ವರ್ಷವನ್ನು ಲೆಕ್ಕ ಮಾಡ್ತಾ ಇದ್ದನು. ಅವನ ಆಳ್ವಿಕೆ ಇಷ್ಟನೇ ವರ್ಷ ಅಂತ. ಒಬ್ಬ ರಾಜನ ಸತ್ತ ತಕ್ಷಣ ಅವ್ನು ಮುಗಿಸ್ಬಿಡ್ತಾ ಇದ್ದ, ಮತ್ತು ಇವೊಂದು ಹೊಸದಾಗಿ ಹೇಳ್ಕೊಳ್ತಾ ಇದ್ದ. ಇವಂದೇ ಒಂದು ಕ್ಯಾಲೆಂಡರ್. ಅವನು ಒಂದು 10 ವರ್ಷ ಇದ್ರೆ 10ನೇ ವರ್ಷ. ಮತ್ತೆ ಅವನು ಸತ್ತ ಅಂದರೆ ಅವನ ಮಗ ಬಂದರೆ ಮತ್ತೆ 1ನೇ ವರ್ಷದಿಂದ ಶುರು. ಅವನ ಆಳ್ವಿಕೆ 1ನೇ ವರ್ಷ. ಈ ಥರ ಇದ್ದಿದ್ದು. ಸೊ ಒಂದು ಸನ್ನಿವೇಶದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಇದು ಮುಂದುವರೆದು ಬಿಡುತ್ತೆ. ಈ ಥರ ಹೇಳ್ಕೊಳ್ತಾ ಇದ್ದಂಥ ಒಂದು ಕಾಲ ಮುಂದೆ ಬಂದಂತ ಏನು ಮಾಡ್ತಾನೆ, ಇದನ್ನು ಕಂಟಿನ್ಯೂ ಮಾಡಿಬಿಡ್ತಾನೆ. ಅವನು ತನ್ನ ಆಳ್ವಿಕೆ ವರ್ಷ ಹೇಳ್ಕೊಳ್ಳೋದಿಲ್ಲ, ಅದೇ ಮತ್ತೆ ಒಂದನೇ ವರ್ಷದ ಆಳ್ವಿಕೆಯನ್ನೇ ಮುಂದುವರಿಸ್ಬಿಟ್ಟು ಅವನು 11ನೇ ವರ್ಷದಲ್ಲಿ 12ನೇ ವರ್ಷದಲ್ಲಿ ಇಂತ ಹೊರಟೋಗುತ್ತೆ ಅದು. ಸೊ ಈ ಥರ ಬಂದ ಸನ್ನಿವೇಶದಲ್ಲಿ 78-80 ವರ್ಷಗಳು ಆದ ಸನ್ನಿವೇಶದಲ್ಲಿ ಕೆಲವು ಶಬ್ದಗಳು ಕಾಣಿಸ್ಕೊಡುತ್ತೆ ನಮಗೆ. ಒಂದು ಮಾಳವ ಕೃತಗಣ. ಮಾಳವ ಅಂದರೆ ಮಾಳವದಲ್ಲಿ ಲೆಕ್ಕ ಆಗ್ತಾ, ಮಾಳವ ದೇಶ ಅಂತಕ್ಕಂಥದ್ರಲ್ಲಿ ಲೆಕ್ಕ ಆಗ್ತಾ ಇದ್ದಂಥ ಒಂದು ಪದ್ಧತಿ ಅದು ಅಂತ. ಸೊ ಆಮೇಲೆ ಇದಕ್ಕೆ ಶಕವರ್ಷ ಅಂತ ಹೇಳ್ಬಿಡ್ತಾನೆ. ಇದಕ್ಕೆ ಶಕರ ಲೆಕ್ಕದಲ್ಲಿ ಶಕವರ್ಷ ಅಂತ ಹೇಳ್ಬಿಡ್ತಾನೆ. ಸೊ ಅಲ್ಲಿಂದ ಆಚೆಗೆ ಏನಾಯಿತು, ಒಂದು ಶಕವರ್ಷ ಸಿಕ್ತು ನಮಗೆ, ಮಾಳವಗಣ ಸಿಕ್ತದು. ಒಂದು ಉತ್ತರದವರದ ಲೆಕ್ಕ ಒಂದು ಹೋಯ್ತದು ಮಾಳವಗಣ ಅಂತದ್ದು. ಅದು ನಮಗಿಂತ 58 ವರ್ಷ ಮೊದಲದು. ಕ್ರಿಸ್ತಪೂರ್ವಕ್ಕೆ 58 ವರ್ಷ ಮೊದಲದು. ಕ್ರಿಸ್ತಶಕ ಏನಿದೆ, ಕ್ರಿಸ್ತಶಕ ಏನಿದೆಯೋ 2000 ಅಂತಿದ್ರೆ 2000ಕ್ಕೆ 58 ಸೇರಿದ್ರೆ 2058 ಅದು ಭಾಳ ಮುಂದೆ ಇರುತ್ತೆ. ಅದು 2058ಕ್ಕೆ 58 ಇರುತ್ತೆ. ಇವತ್ತೇನಿರುತ್ತೆ ಅದಕ್ಕೆ 58 ಸೇರಿಸಿದ್ರೆ ಅದು ನಿಮಗೆ ವಿಕ್ರಮಶಕ ಸಿಗುತ್ತೆ. ಅದು ವಿಕ್ರಮಶಕ, ಅದೊಂದು ಲೆಕ್ಕ ಹೋಯಿತು. ಉತ್ತರದಲ್ಲಿ ಕರೀತಾರೆ ವಿಕ್ರಮಶಕ, ಅದು ಪ್ಲಸ್ 58 ಆಗುತ್ತೆ. ಅದು ದಕ್ಷಿಣಕ್ಕೆ ಏನಾಯಿತು, ಇದು ಶಕ ಅಂತ ಬಂದಿದ್ದೇನಾಯಿತು, ಇದಕ್ಕಿಂತ ಶಕ ಅಂತ ಬಂದುಬಿಡ್ತಿದ್ದು. ಆ ಶಕವರ್ಷದ ಉಲ್ಲೇಖ ನಾವು ಮೊದಲು ಸಿಗ್ತಕ್ಕಂಥದ್ದು ನಮ್ಮ ಬಾದಾಮಿಯಲ್ಲೇ ಸಿಗ್ತಕ್ಕಂಥದ್ದು. ಮೊದಲಿಗೆ 1ನೇ ಪುಲಕೇಶಿ, ಈಗಿನ ಪುಲಕೇಶಿ ಇದ್ದಾನಲ್ಲ, ಅವನ ತಾತ ಪುಲಕೇಶಿಯ ತಂದೆ ಕೀರ್ತಿವರ್ಮನ ತಂದೆ 1ನೇ ಪುಲಕೇಶಿ. ಆ 1ನೇ ಪುಲಕೇಶಿ ತಾನು ಬಾದಾಮಿ ಕೋಟೆಯನ್ನು, ಶತ್ರುಗಳನ್ನು ಗೆದ್ದು ಅಶ್ವಮೇಧ ಯಾಗವನ್ನು ಮಾಡಿ ಬಾದಾಮಿ ಕೋಟೆಯನ್ನು ಕಟ್ಟಿದೆ ಅಂತಕ್ಕಂಥ ಒಂದು ಶಾಸನ ಹಾಕ್ಸ್ತಾನೆ ಅವನು. ಇವತ್ತಿಗೂ ಅದು ಒಂದು ಬಾದಾಮಿ ಕಲ್ಲಲ್ಲಿ ಬಂಡೆ ಮೇಲೆ ಇದೆ, ಬಂಡೆ ಮೇಲೆ ದಪ್ಪಕ್ಷರಗಳಲ್ಲಿದೆ. ಅಲ್ಲೇನು ಮಾಡ್ತಾನೆ ಅವನು, ಶಕವರ್ಷೇಶು ಚತುಶ್ಶತಯುತೇಶು ಅಂತ ಹೇಳ್ಬಿಡ್ತಾನೆ. ಸೊ ಅಲ್ಲೇ ಅವನೇನು ಮಾಡ್ತಾನೆ, ಶಕವರ್ಷದ ಉಲ್ಲೇಖ ಮಾಡಿ ಒಂದು ಕಾಲ ಹೇಳ್ಬಿಡ್ತಾನೆ ಅವನು. ಸೊ ಇಷ್ಟನೇ ವರ್ಷದಲ್ಲಿ ನಾನು ಈ ಒಂದು ಬಾದಾಮಿ ಕೋಟೆಯನ್ನು
ಕಟ್ಟಿಸ್ದೆ ಅಂತ. ಸೊ ನಮಗೆ ಮೊಟ್ಟ ಮೊದಲ ಉಲ್ಲೇಖ ಸಿಗ್ತಕ್ಕಂಥದ್ದು ಶಕವರ್ಷ ಅಂತಕ್ಕಂಥ ಉಲ್ಲೇಖ ಅಲ್ಲೇ ಸಿಗ್ತಕ್ಕಂಥದ್ದು ಭಾರತದಲ್ಲಿ. ಇನ್ನು ಹಸ್ತಪ್ರತಿಯಲ್ಲಿ ನಮ್ಗೆ ಸಿಗುತ್ತೆ. ಹಸ್ತಪ್ರತಿಯಲ್ಲಿ ನಮ್ಮ ಲೋಕ ವಿಭಾಗ ಬರೆದಂಥ ಇದು ಒಬ್ಬ ಕವಿ ಪಲ್ಲವರ ಆಸ್ಥಾನದಲ್ಲಿದ್ದಂಥವನು ಅವನು ಹೇಳ್ಕೊಳ್ತಾರೆ, ಶಕವರ್ಷ ಶಕರಾಜ ಇಷ್ಟನೇ ವರ್ಷ ಆದಂಥ ಸನ್ನಿವೇಶದಲ್ಲಿ ನಾನು ಈ ಒಂದು ಲೋಕ ವಿಭಾಗವನ್ನು ಬರದೆ ಅಂತ ಹೇಳ್ಬಿಡ್ತೇನೆ ಅವನು. ಸೊ ಆವಾಗ ಅದು 400 ಚಿಲ್ಲರೆ ಬರುತ್ತೆ, ಅದು 450 ಏನೋ ಬರುತ್ತೆ. ಅದು ಶಕವರ್ಷ ಶಕರಾಜ ವರ್ಷ 388 ಆಗಿದ್ದಾಗ ನಾನು ಇದು ಬರದೆ ಅಂತ ಹೇಳ್ಬಿಡ್ತೇನೆ. ಅದು ಇದಕ್ಕಿಂತ ಮೊದಲು ಉಲ್ಲೇಖ, ಬಟ್ ಸಾಹಿತ್ಯದ ಉಲ್ಲೇಖ ಅದು. ಅವನು ಲೋಕ ವಿಭಾಗವನ್ನು ಬರೆದಂಥ ವ್ಯಕ್ತಿ ಅವನು ಉಲ್ಲೇಖ ಮಾಡ್ತಕ್ಕಂಥದ್ದು ಅದು ಹಸ್ತಪ್ರತಿಯಲ್ಲಿ ಇರ್ತಕ್ಕಂಥದ್ದು, ಲೋಕ ವಿಭಾಗ ಎಂಬತಕ್ಕಂಥ ಹಸ್ತಪ್ರತಿಯಲ್ಲಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಕಲ್ಲು ಮೇಲೆ ಬರೆದಿರ್ತಕ್ಕಂಥ ಒಂದು ಪ್ರಥಮ ಉಲ್ಲೇಖ ನಮ್ಗೆ ಸಿಗ್ತಕ್ಕಂಥದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಅಂದರೆ ಬಹುಶಃ ಆ ಕಾಲಕ್ಕೆ ಒಂದು ಸ್ಥಿರವಾದಂಥ ಒಂದು ಕಾಲ ನಮಗೆ ಸಿಗುತ್ತೆ ಅದು. ಸೊ ಅಲ್ಲೂ ಕೂಡ ಆರಂಭದಲ್ಲಿ ಇಷ್ಟೇ ನಮ್ಗೆ ಸಿಗ್ತಕ್ಕಂಥದ್ದು ಇದು ಸಿಗೋದಿಲ್ಲ, ಯಾವುದು ವಾರಗಳು ಸಿಗೋದಿಲ್ಲ ನಿಮಗೆ, ಮಾಸಗಳು ಸಿಗೋದಿಲ್ಲ, ಚೈತ್ರ ಆಷಾಢ ವೈಶಾಖ ಎಲ್ಲ ಸಿಗೋದಿಲ್ಲ. ಸೊ ಮತ್ತೆ ಅದೇ ಥರದ ಒಂದು ಕಾಲ ನಮ್ಮ ಪದ್ಧತಿ ಸಿಗ್ತಾ ಇರುತ್ತೆ. ಮುಂದೆ ನಿಧಾನಕ್ಕೆ ಒಂದೊಂದೊಂದೊಂದೇ ಆ್ಯಡ್ ಆಗ್ತಾ ಹೋಗುತ್ತೆ. ಈಗ ಅದು ನಮಗೆ ಅದಕ್ಕೆ ಕಾರಣ ಭಾಳ ಜನ ಅದನ್ನು ಒಪ್ಪೋದಿಲ್ಲ. ಅದನ್ನು ನಮಗೆ ಗ್ರೀಕರ ಸಂಪರ್ಕ ಜಾಸ್ತಿ ಆಗುತ್ತೆ, ಗ್ರೀಕ್ ಅಷ್ಟಾನಮರ್ಸ್ ಸಂಪರ್ಕ. ಈ ಗ್ರೀಕ್ ಅಷ್ಟಾನಮರ್ಸ್ ಸಂಪರ್ಕ ನಮ್ಮ ಮೇಲೆ ನಮಗೆ ಬಂದ ತಕ್ಷಣವೇ ನಮ್ಮ ಕ್ಯಾಲೆಂಡ್ರು ಅವ್ರ ಕ್ಯಾಲೆಂಡ್ರಿಗೆ ಕೆಲವು ಕೊಡುಗೆಗಳಾಗುತ್ತೆ. ಅದು ಆಗ ನಮ್ಮಲ್ಲಿ ತಿಂಗಳುಗಳು ಶುರುವಾಗುತ್ತೆ, ಮತ್ತು ದಿನಗಳು ಶುರುವಾಗುತ್ತೆ, ದಿನಗಳ ಹೆಸರು ಬರುತ್ತೆ. ದಿನಗಳ ಹೆಸರು ಅವರೆಲ್ಲ ಏನಿದೆ ನೋಡಿ, ಅವರಲ್ಲೂ ಏನಿದೆ ಅದೇ ದೇವತೆಗಳ ಹೆಸರು ನಮ್ಮ ದೇವತೆಗಳನ್ನು ಇದು ಮಾಡ್ಕೊಳ್ತಕ್ಕಂಥದ್ದು. ಸೊ ಕೆಲವನ್ನು ನಾವು ತಗೊಳ್ತೀವಿ, ಕೆಲವನ್ನು ನಾವು ಕೊಡ್ತೀವಿ. ಸೊ ಈ ನೆಲೆಯಲ್ಲಿ ಈ ಒಂದು ಶಕವರ್ಷ ನಮಗೆ ಬಂತು. ಸುಮಾರು 13ನೇ ಶತಮಾನ ಅಥವಾ 12ನೇ ಶತಮಾನದಲ್ಲಿ ಶಾಲಿವಾನ ಎಂಬತಕ್ಕಂಥ ಹೆಸರು ಇದಕ್ಕೆ ಶಕಕ್ಕೆ ಸೇರ್ಕೊಂಡ್ಬಿಡ್ತು. ಹೇಗೋ ಅದ್ಯಾಕೆ ಬಂತೋ ಗೊತ್ತಿಲ್ಲ, ಅದುವರೆಗೂ ಒಂದು ಸುಪ್ತವಾಗಿದ್ದಂಥ ಶಕ ವರ್ಷ ಅಷ್ಟೇ ಬರ್ತಾ ಇದ್ದಿದ್ದು. ರಾಷ್ಟ್ರಕೂಟರ ಶಾಸನ ತಗೊಳ್ಳಿ, ಇದು ಇನ್ಯಾರದೇ ಶಾಸನ ತಗೊಂಡ್ರು ಕೂಡ ಶಕ ವರ್ಷಗಳಂತಲೇ ಬರ್ತಾ ಇದ್ದಿದ್ದು, ಶಾಲಿವಾನ ಇರಲಿಲ್ಲ. ಸೊ ಈ 12-13ನೇ ಶತಮಾನದಲ್ಲಿ ಇದ್ದಕ್ಕಿದ್ದಂತೆ ಈ ಒಂದು ಮೋಸ್ಟ್ಲಿ ನಮಗೆ ಈ ಇದರಲ್ಲಿ ಈ ನಮ್ಮ ಒಂದು ಹಸ್ತಪ್ರತಿಯಲ್ಲಿ ಅದು ಸೇರ್ಕೊಂಡ್ಬಿಡುತ್ತೆ, ಶಾಲಿವಾನ ಅಂತ ಬಂದುಬಿಡುತ್ತೆ. ಸೊ ಅಲ್ಲಿಂದ ಆಚೆಗೆ ಶಾಲಿವಾನ ಎಂಬತಕ್ಕಂಥ ಹೆಸರು ಅದಕ್ಕೆ ಸೇರ್ಕೊಳ್ತದೆ, ಶಕವರ್ಷಕ್ಕೆ ಸೇರ್ಕೊಳ್ತದೆ. ಅದಕ್ಕೆ ವಿಕ್ರಮ ಅಂತ ಬಂದ್ಬಿಡ್ತು. ಅದಕ್ಕೆ ಮಾಳವ ಕೃತಗಣ ಇತ್ತಲ್ಲ, ಅಲ್ಲಿ ಹೇಗೋ ಹಿಂದೆ ಇದ್ದಂಥ ಒಬ್ಬ ಪುರಾಣ ವ್ಯಕ್ತಿ ಇದ್ದ ವಿಕ್ರಮ ಅಂತ, ಆ ವಿಕ್ರಮನ ಹೆಸರು ಸೇರಿಸ್ಬಿಟ್ರು ಅದಕ್ಕೆ, ಅದು ವಿಕ್ರಮ ಶಕೆ ಆಗಿಬಿಡ್ತು. ಇಲ್ಲಿ ನಮ್ಮದು ಶಾಲಿವಾಹನ. ಬಟ್ ಇಲ್ಲಿ ಆ ಶಾಲಿವಾಹನ ಯಾರು ಇಲ್ಲ, ಕೆಲವರು ಏನು ಹೇಳ್ತಾರೆ, ಆ ಶಾಲಿವಾಹನ ಶಾತವಾಹನ ಅಂದರೆ ಶಾಲಿವಾಹನ ಅಂತ ಆಯಿತು ಅಂತ ಹೇಳ್ತಾರೆ. ಅದ್ರ ಮಟ್ಟಿಗೆ ಎಷ್ಟು ಮಟ್ಟಿಗೆ ಅದು ಸತ್ಯ ಅನ್ನೋದು ನಾವು ಹೇಳೋಕ್ಕಾಗೋದು, ದಾಖಲೆ ಇಲ್ಲ. ಆದರೆ 12-13ನೇ ಶತಮಾನದಲ್ಲಿ ಇದ್ದಕ್ಕಿದ್ದಾಗೆ ಕಾಣಿಸ್ಕೊಡುತ್ತೆ ಅದು. ಶಾಲಿವಾಹನ ಅನ್ನೋದು ಈ ಶಕವರ್ಷಕ್ಕೆ ಮುಂದೆ ಸೇರಿಸ್ಕೊಂಡ್ಬಿಡುತ್ತೆ. ಶಾಲಿವಾಹನ ಶಕವರ್ಷ ಆಗಿಬಿಡುತ್ತೆ. ಅದೇ ಶಾಲಿವಾಹನ ಶಾಲಿವಾಹನ ಶಕವರ್ಷ ಅಂತ ಆಗಿದ್ದಕ್ಕೆ ಬಹುಶಃ ಈ ಡಿಫ್ರೆನ್ಸ್ ಏನಾದ್ರು ತೋರಿಸೋದಕ್ಕೆ ಏನಾರು ಅದೇನು, ಈ ವಿಕ್ರಮ ಶಕವರ್ಷ ಅಥವಾ ಈ ಶಾಲಿವಾಹನ ಶಕವರ್ಷ, ಈ ಶಕವರ್ಷಕ್ಕೆ ಎರಡನ್ನು ಬೇರ್ಪಡೋದಕ್ಕೆ ಅದೇ ವಿಕ್ರಮ ಸೇರಿಸೋದು ಅನಿಸುತ್ತೆ, ಇದಕ್ಕೆ ಶಾಲಿವಾಹನ ಸೇರಿಸೋದು ಅನಿಸುತ್ತೆ. ಇದೇನು ಡಿಫ್ರೆನ್ಸ್ ಅಲ್ಲಿದೆ ಸರ್? ಯಾವುದು? ಇದು ಶಾಲಿವಾಹನ ನಮ್ಮ ಕ್ರಿಸ್ತ ಶಕಕ್ಕೆ 78 ವರ್ಷ ಕಡಿಮೆ. ಓಕೆ, ನೀವೀಗ ಕ್ರಿಸ್ತಕ ಏನಿದೆ 2025, ನಿಮಗೆ 78 ಕಳೆದ್ರೆ ಏನು ಬರುತ್ತೆ ಅದು ಇದು ಶಾಲಿವಾಹನ ಶಕವರ್ಷ. ಇದು ಅದು 58 ಕ್ರಿಸ್ತಕಕ್ಕೆ 58 ಸೇರಿಸಿ ನೀವು, ಅದು ಪ್ಲಸ್ ಇದು ಮೈನಸ್, ಅದು ಪ್ಲಸ್ಸು ಮೈನಸ್. ಇದು 78. ಹೌದು, ಇದು 78 ವರ್ಷ ವ್ಯತ್ಯಾಸ. ಅಂದರೆ ನಮ್ಮ ಶಾಲಿವಾಹನ ಶಕೆ ಪ್ರಕಾರ ನಾವು 78 ವರ್ಷ ಹಿಂದೆ ಇದ್ದೀವಿ. ಕ್ರಿಸ್ತಕ್ಕೆ ಈಕ್ವಲ್ ಮಾಡೋದಾದರೆ, ಕ್ರಿಸ್ತಕ್ಕೆ ಈಕ್ವಲ್ ಮಾಡೋದಾದರೆ ನಾವು 78 ವರ್ಷ ಹಿಂದೆ ಇದ್ದೀವಿ. ವಿಕ್ರಮ ಶಕೆಯವರು 58 ವರ್ಷ ಮುಂದೆ ಇದ್ದಾರೆ. ಯಾವುದಕ್ಕೆ? ಕ್ರಿಸ್ತಕ್ಕೆ. ನಮ್ಮ ಕ್ಯಾಲೆಂಡರ್ ಪ್ರಕಾರ ನಾವು ಹೇಳೋದಾದರೆ, ಶಾಲಿವಾಹನ ಶಕೆ ಪ್ರಕಾರ ನಾವು ಹೇಳೋದಾದರೆ ಅಷ್ಟೇ, ಇಲ್ಲಿಂದ 78 ವರ್ಷದ ಹಿಂದೆ ಹೋಗ್ತೀವಿ ನಾವು. ಸೊ ಇದು ಈ ಕಾಲಗಳು ಬೆಳೆದಂಥ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದು ಅಂದರೆ ಹೇಗೋ ಲೆಕ್ಕ ಶುರುವಾಗಿ ರಾಜನ ಆಳ್ವಿಕೆಯ ವರ್ಷದಿಂದ ಆರಂಭವಾಗಿ ಅದು ಯಾವುದೋ ಹಂತದಲ್ಲಿ ಬೆಳೆದು ಬಿಡುತ್ತೆ ಅಷ್ಟೇ. ಅದು ಬೆಳೆದಿದ್ದ ಕಾರಣ ಹಾಗೆ ನಮ್ಮಲ್ಲಿ 6ನೇ ವಿಕ್ರಮಾದಿತ್ಯ ರಾಜನಾದಂಥ ಸನ್ನಿವೇಶದಲ್ಲಿ ಅವನು ಭಾಳ ಪ್ರಖ್ಯಾತನಾದಂಥ ರಾಜ. ಇಡೀ ಕರ್ನಾಟಕದಲ್ಲಿ 52 ವರ್ಷ ಕಾಲ ರಾಜ್ಯಭಾರ ಮಾಡಿದಂಥ ಒಂದು ಸುಸ್ಥಿರವಾದಂಥ ರಾಜ್ಯವನ್ನು ಕೊಟ್ಟಂಥ ರಾಜ ಅವನು. 52 ವರ್ಷ ಕಾಲ ಅದು ಅಂಥ ಸಂದಿಗ್ಧ ಕಾಲದಲ್ಲಿ ಯಾರ ವಿರೋಧವೂ ಇಲ್ಲದೆ ಆಳೋದಿದೆಯಲ್ಲ, ಯಾವ ಶತ್ರುರಾಜರು ಇಲ್ಲದೇ ಆಳೋದು ಭಾಳ ಕಷ್ಟ. ಅದು ಅಂಥದ್ರಲ್ಲಿ ಅವನು ಆಡ್ತಾನೆ. ಆಗ ಅವನೇನು ಮಾಡ್ತಾನೆ, ಪಟ್ಟಕ್ಕೆ ಬಂದು ವರ್ಷದಲ್ಲೇ
ಚಾಳುಕ್ಯ ವಿಕ್ರಮ ಶಕೆ ಅಂತ ಒಂದು ಶಕೆಯನ್ನು ಓಪನ್ ಮಾಡ್ತಾನೆ. 1076 ಅವನ ಪಟ್ಟಕ್ಕೆ ಬಂದಿದ್ದು. 1076ರಲ್ಲಿ ಅವನೇನು ಮಾಡ್ತಾನೆ, ಚಾಳುಕ್ಯ ವಿಕ್ರಮ ಶಕೆ ಅಂತ ಬೀಳ್ತಾನೆ. ಇಡೀ ಆ ಕಾಲದಲ್ಲಿ ಬಂದಿರ್ಬೋದಾದಂಥ ಎಲ್ಲ ಶಾಸನಗಳಲ್ಲೂ ಕೂಡ ಸಿಗ್ತಕ್ಕಂಥ ನಿಮಗೆ ಚಾಳುಕ್ಯ ವಿಕ್ರಮ ಶಕೆ. ಚಾಳುಕ್ಯ ವಿಕ್ರಮ ಶಕೆ 1, 2, 3, 4, 5, 6, 7, 8, 52. ಅಲ್ಲಿ ಅವನ ಮಕ್ಕಳು ಒಂದಷ್ಟು ಮುಂದೆ ಬಳಸ್ತಾರೆ, ಆಮೇಲೆ ಬಿಡ್ತಾ ಬರ್ತಾರೆ. ಸುಮಾರು ಒಂದು 60-70 ವರ್ಷ ಕಾಲ ಅದು ಬಳಕೆಯಲ್ಲಿ ಇರುತ್ತೆ. ಯಾವುದು ಈ ಚಾಳುಕ್ಯ ವಿಕ್ರಮ ಶಕೆ. ಹೌದು, ಅವನೊಬ್ಬನೇ ಇಡೀ ಅದನ್ನ ಹೆಂಗೆ ಅವರಿಂದನೇ ಶುರು ಇಲ್ಲ, ಮಾಡ್ತಾರೆ? ಕರ್ನಾಟಕದಲ್ಲಿ ಅವನೊಬ್ಬನೇ. ಅಂದ್ರೆ ಅದನ್ನ ಒಂದರಿಂದ ಶುರು ಮಾಡ್ತಾರ? ಹೆಂಗೆ? ಒಂದರಿಂದನೇ. ಮತ್ತೆ 1076 ಅಂದರೆ ಕ್ರಿಸ್ತಕ 1076 ಅದು 1ನೇ ವರ್ಷ. ಚಾಳುಕ್ಯ ವಿಕ್ರಮ ಶಕೆ 1ನೇ ವರ್ಷ ಅಂದರೆ ಅವನ ಪಟ್ಟಕ್ಕೆ ಬಂದಂಥ ವರ್ಷ. ಅಲ್ಲಿಂದ ಸ್ಟಾರ್ಟ್, ಅಲ್ಲಿಂದ ಮಾಡ್ತಾನೆ ಅವನ ಕ್ಯಾಲೆಂಡರ್ ಅದು. ಸೊ ಆ ಥರ ಮಾಡಿ ಮುಂದೆ ಏನಾಗುತ್ತೆ, ಅದು ಅವನ ಅವಧಿ ಮುಗಿದು ಅವನು 52 ವರ್ಷ ಆಗದೆ ಆಳ್ವಿಕೆ ಮುಗಿಯುತ್ತೆ 1128ಕ್ಕೆ. ಅದಾದಮೇಲೆ ಅವನ ಮಗ ಭೂಲೋಕ ಮಲ್ಲ, ಅವನ ಮೊಮ್ಮಗ ಜಗದೇಕ್ ಮಲ್ಲ ಇವರೆಲ್ಲ ಸ್ವಲ್ಪ ಬಳಸ್ತಾರೆ, ಆದರೆ ಅಪರೂಪಕ್ಕೆ ಬಳಸ್ತಾರೆ. ಮುಂದೆ ಅವ್ರು ಬಿಡ್ತಾ ಬರ್ತಾರೆ, ಮುಂದೆ ಅವರ ಆಳ್ವಿಕೆ ಶುರು ಮಾಡ್ಕೊಳ್ತಾರೆ ಅವರು. ಸೊ ಅಲ್ಲಿಗೆ ಮುಗಿದೋಯ್ತು. ಅಂದರೆ ನಮ್ಮಲ್ಲೂ ಕೂಡ ಒಬ್ಬ ಪ್ರಬಲನಾದಂಥ ಒಬ್ಬ ರಾಜ ಇದ್ದು ಈ ಒಂದು ಶಕೆಯನ್ನು ಆರಂಭಿಸಿದ್ದನ್ನು ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲಿ ಉದಾಹರಣೆ ಇರೋದು ಬಂದು ನಮ್ಮ ಇವರೇ ಚಾಳುಕ್ಯ ವಿಕ್ರಮಾದಿತ್ಯ. ವಿಕ್ರಮ ಶಕೆ. ಇನ್ಯಾರು ಮತ್ತೆ ಯಾರು ಶಕೆಯನ್ನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವನ್ನಷ್ಟೇ ನಾವು ಇದು ಮಾಡ್ಕೊಳ್ಬೇಕು. ಸೊ ಹೀಗಾಗಿ ನಮ್ಮಲ್ಲಿ ವಿಕಾಸ್ ಶಕೆಗಳಿವೆ. ಕಳಿಂಗ ಗಾಂಗೆಯ ಶಕೆ ಅಂತಲೂ ಅವರು ಕಳಿಂಗ ಗಂಗರು ಒಂದು ಓಪನ್ ಮಾಡ್ತಾರೆ. ಬಟ್ ಅವೆಲ್ಲವೂ ಕೂಡ ಅವ್ರಿಗೆ ರಾಜರಿರುವವರೆಗೆ ಅಷ್ಟೇ ಅದು, ಆಮೇಲೆ ಕ್ಲೋಸ್ ಕಂಟಿನ್ಯೂ ಆಗೋದಿಲ್ಲ ಅದು. ಸೊ ಆದರೆ ಈ ಥರ ಆದರೆ ಶಾಲಿವಾಹನ ಶಕೆ ಮತ್ತು ವಿಕ್ರಮ ಶಕೆ ಎರಡೂ ಕೂಡ ಮುಂದುವರೆದು ಬಿಡ್ತವೆ. ಅವು ನಮ್ಮ ಪಂಚಾಂಗಕ್ಕೆ ಇವಕ್ಕೆಲ್ಲ ಟ್ಯಾಗ್ ಆದ್ದರಿಂದ ಸೊ ಅವು ಮುಂದುವರೆದು ಬಿಡ್ತವೆ, ಬಳಸ್ಕೊಂಡ್ಬಂದರು ಅದು. ಹೌದು, ಮುಂದುವರೆದು ಬಿಡ್ತವೆ. ಇವತ್ತು ಕೂಡ ನಿಮಗೆ ಅವನ್ನ ಯಾವುದು ಇದು ಚಂದ್ರಮಾನ, ಇದು ಯಾವುದು ನಮ್ಮ ಚಂದ್ರ ಸೌರಮಾನ, ಇದು ಯಾವುದು ನಮ್ಮ ಈಗಿರ್ತಕ್ಕಂಥ ಶಾಲಿವಾಹನ ಶಕೆ. ಅಂದರೆ ಚಂದ್ರನ ಚಲನೆಯೂ ಮುಖ್ಯ ಇಲ್ಲಿ, ಸೂರ್ಯನ ಚಲನೆಯೂ ಮುಖ್ಯ. ಅದಕ್ಕೇನು ಮಾಡುತ್ತೆ, ಇಲ್ಲಿ ಅಧಿಕ ಮಾಸ ಬರುತ್ತೆ. ಇಲ್ಲಿ ಕರೆಕ್ಟ್ ಅಧಿಕ ಮಾಸ ಬಂದು ಅಧಿಕ ಮಾಸ ಯಾಕೆ ಬರುತ್ತೆ, ಈಕ್ವಲ್ ಮಾಡ್ಕೊಳ್ಳೋದಕ್ಕೆ, ಅದು ಈಕ್ವೇಟ್ ಮಾಡ್ಕೊಳ್ಳೋದಕ್ಕೆ ಅಧಿಕ ಮಾಸ ಬರ್ತಕ್ಕಂಥ. ಅಂದರೆ ಅಷ್ಟು ದಿನಗಳನ್ನು ತೆಗೆದು. ಮತ್ತು ಅಲ್ಲೂ ಕೂಡ ಕ್ಯಾಲೆಂಡ್ರಲ್ಲಿ ವ್ಯತ್ಯಾಸ ಇದೆ. ಯಾವುದು ಈ ಇಂಗ್ಲೀಷ್ ಕ್ಯಾಲೆಂಡ್ರಲ್ಲೂ ರೋಮನ್ ಕ್ಯಾಲೆಂಡ್ರಲ್ಲೂ ಕೂಡ ಒಂದಿನ 4 ವರ್ಷಕ್ಕೊಂದ್ಸಲ ಒಂದಿನ ಜಾಸ್ತಿ ಮಾಡ್ಕೊಳ್ತಾರೆ ಅವರು. ಹೌದು, ಫೆಬ್ರವರಿ ತಿಂಗಳಲ್ಲಿ 29 ಮಾಡ್ತಾರೆ, 28, 29 ಮಾಡ್ಕೊಳ್ತಾರೆ. ಏಕೆಂದರೆ ಇದೇ ಕಾರಣಕ್ಕೆ, ಅಂದರೆ ಚಂದ್ರನ ಚಲನೆ ಮತ್ತು ಸೂರ್ಯ ಚಲನೆ ಈಕ್ವೇಟ್ ಮಾಡ್ಕೊಳ್ತಕ್ಕಂಥ ಒಂದು ಕ್ಯಾಲೆಂಡರ್ ಇದೆ. ಸೈಂಟಿಫಿಕ್ ಕರೆಕ್ಟಾಗಿ ಬರಲಿ ಅಂತ. ನಮ್ಮ ಇಡೀ ಇದರಲ್ಲಿ ಚಂದ್ರನನ್ನೇ ಇಟ್ಕೊಂಡಿರ್ತಕ್ಕಂಥ ಇದು ಕ್ಯಾಲೆಂಡರ್ ಅಂದರೆ ಅಥವಾ ಪಂಚಾಂಗ ಅಂದರೆ ಅದು ಹಿಜರಿ ಶಕೆ. ಹಿಜರಿ ಮುಸಲ್ಮಾನರು ಬಳಸ್ತಾರಲ್ಲ, ಧಾರ್ಮಿಕ ಶಕೆ ಅದು. ಅಲ್ಲೇನಾಗುತ್ತೆ ಅಂದರೆ ನಿಮಗೆ ಚಂದ್ರನ ಚಲನೆ ಮುಖ್ಯ ಅಲ್ಲಿ. ಅದಕ್ಕೆ ಅವರು ಇವತ್ತು ಚಂದಪ್ಪ ಕಾಣಲಿಲ್ಲ ಅಂದರೆ ಇವತ್ತು ಹಬ್ಬ ಇಲ್ಲ ಅವರಿಗೆ. ಅವ್ರ ಲಾಂಛನ ಎಲ್ಲ ಚಂದ್ರನೇ ಹೌದು. ಆ ಚಂದ್ರ ಕಾಣಬೇಕು ಅವ್ರಿಗೆ. ಚಂದ್ರ ಕಂಡ್ರೆ ಮಾತ್ರ ಅವಾಗ ತಿಂಗಳ ಆರಂಭ. ಚಂದ್ರ ಅವತ್ತು ಒಂದಿನ ಸಿಕ್ಕಲಿಲ್ಲ ಅಂದರೆ ಅವತ್ತಿಲ್ಲ, ಅದು ಅಷ್ಟೇ, ತಿಂಗಳೇ ಆಗಿಲ್ಲ ಅಂತ. ಸೊ ಅದು ಬಟ್ ಒಂದು ಪ್ರಾಬ್ಲಮ್ ಏನಾಯ್ತು, ಅದು ಅರಸರಿಗೆ ಅದು ತೊಂದರೆ ಆಗ್ತಾ ಬಂತು. ಅದ್ರ ಪ್ರಕಾರ ನಿಮಗೆ ಮಳೆ ಬೀಳೋದಿಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈ ವರ್ಷ ರಂಜಾನ್ ಮೊನ್ನೆ ಯಾವ ತಿಂಗಳು ಬಿದ್ದಿದ್ದು, ಮೊನ್ನೆ ಹೋದ ತಿಂಗಳು ಬಿತ್ತು ಅಂತ ಇಟ್ಕೊಟ್ಟಿ. ರಂಜಾನ್ ಮೇ ತಿಂಗಳಲ್ಲಿ ಬಿದ್ದಿತ್ತು ಅಂದರೆ ಮುಂದಿನ ವರ್ಷ ಅದು ಫೆಬ್ರವರಿಗೆ ಮಾರ್ಚಿಗೆ ಬಿದ್ದು ಬಿಡುತ್ತೆ ಅದು. ಸೊ ಹಂಗೆ ಹೋಗ್ತಾ ಇರುತ್ತೆ ಅದು. ಜನವರಿ, ಮಾರ್ಚ್, ಡಿಸೆಂಬರ್ಗೂ ಬಂದುಬಿಡುತ್ತೆ ಅದು. ಹಂಗೆ ಹೋಗ್ತಾ ಇರುತ್ತೆ. ಯಾಕೆಂದರೆ ಅದು ಚಂದ್ರನ ಚಲನೆಯನ್ನೇ ಅವರು ಪ್ಯೂರಾಗಿ ಬಳಸೋದ್ರಿಂದ. ಅದಕ್ಕೇನು ಮಾಡಿದ್ರು ಮುಸಲ್ಮಾನರ ಆಡಳಿತದಲ್ಲಿ ಇನ್ನೊಂದು ಶಕೆ ಅಂತಂದ್ರು ಅವ್ರ ಬಳಕೆಗೆ. ಅದು ಇದು ಯಾವುದು, ಇದು ನಮ್ಮಲ್ಲಿ ಮೃಗಸಾಲ್ ಅಂತ, ನಮ್ಮ ಭರತಖಂಡದಲ್ಲಿ ಮೃಗಸಾಲ್ ಅಂದರೆ ಮೃಗಶಿರ ನಕ್ಷತ್ರ ಅಂತ. ಮೃಗಶಿರ ನಕ್ಷತ್ರದಿಂದ ಮತ್ತೆ ಮೃಗಶಿರ ನಕ್ಷತ್ರ ಬರೋರು 1 ವರ್ಷ ಅಂತ. ಯಾಕೆಂದರೆ ಮಳೆಗಾಲ ಅದು. ಕಂದಾಯ ವಸೂಲಿಗೆ ಮತ್ತು ಬೆಳೆಗಳನ್ನು ಇದು ಮಾಡೋದಕ್ಕೆ, ಇವೆಲ್ಲವನ್ನು ಇದು ಮಾಡೋದಕ್ಕೆ ಅವರು ಬೇರೆ ಒಂದು ಕಾಲವನ್ನು ಮೃಗಶಿರ ನಕ್ಷತ್ರದಿಂದ ಲೆಕ್ಕ ಹಾಕಿದ್ರು ಅವರು. ಅದನ್ನೇ ಶುಹೂರ್ ಶಾ ಅಂತ ಹೇಳಿ ಬೇರೆ ಬೇರೆ ಇದು ಹೇಳ್ತಾರೆ ಅವರು ಅದಕ್ಕೆ. ಬಟ್ ಅದರ ಆರಂಭ ಆಗ್ತಕ್ಕಂಥ ಮೃಗಸಾಲಿಂದ. ಮೃಗಸಾಲ್ ಅಂದರೆ ಮೃಗಶಿರ ನಕ್ಷತ್ರದ ಸಾಲ್ ಅಂದರೆ ಅದು ಏನೋ ವರ್ಷ ಆರಂಭದ ಕಾಲ. ಅಂದರೆ ಇವರ ಪಂಚಾಂಗದ ಪ್ರಕಾರ ಅವತ್ತೇನು ಮೃಗಶಿರ ಬಂದಿತ್ತು. ಹೌದು, ಯಾಕಂದರೆ ಮಳೆಗಾಲ ಆರಂಭ. ಮುಂಗಾರ ಎಂತ ಅದು, ಈಗ ಮೃಗಶಿರ ನಕ್ಷತ್ರನೇ ಮುಂಗಾರ ನಕ್ಷತ್ರದ ಆರಂಭ. ಅದು ಕ್ಲುಪ್ತ, ಅದನ್ನೇನು ಬದಲಾಯಿಸೋಕ್ಕಾಗುತ್ತೆ. ಹೌದು. ಸೊ ಹಿಜರಿ ಹೆಂಗಾದ್ರೂ ಹೋಗ್ಕೊಳ್ಳಿ, ಹಿಜರಿಲಿ ಅವ್ರ ಹಬ್ಬ, ಧಾರ್ಮಿಕ ಹಬ್ಬಗಳನ್ನು ಮಾಡ್ಕೊಳ್ತಾ ಹೋಗೋರು. ಬಟ್ ಅವರ ವ್ಯವಹಾರಕ್ಕಾಗಿ ಏನು ಮಾಡಿದ್ರು ಅವರು, ಈ ಮೃಗಸಾಲನ್ನು ತಂದುಕೊಂಡ್ರು. ಅಂದರೆ ಈ ಮೃಗಶಿರ ನಕ್ಷತ್ರದಿಂದ ತಮ್ಮ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೋಗಿ ಕಂದಾಯ ವಸೂಲಿ, ಬೆಳೆಗಳ ವಸೂಲಿ,
ಅಥವಾ ಬೆಳೆ ಬೆಳೀತಕ್ಕಂಥ ಒಂದು ಕಾಲ, ಮತ್ತು ಯಾವ ಈ ವರ್ಷ ಮುಗಿತಕ್ಕಂಥದ್ದು, ವರ್ಷ ಆರಂಭ ಆಗ್ತಕ್ಕಂಥ ಈ ಥರ ಅವ್ರು ಲೆಕ್ಕ ಇಟ್ಕೊಂಡ್ರು. ಸೊ ಅಲ್ಲಿಂದ ಇಟ್ಕೊಂಡ್ರು. ನಮ್ಮಲ್ಲಿ ಏನಾಗಿದೆ, ಶಕವರ್ಷ ದಕ್ಷಿಣದಲ್ಲಿ ವಾಸ್ತವವಾಗಿ ಚೈತ್ರ ಅಮಾವಾಸ್ಯೆ, ಅಂದರೆ ಅಮಾವಾಸ್ಯೆಯ ಮಾರನೇ ದಿನ ನಾವು ಇಟ್ಕೊಳ್ತೀವಿ, ಅಮಾಂತ್ಯ ನಮ್ಮದು. ಉತ್ತರ ಭಾರತದಲ್ಲಿ ಪೌರ್ಣಾಂತ್ಯ ಇದೆ, ಪೌರ್ಣಮಾಸ್ಯ, ಪೌರ್ಣಮಿಗೆ ಕೊನೆ ದಿನ ಅದು. ಆ ಥರ ಶುರು ಮಾಡ್ಬೋದು. ತಿಂಗಳಲ್ಲಿ ವ್ಯತ್ಯಾಸ ಇದೆ. ಹಂಗಾರೆ 15 days ಡಿಫ್ರೆನ್ಸ್ ಆಗುತ್ತೆ. ಹೌದು, ಡಿಫ್ರೆನ್ಸ್ ಮಾಡ್ಕೊಳ್ತಾರೆ ಅವರು. ಅಂದರೆ ನಮ್ಮಲ್ಲಿ ನಾವು ಅಮಾಂತ್ಯಕ್ಕೆ ಇಟ್ಕೊಳ್ತೀವಿ, ಅಮಾಂತ್ಯ ಆದ ತಕ್ಷಣ ಮಾರನೇ ದಿನ ನಮಗೆ ತಿಂಗಳು ಪ್ರಾರಂಭ ಆಗುತ್ತೆ. ಅಲ್ಲಾಗಲ್ಲ, ಅಲ್ಲಿ ಪೌರ್ಣಾಂತ್ಯ ಅದು. ಸೊ ನಮ್ಮ ಕರ್ನಾಟಕದಿಂದ ಏನಾಯಿತು, ಈ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಮೂರರಲ್ಲೂ ಕೂಡ ಈ ಒಂದು ಶಕೆ ಇದೆಯಲ್ಲ, ಶಾಲಿವಾಹನ ಶಕೆ, ಇದು ಭಾಳ ಜಾಸ್ತಿ ಪ್ರಚಲದಲ್ಲಿದೆ. ಯಾಕೆ ನಾನು ಹೇಳಿದ್ದೀನಿ, ಒಂದೇ ಆಡಳಿತದಲ್ಲಿ ಇದ್ದಿದ್ದರಿಂದ ಅಂತ. ಇವ್ರಿಗೆ ಅರ್ಥ ಆಗೋ ಥರ ಇಲ್ಲಿಗೆ ಸೊ ಇಲ್ಲಿತ್ತು. ಇಲ್ಲಿಂದ ಮುಂದಕ್ಕೆ ಅದು ಸ್ವಲ್ಪ ಈ ಒರಿಸ್ಸಾ ಕಡೆಗೆ ಹೋಯ್ತು, ಒರಿಸ್ಸಾ ಮಧ್ಯ ಬಿಹಾರದ ಕಡೆಗೆ ಹೋಯ್ತು, ಬಿಹಾರದಿಂದ ನೇಪಾಳಕ್ಕೆ ಹೋಯ್ತದು. ಸೊ ಹೆಚ್ಚು ಕಮ್ಮಿ ಈಗ ಭರತಖಂಡದಲ್ಲಿ ಹೆಚ್ಚಿಗೆ ಬಳಕೆಯಲ್ಲಿ ಇರ್ತಕ್ಕಂಥದ್ದು ಈ ಶಕವರ್ಷವೇ. ಶಾಲಿವಾಹನ ಅಂತ ಬಳಸೋದಿಲ್ಲ ಅಲ್ಲಿ, ಶಕವರ್ಷ ಈ ಲೆಕ್ಕನೇ. ನಾನು ಹೇಳಿದಾಗೆ ಉತ್ತರ ಭಾರತದಲ್ಲಿ ಪೌರ್ಣಾಂತ್ಯ, ಅದು ಪೌರ್ಣಮಿಗೆ ಕೊನೆ ಮಾಡುತ್ತೆ ತಿಂಗಳು, ನಮ್ಮಲ್ಲಿ ಅಮಾವಾಸ್ಯೆ ಕೊನೆ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಈಗ ನೇಪಾಳ ಇಲ್ಲೆಲ್ಲ ಇರ್ತಕ್ಕಂಥದ್ದು. ಇನ್ನು ಈ ಪಶ್ಚಿಮ ಭಾರತ ಇದೆಯಲ್ಲ, ರಾಜಸ್ಥಾನ, ಗುಜರಾತು, ಇಲ್ಲಿ ಮಾಳವ ಗಣೇಶಕ್ಕೆ ಜಾಸ್ತಿ ಇದ್ದರಿಂದ ವಿಕ್ರಮ ಶಕೆ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ವಿಕ್ರಮ ಅಂದರೆ ಅದು ಬೇರೆ, ಅದು ಕಾರ್ತೀಕ ಮಾಸ ಇದ್ಯಾವುದಿದೆ ನಮಗೆ, ದೀಪಾವಳಿಯಿಂದ ಶುರು ಇರುತ್ತೆ. ಅದಕ್ಕೆ ನೋಡಿ, ದೀಪಾವಳಿ ದಿನನೇ ಅವರೆಲ್ಲ ಕಾರ್ತಿಕನೇ ಅಲ್ಲ, ಲೆಕ್ಕಗಳಿಂದ ಇಡ್ತಕ್ಕಂಥದ್ದು, ಲೆಕ್ಕ ಚುಕ್ತ ಮಾಡ್ತಕ್ಕಂಥದ್ದು ದೀಪಾವಳಿಗೆ ಮಾಡ್ತಾರೆ ಅವರು. ಯಾರು ಈ ರಾಜಸ್ಥಾನದವರೆಲ್ಲ ನೀವು ಲೆಕ್ಕಗಳನ್ನು ಪೂಜೆಗೆ ಇರ್ತಕ್ಕಂಥದ್ದೆಲ್ಲ ಅವರಿಗೆ ವರ್ಷದ ಆರಂಭ, ವರ್ಷದ ಕೊನೆ ಅದು ವಾಯು ಭಾರತ. ಹೌದು, ಅದರಿಂದ ಅವರು ಅಲ್ಲ, ಈ ಒಂದು ಎಲ್ಲೆಲ್ಲಿ ಅದು ಬಳಕೆಯಲ್ಲಿದೆ ವಿಕ್ರಮ ಶಕೆ, ಅವರೆಲ್ಲ ಇದನ್ನು ಲೆಕ್ಕ ತಗೊಳ್ತಕ್ಕಂಥದ್ದು. ಅವರೇ ಸ್ವಲ್ಪ ಈ ದೀಪಾವಳಿ ಆಚರಣೆ, ದೀಪಾವಳಿಯಿಂದ ಶುರು ಅವ್ರದ್ದು ತಿಂಗಳು, ದೀಪಾವಳಿಯಿಂದ ದೀಪಾವಳಿ. ಹಾಗಾಗಿ ಅಲ್ಲಿ ದೀಪಾವಳಿ ಸ್ವಲ್ಪ ವಿಜೃಂಭಣೆಯಾಗಿ ಮಾಡ್ತಾರೆ, ನಾವು ಯುಗಾದಿ ಮಾಡಿರ್ತಾರ. ಹೌದೌದು, ಆ ಥರ. ಸೊ ಇದು ನಮ್ಮ ಭರತಖಂಡದಲ್ಲಿದ್ದಂಥ ಒಂದು ಬಳಕೆಯಲ್ಲಿದ್ದಂಥ ಒಂದು ಇದು ಏನು ಕಾಲಗಣನೆ ಅಂತ ಹೇಳ್ತೀವಿ ಇದನ್ನು, ಕಾಲಗಣನೆಗಳು ಇದ್ದಿದ್ದು. ಇನ್ನು ಬೇರೆ ಬೇರೆ ಕಾಲಗಳು ಬೇರೆ ಇತ್ತು. ಆದರೆ ತಮಿಳುನಾಡಿನಲ್ಲಿ ಮಾತ್ರ ಅದು ಸೌರಮಾನ, ಅದು ಸೂರ್ಯನ ಚಲನೆಯನ್ನು ಬಳಸಿ ಇರ್ತಕ್ಕಂಥದ್ದು. ಅದಕ್ಕೆ ಕ್ವಿಲಾನ್ ಇದೆಯಲ್ಲ, ಕ್ವಿಲಾನ್ ಕೇಂದ್ರ, ಅದಕ್ಕೆ ಕ್ವಿಲಾನ್ ಕೇಂದ್ರದಿಂದ ಅಲ್ಲಿ ಸೂರ್ಯನ ಚಲನೆಯನ್ನು ಗಮನಿಸಿ ನಿಮಗೆ ತುಳುನಾಡಲ್ಲೂ ಅದೇ ಇರ್ತಕ್ಕಂಥದ್ದು. ತುಳುನಾಡಲ್ಲಿ ಇರ್ತಕ್ಕಂಥದ್ದು ಹೆಚ್ಚಿಗೆ ಅದೇ ಅವ್ರು ಬಳಸ್ತಕ್ಕಂಥದ್ದು. ಯಾವುದು ಸೌರ ಪಂಚಾಂಗವನ್ನು ಬಳಸ್ತಕ್ಕಂಥದ್ದು. ಸೊ ಸೌರ ಪಂಚಾಂಗ ಈಗ ನಮ್ಮ ಕರ್ನಾಟಕದ ತುಳುನಾಡಲ್ಲಿ ಸೌರ ಪಂಚಾಂಗ ಬಳಸ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ ವಿಷು ನಕ್ಷತ್ರ, ವಿಷು ಅಂತ ಹೇಳ್ತಾರೆ ಅವರು, ವಿಶ್ವದ ಕಾಲ ಅಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ಕಾಲಗಳಲ್ಲಿ ಹೇಳ್ತಾರೆ ಅವರು. ಆಮೇಲೆ ಬೇರೆ ಬೇರೆ ಹೆಸರುಗಳನ್ನು ಬಳಸ್ತಾರೆ ಅವರು. ಬಟ್ ನಾವು ಅದನ್ನು ಬಳಸೋದಿಲ್ಲ. ಅದು ತುಳುನಾಡಲ್ಲಿ ಅಷ್ಟೇ ಬಳಕೆಯಲ್ಲಿದೆ, ಮತ್ತು ಕೇರಳದಲ್ಲಿ ಬಳಕೆಯಲ್ಲಿದೆ, ತಮಿಳುನಾಡಿನಲ್ಲಿ ಕೆಲವು ಭಾಗಗಳಲ್ಲಿ ಬಳಕೆಯಲ್ಲಿದೆ. ಸೊ ಅಂದರೆ ಎಲ್ಲೆಲ್ಲಿ ಈ ವಿಜಯನಗರದ ಅರಸರ ಆಳ್ವಿಕೆಯಲ್ಲೆಲ್ಲ ಶಕನೇ ಇರುತ್ತೆ, ವಿಜಯನಗರದ ಆಳ್ವಿಕೆ ಇಲ್ಲದೇ ಇದ್ದ ಜಾಗಗಳಲ್ಲೆಲ್ಲ ಈ ಸೌರ ಪಂಚಾಂಗ ಇದೆ. ಅದೇನು ಸೌರ ಪಂಚಾಂಗ ಅಂದರೆ ಮಾಮೂಲಿ ಅದು 31 ದಿನ ಬರ್ಬೋದು, 30 ದಿನ ಬರ್ಬೋದು, 32 ದಿನವೂ ಬರ್ಬೋದು ತಿಂಗಳಿಗೆ. ಅಂದರೆ ಸೂರ್ಯನ ಚಲನೆ, ಅದು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಾನಲ್ಲ, ಚಲಿಸ್ತಾನ, ಅದು ಒಂದು ತಿಂಗಳಲ್ಲಿ. ಅದಕ್ಕೆ ಅಲ್ಲಿ ಮೇಷ ವೃಷಭ ಮಾಡ್ತಾರೆ ಅವರು. ನಮ್ಮಲ್ಲಿ ಮೇಷ ವೃಷಭ ಅನ್ನೋದು ನಾವು ಬೇರೆ ಲೆಕ್ಕಕ್ಕೆ ಹಾಕ್ಕೊಳ್ತೀವಿ. ಬಟ್ ಅವರು ತಿಂಗಳಲ್ಲಿ ಲೆಕ್ಕ ಹಾಕೋಗಲೇ ಆ ಥರ ಮಾಡ್ಕೊಳ್ತಾರೆ. ಅಲ್ಲಿ ತಿಂಗಳಲ್ಲಿ ವ್ಯತ್ಯಾಸ ಇರುತ್ತೆ. 30 ದಿನ ಇರುತ್ತೆ, 31 ದಿನ ಇರ್ಬೋದು, ಕೆಲವು ಸಲ 32 ಬಂದುಬಿಡ್ಬೋದು. ಸೊ ಅಷ್ಟೇ, ಆ ಥರ. ಅಂದರೆ ಒಟ್ಟಿನಲ್ಲಿ ತಮಿಳ್ನಾಡಿನಲ್ಲಿ 30 ಸಮಯಕ್ಕೆ 30-31 ಗ್ಯಾರಂಟಿ ಅದು. ಅದಕ್ಕೆ ಅವ್ರಿಗೆ ಅವ್ರದ್ದು ಮಕರ ಸಂಕ್ರಮಣ, ಹೌದು, ಸಂಕ್ರಾಂತಿನೇ ಅವ್ರ ಪೊಂಗಲ್, ಇವರೆಲ್ಲ ಪೊಂಗಲ್ ಬ್ಯಾಚ್, ಅದು ಅವ್ರಿಗೆ ಭಾಳ ಪ್ರಮುಖ. ಅದು ಕೂಡ ಅಲ್ಲಿ ಅಂದರೆ ಈ ಥರ ಒಂದು ಲೆಕ್ಕಾಚಾರಗಳು ನಮ್ಮ ಭರತಖಂಡದಲ್ಲಿ ಬಳಕೆಯಲ್ಲಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಗುಡಿಪಾಡವ ಅಂತ ಹೇಳ್ತೀವಿ ನಾವು. ಅಂದರೆ ಅವರು ಯುಗಾದಿನ ಗುಡಿಪಾಡವ ಅಂತ ಹೇಳ್ತಕ್ಕಂಥದ್ದು. ಸೊ ಈ ಥರ ಶಕವರ್ಷಗಳೇ ನಮ್ಮ ಜಾಸ್ತಿ ಬಳಕೆಯಲ್ಲಿರೋದನ್ನು ನಾವು ಗಮನಿಸ್ತೀವಿ. ಈ ಬೇಲೂರು ಹಳೆಬೀಡು ಬರೆದಿರೋ ಶಿಲ್ಪಿಗಳದು ಏನಿಲ್ಲ, ಶಿಲ್ಪಿಗಳಿದ್ದಾರೆ ಅಷ್ಟೇ. ಮಲ್ಲಿತಮ್ಮ ಅವರೆಲ್ಲ ಇದ್ದಾರೆ. ಮಲ್ಲಿತಮ್ಮ ಅಂತಿದೆ. ಬೇಲೂರು ಹಳೆಬೀಡಿನ ಶಿಲ್ಪಿಗಳ ಹೆಸರಿದೆ, ಹಾಗಾದ್ರೆ ಹೆಸರುಗಳಿವೆ ಕೆಳಗಡೆ. ಅವ್ರು ಯಾರು ಎಲ್ಲಿಗೆ ಸೇರ್ತಾರೆ ಇಲ್ಲ, ಬರೀ ಹೆಸರು ಸೈನ್ ಇದೆ ಅಷ್ಟೇ. ನೀವು ಬೇರೆ ಕಡೆ ಹೆಸರುಗಳಿವೆ, ಹೆಸರು ಬರ್ಕೊಂಡಿದ್ದಾರೆ, ಸಿಗ್ನೇಚರ್. ಈಗ ನೀವು ಅಲ್ಲಿ ಬಾದಾಮಿದೆಲ್ಲ ಹೇಳಿದ್ರಲ್ಲ, ಉತ್ತರ ಭಾರತದವ್ರು ಬಂದು ಸೈನ್ ಮಾಡಿದ್ದಾರೆ ಅಂತ, ಅದು ಅವ್ರ ಉತ್ತರ ಭಾರತದವರೇ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್? ಇಲ್ಲ, ಅವರು ಅನೇಕ ಕಡೆ ಅವ್ರು ಏನು ಮಾಡಿದ್ದಾರೆ, ನಾಗರಿ ಲಿಪಿಯಲ್ಲೇ ತಮ್ಮ ಹೆಸರು ಬರ್ಕೊಂಡಿದ್ದಾರೆ. ಹಾಗಾಗಿ ನಾಗರಿ ಲಿಪಿಯಲ್ಲಿ ತಮ್ಮ ಹೆಸರು ಬರ್ಕೊಂಡಿದ್ದಾರೆ. ಅನೇಕ ಹೆಸರುಗಳು ಕೂಡ ಉತ್ತರ ಭಾರತದ ಒಂದು ಆಕ್ಸೆಂಟಲ್ಲೇ ಇವೆ. ಅವು ಉತ್ತರ ಭಾರತದ ಆಕ್ಸೆಂಟಲ್ಲಿ ಇರ್ತಕ್ಕಂಥ ಹೆಸರುಗಳು ಭಾಳಷ್ಟಿವೆ ಅಲ್ಲಿ. ಮತ್ತು ಅದನ್ನು ಕನ್ನಡೀಕರಣ ಮಾಡಿಕೊಂಡು ಕನ್ನಡದ
ಪ್ರತ್ಯೇಕ ಹಾಕ್ಕೊಂಡು ಇದು ಮಾಡ್ತಾರೆ ಅಷ್ಟೇ. ಅದನ್ನು ಈಗ ಕೋಳಿ ಮಂಚಿ, ನಾನು ಮೊದಲೇ ಹೇಳಿದೆ, ಹೋದ ಸಾರಿ ಹೇಳಿದೆ, ಕೋಳಿ ಮಂಚಿ ಅದರ ಅರ್ಥ ನಮ್ಗೆ ಇವತ್ತಿಗೂ ಆಗೋದಿಲ್ಲ. ಕೋಳಿ ಅಂದರೆ ನಾವು ಕೋಳಿ ಅಂದರೆ ಕೋಳಿ ಅಂದ್ಬಿಡ್ತೀವಿ, ಮಂಚಿ ಅಂದ್ಬಿಡ್ತೀವಿ. ಅದಲ್ಲ, ಅದೇನೋ ಬೇರೆ ಅರ್ಥ ಕೊಡುತ್ತೆ. ಅವೆಲ್ಲ ಪ್ರಾಕೃತದಿಂದ ಬಂದಿರತಕ್ಕಂಥ ಒಂದು ಶಬ್ದಗಳಿರಬೇಕು ಅವು. ಸೊ ನಮಗೆ ಈ ಥರದ್ದು ಆ ಬಾದಾಮಿ ಗುಹಾಲಯಗಳಲ್ಲಿ ಸಿಗ್ತಕ್ಕಂಥ ಒಂದು ಹೆಸರುಗಳು ಬೇರೆ ಅವು. ನಾಗನಾಥ ದೇವಸ್ಥಾನ, ನಾಗನಾಥ ದೇವಸ್ಥಾನದಲ್ಲಿ ಬೇಕಾದಷ್ಟಿವೆ. ನಾಗರಿ ಲಿಪಿಲೇ ಇವೆ ಅವೆಲ್ಲ. ನಾಗರಿ ಲಿಪಿಲಿವೆ. ನಾಗರಿ ಲಿಪಿಲಿ ಇರೋದ್ರಿಂದ ಅವ್ರು ಉತ್ತರದಿಂದ ಬಂದವರು ಅಂತ ಹೇಳ್ತಕ್ಕಂಥದ್ದು. ನಾವು ಉತ್ತರ ಭಾರತದಿಂದ ಬಂದಂಥವ್ರು ಅಂತ ಶಿಲ್ಪಿಗಳು ಅಂತ. ಅದೇ ನಮ್ಮ ಕನ್ನಡದವರು ಕನ್ನಡದಲ್ಲೇ ಹಾಕ್ಕೊಂಡಿದ್ದಾರೆ. ಬಟ್ ಕೆಲವು ಹೆಸರುಗಳನ್ನ ನಾವು ಇವತ್ತಿಗೂ ಅರ್ಥ ಮಾಡೋಕ್ಕಾಗ್ತಾ ಇಲ್ಲ. ಹೆಸರನ್ನೇ ಗುರ್ತಿಸೋಕ್ಕಾಗ್ತಿಲ್ಲ. ಹೆಸರನ್ನು ಗುರ್ತಿಸ್ಬೋದು, ಬಟ್ ಹೆಸರನ್ನ ಅರ್ಥ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಅದರಿಂದ ನಾವು ಈ ಶಿಲ್ಪಿಗಳಿದ್ದಾರಲ್ಲ, ಎಲ್ಲಿಂದ ಬಂದರು, ಯಾವ ಕಡೆಯಿಂದ ಬಂದರು ಅನ್ನೋದು ಅವರೇನು ಊರುಗಳು ಹೇಳ್ಕೊಳ್ಳಿಲ್ಲ. ಬೇರೆ ಕವಿಗಳ ಥರ ಅಥವಾ ಬೇರೆ ವಲಸೆ ಬಂದ ಥರ ಹೇಳ್ಕೊಳ್ಳಿಲ್ಲ. ಬರೀ ಹೆಸರು ಮಾತ್ರ ಹೇಳ್ಕೊಂಡಿದ್ದಾರೆ. ಆ ಹೆಸರುಗಳು ಹೇಳೋದು ಹೆಸರು ಮೂಲಕ ನಾವು ಇಂಥ ಕಡೆ ಬಂದವರು ಅಂತ ಹೇಳೋಕ್ಕಾಗೋದಿಲ್ಲ. ಅದು ಒರಿಸ್ಸಾ ಕಡೆಯಿಂದ ಬಂದಿರ್ಬೋದು, ಅಥವಾ ನೇರವಾಗಿ ಅಜಂತ ಕಡೆಯಿಂದ ಬಂದಿರ್ಬೋದು, ಸೊ ಅಥವಾ ಮಧ್ಯಪ್ರದೇಶದಿಂದಲೇ ಬಂದಿರ್ಬೋದು, ಹೇಳೋಕ್ಕಾಗೋದಿಲ್ಲ ಅದು. ಅಥವಾ ರಾಜರ ಎಕ್ಸ್ಪಿಡಿಷನ್ ಹೋದಂಥ ಸನ್ನಿವೇಶದಲ್ಲಿ ಪುಲಕೇಶಿ ಅಂತವರು ನರ್ಮದಾ ನದಿ ತೀರವನ್ನು ಗೆದ್ದಂಥ ಸನ್ನಿವೇಶದಲ್ಲಿ ಆ ಹರ್ಷವರ್ಧನ್ ರಾಜ್ಯದಿಂದ ಕರ್ಕೊಂಬಂದಿರ್ಬೋದು. ಸೊ ನಮಗೆ ಇಂಥ ಕಡೆಯಿಂದ ಬಂದರು ಅಂತ ಅವ್ರು ಹೇಳ್ಕೊಳ್ಳಿಲ್ಲ. ಏಕೆಂದರೆ ಅವ್ರು ಹೇಳೋದೇ ಒಂದು ಹೆಸರು ಹೇಳ್ಕೊಳ್ಳೋದ್ರಿಂದ ನಾವು ಅದನ್ನೇ ನಮಗೆ ಅದು ಸಾಮಾನ್ಯವಾಗಿ ಆ ಹೆಸರನ್ನ ಗುರುತಿಸಿ ಇಂಥವ್ರು ಇರಬಹುದು ಅಂತ ಕರೆಯುವಂಥದ್ದು. ಬಟ್ ನಾಗರಿಕತೆ ಬಳಸಿರೋ ಜನ ಅವರು ಉತ್ತರ ಭಾರತದವರು ಅಂತ. ಬಟ್ ಹಾಗಾದರೆ ಇಲ್ಲಿ ಬೇಲೂರು, ಹಳೇಬೀಡು ಏನು, ಯಾಕೆಂದರೆ ತುಂಬ ಅದ್ಭುತವಾಗಿರುವಂಥ ಶಿಲ್ಪಕಲೆಗಳನ್ನು ಸೃಷ್ಟಿ ಮಾಡಿರುವಂಥ ಜಾಗ ಅಲ್ವಾ ಸರ್? ಅದಕ್ಕೆ ಅವ್ರುಗಳದ್ದು ಅವರು ಎಲ್ಲಿಯವರು ಆ ಥರದ್ದು ಮಾಹಿತಿ ಇಲ್ವಾ? ಈಗ ಒಂದು ತಲೆಮಾರು 2 ತಲೆಮಾರು ಬಂದಾಗ ಇಲ್ಲಿನವರೇ ಆಗ್ಬಿಡ್ತಾರೆ ಅವರು. ಈಗ ನಾವೆಲ್ಲ ನಮ್ಮ ಮೂಲಗಳು ತೆಗೆದುಕೊಳ್ಳೋದಾದರೆ ನಾವು ಯಾವುದೋ ಕಾಲದಲ್ಲಿ 200, 300, 400 ವರ್ಷಗಳಿಂದ ನಮ್ಮ ಈ ಪೂರ್ವಿಕರು ಇಲ್ಲಿಗೆ ಬಂದರು ಅಂತ ಇಟ್ಕೊಳ್ಳಿ. ಬಂದಾಗ ಸ್ವಲ್ಪ ಪ್ರಶ್ನೆ ಒಂದು ಕಷ್ಟಪಟ್ಟಿರ್ತಾರೆ ಅವರು. ಕರೆಕ್ಟ್. ಇಲ್ಲಿನ ಭಾಷೆ, ಇಲ್ಲಿನ ವಾತಾವರಣ, ಇಲ್ಲಿನ ಒಂದು ಇದಕ್ಕೆಲ್ಲ ಮಾಡಿರ್ತಾರೆ. ಬಟ್ ಒಂದು ತಲೆಮಾರು ಅಷ್ಟೇ, ಅದು 2ನೇ ತಲೆಮಾರಿಗೆ ಮಿಂಗಲ್ ಆಗಿಬಿಡ್ತಾರೆ ಜನಗಳ ಮಧ್ಯೆ, ಇಲ್ಲಿಯವರೇ ಆಗಿಬಿಡ್ತಾರೆ. ಆ ಥರ ಶಿಲ್ಪಿಗಳು ಕೂಡ ಸೊ ಇಲ್ಲಿನವ್ರು ಆಗಿಬಿಡ್ತಾರೆ. ಬಟ್ ಆ ಸ್ಟೈಲ್ ಕಲ್ತಿರ್ತಾರಲ್ಲ, ಆ ಸ್ಟೈಲ್ ತಮ್ಮ ತಂದೆ ಮೂಲಕ, ಗುರುವಿನ ಮೂಲಕ ಕಲ್ತ್ಕೊಂಡ್ಬಂದಿರೋ ವಿದ್ಯೆ ಹಂಗೇ ಮುಂದುವರೆದಿರುತ್ತೆ. ಅದು ಅಲ್ಲಿದೆ ಇರುತ್ತೆ, ಅದಾಗೆ ಅಲ್ಲಿಂದೇ ಇರುತ್ತೆ ಅದು. ಆ ಥರ ಅದು ಪರ್ಟಿಕ್ಯುಲರ್ ಆಗಿ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಏನಿಲ್ಲ ಸಿಗೋದಿಲ್ಲ ನಮಗೆ. ಬರೀ ಹೆಸರುಗಳು ಸಿಗುತ್ತೆ. ಅವನ ಬಿರುದು ಸಿಗ್ಬೋದು, ಹೆಚ್ಚಂದರೆ ಅವನ ಬಿರುದು ಸಿಗ್ಬೋದು. ಅವನ ಹೆಂಡತಿ ಹೆಸರಾಗಲಿ, ಅವನ ತಾಯಿ ಹೆಸರಾಗಲಿ, ತಂದೆ ಹೆಸರಾಗಲಿ ನಮ್ಗೆ ಸಿಗೋದು ತೀರಾ ಕಡಿಮೆ. ಯಾಕೆಂದರೆ ಈ ಶಾಂತಲೆ ನಿಂತು ದೇವಸ್ಥಾನಗಳನ್ನು ಕಟ್ಟಿಸಿದ್ದು ಎರಡನ್ನು ಅಂತ ಎಲ್ಲ ಹೇಳ್ತಾರಲ್ಲ, ವಿಷ್ಣುವರ್ಧನನ ಪತ್ನಿ. ಅಲ್ಲ, ನಮಗೆ ಈ ಒಂದು ಈ ನೆರೇಷನ್ ಇದೆಯಲ್ಲ, ಈ ನೆರೇಷನ್ ಟೈಪಲ್ಲಿ ನಮ್ಗೆ ಸಿಗೋದಿಲ್ಲ ಎಲ್ಲೂ. ಅದನ್ನು ನಾವು ಕಟ್ಕೊಳ್ಳೋದು, ಅದನ್ನು ನಾವು ಈ ಬರಹಗಾರ ಏನು ಮಾಡ್ತಾರೆ, ಈ ಥರ ಕಟ್ಕೊಳ್ತಾರೆ ಅಷ್ಟೇ. ಅದನ್ನು ನಿಂತು ಕಟ್ಟಿಸಿದ್ಲು, ಎಲ್ಲಿ ನಿಂತಿದ್ಲು ಕಟ್ಟಿಸೋದಕ್ಕಲ್ಲಿ. ಆಕೆ ಕಾಲದಲ್ಲಿ ಹೇಳಿದ್ದಾರೆ, ಕಟ್ಟಿದ್ದಾರೆ ಅಷ್ಟೇ. ಅದು ಆಕೆ ದುಡ್ಡು ಕೊಡ್ತಾ ಇಲ್ಲ ಅಷ್ಟೇ, ಅದು ಖರ್ಚು ಮಾಡ್ತಾಯಿದ್ಲು. ಸೊ ಹೀಗೆ ಇರಬೇಕು ಅಂತಲ್ಲ. ಸೊ ಈಗ ತನ್ನ ತಾಯಿ ಸತ್ತಾಗ ಶಾಂತಲೆ ಶ್ರವಣಬೆಳಗೊಳದಲ್ಲಿ ಒಂದು ಬಸ್ತಿ ಕಟ್ಟಿಸ್ತಾಳೆ. ಸೊ ಆ ಬಸ್ತಿಯನ್ನು ಕಟ್ಟಿಸೋವಾಗ ಆಕೆ ಯಾರಿಗೂ ಹೇಳಿರ್ತಾರೆ ಬಸ್ತಿ ಕಟ್ಟಿಸ್ರಿ ಅಂತ ಅಷ್ಟೇ ಹೇಳಿರ್ತಾಳೆ ಹೊರತು ತಾನೇ ನಿಂತ್ಕೊಂಡ್ಬಂದು ಬೆಳಗ್ಗೆ ಬಂದು ಕಲ್ಲುಗಳನ್ನ ಊಟ ಹೊತ್ಕೊಂಡು ಬಂದು ಇದು ಕಾಪಿ, ಅವೆಲ್ಲ ಸುಳ್ಳದು. ಒಬ್ಬ ರಾಣಿಯಾಗಿ ಆಕೆ ಏನು ಮಾಡಬೇಕೋ ಒಬ್ಬ ಶಿಲ್ಪಿಗೆ ಒಪ್ಪಿಸುತ್ತಾಳೆ, ಅವ್ನು ಕಟ್ತಾನೆ ಅವನಷ್ಟೇ. ಅದು ಉದ್ಘಾಟನೆ ದಿನ ಹೋಗಿರ್ಬೋದು, ಅದು ಪೂಜೆ ದಿನ, ಮಹಾಮಂಗಳಾರತಿ ಅಥವಾ ಪ್ರವೇಶದ ದಿನ ಆಕೆ ಹೋಗಿರ್ತಾಳೆ, ಖಂಡಿತವಾಗಿ ಹೋಗಿರ್ತಾಳೆ. ಓಕೆ. ಅಂದರೆ ಈಗ ಆ ಕಾಲದಲ್ಲಿ ನಾನು ಏನಕ್ಕೆ ಕೇಳಿದೆ ಅಂದರೆ, ಸಾಹಿತಿಗಳು ಬೇರೆಯವ್ರು ಯಾರಾದರೂ ಬರಿಬೇಕಾದ್ರೆ ಏನಾದ್ರು ಮೆನ್ಷನ್ ಮಾಡಿದಾರಾ ಆ ಕವಿಗಳದಾಗಲಿ, ಅಂದರೆ ಸರಿಯಾ ಕೆತ್ತನೆ ಮಾಡಿರೋರ ಶಿಲ್ಪಿಗಳ ಹೆಸರುಗಳು ಬೇರೆ ಎಲ್ಲರೂ ಕ್ರಾಸಲ್ಲಿ ಬಂದಿದೆಯಾ ಸರ್? ಇಲ್ಲ, ಆ ಥರ ಇಂಥವನಿಗೆ ಬಸ್ತಿ ಮಾಡ್ದ ಅಂತ ಬರೋದು. ಬಸ್ತಿಯಲ್ಲಿ ಏನಾದರೂ ಹೇಳಿರ್ಬೋದು ಅಷ್ಟೇ ಹೊರತು, ಅಥವಾ ವಿಗ್ರಹಗಳ ಕೆಳಗಡೆ ಹಾಕಿದ್ದಾನೆ ಮಲ್ಲಿತಮ್ಮ ಅಥವಾ ಇನ್ನೊಂದು ಮಲ್ಲಿ ಅಣ್ಣ ಅಥವಾ ಇನ್ನೊಂದು ಬೇರೆ ಬೇರೆ ಹೆಸರುಗಳು, ಈ ಥರ ಆ ವಿಗ್ರಹ ಕೆಳಗಡೆ ಇರ್ತಕ್ಕಂಥ ಹೆಸರು ನೋಡಿಕೊಂಡು ಇಂಥ ಶಿಲ್ಪಿ ವಿಗ್ರಹ ಕೆದ್ದ ಅಂತ ಹೇಳ್ಬೋದು ಅಷ್ಟೇ ಹೊರತು ಯಾರು ಎಲ್ಲಿಂದ ಬಂದ, ಹೇಗೆ ಬಂದ ಗೊತ್ತಿಲ್ಲ. ಅದೇ ಕೆಲವು ಸಾರಿ ಏನು ಮಾಡ್ತಾರೆ, ಬಳ್ಳಿಗಾವಿಯ ಮಾಚೋಜ ಮಾಡ್ದ, ಬಳ್ಳಿಗಾವಿಯ ಇನ್ಯಾರೋ ಒಬ್ಬರು ಮಾಡ್ದು ಅಂದಾಗ ಈ ಶಿಲ್ಪಿ ಬಳ್ಳಿಗಾವಿಯಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ನಾವು ಹೇಳ್ಬೋದು ಅಷ್ಟೇ. ಈಗ ಬಳ್ಳಿಗಾವಿಯ ಹೆಸರು ನಮಗೆ ಹೊಯ್ಸಳರ ಇದರಲ್ಲಿ, ಹಳೇಬೀಡು ಇದರಲ್ಲಿ ಮತ್ತು ಬೇಲೂರಲ್ಲಿ ಕೆಲವು ಕಡೆ ಬರುತ್ತೆ ಅದು. ಹೌದು. ಈ ಬಳ್ಳಿಗಾವಿ ಅಂತ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಇವನು ಮೂಲದವನು ಬಳ್ಳಿಗಾವನು ಅಂತ. ಸೊ ಅಷ್ಟೇ ಹೇಳ್ಬೋದು ಅಷ್ಟೇ ಹೊರತು ಬಳ್ಳಿಗಾವಿಯಲ್ಲಿ ಮತ್ತೆ ಯಾರಿದ್ರು, ಬಳ್ಳಿಗಾವಿಗೆ ಅವನು ಎಲ್ಲಿಂದ ಬಂದ ಅದೇ ನಮ್ಗೆ ಗೊತ್ತಾಗೋದಿಲ್ಲ. ಏಕೆ ತಲೆಮಾರುಗಳಿಂದ ಬಂದುಬಿಟ್ಟಿರ್ತಾರೆ, ಮತ್ತೆ ಅವನು ಆಪ್ಸೋದ್ನ ಇಲ್ಲೋ ಗೊತ್ತಿಲ್ಲ. ಅದನ್ನು ಹಳೇಬೀಡಿಂದ ಮತ್ತೆ ಬಳ್ಳಿಗಾವಿಗೆ ಹೋದ್ನ ಗೊತ್ತಿಲ್ಲ ನಮಗದು. ಏಕೆಂದರೆ ರಾಜ್ಯಗಳ ಅನ್ಸರ್ಟೈನಿಟಿ ಅಲ್ವಾ. ಹೌದು, ರಾಜ್ಯಗಳ ಅನ್ಸರ್ಟೈನಿಟಿ ನಮಗೆ, ಪ್ರಾಣಗಳು ಅನ್ಸರ್ಟೈನಿಟಿ. ಅವನಿಗೆ ಎಲ್ಲಿ ಪೋಷಣೆ ಸಿಗುತ್ತೆ ಅಲ್ಲಿ ಹೋಗ್ತಾನೆ ಇರ್ತಾನೆ ಅಷ್ಟೇ. ಹಾಗಾಗಿ ಅವ್ನು ಇಂಥ ಕಡೆ ಹೇಳೋಕ್ಕಾಗೋದು ಕಷ್ಟ ಅನ್ಸುತ್ತೆ.
ಸರ್ ಈಗ ನಮ್ಗೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಭಗವದ್ಗೀತೆ ಆಗಲಿ ಇವುಗಳದ್ದು ಪ್ರತಿಗಳು ಅಂತ ನಮಗೆ ಮೊದಲನೇ ಯಾವಾಗ ಸಿಕ್ಕಿದಾವೆ ಸರ್? ಮೊದಲು ಪ್ರತಿಗಳು ಅಂದ್ರೆ ಯಾರ್ದದು ಸಿಕ್ಕಿರೋದು, ಯಾವ ಭಾಷೆಯಲ್ಲಿ ಸಿಕ್ಕಿದೆ, ಈಗ ಯಾವ ಕಾಲದಲ್ಲಿ ಸಿಕ್ಕಿರೋದು? ಇಲ್ಲ ಆ ಥರ ನಾವು ಇದು ಒರಿಜಿನಲ್ ಬೇಡ, ಕಾಪಿನೇ ಆಗಲಿ ಎಲ್ಲ ಕಾಪಿನೇ ಸಿಗೋದು ನಿಮಗೆ, ಒರಿಜಿನಲ್ ಯಾವ್ದು ಸಿಗೋದಿಲ್ಲ. ಚಂದ್ರಸಾಗರ ವರ್ಣಿದ್ ಮಾತ್ರ ಒರಿಜಿನಲ್ ಸಿಕ್ಕಿದೆ ಅಂತ ನಮ್ಮ ಹಂಪನ ಅವರು ಹೇಳಿದ್ದಾರೆ. ಹೌದಾ? ಹೌದು, ಅವ್ರದ್ದು ಬಹುಶಃ ಅವ್ರದ್ದು ಕಂಠ ಎಲ್ಲ ಸಿಕ್ಕಿದೆ ಅಂತ ಅವ್ರು ಹೇಳ್ತಕ್ಕಂಥದ್ದು. ಅಂದರೆ ಒಂದು ತಲೆಮಾರು ಅಷ್ಟೇ, ಒಂದು 2 ತಲೆಮಾರು ಸಿಕ್ಕಿದೆ ಅನ್ನೋ ಥರದಲ್ಲಿ. ಉಳಿದ ಯಾರ್ದು ಕೂಡ ನಮಗೆ ಒರಿಜಿನಲ್ ಸಿಕ್ಕಿಲ್ಲ. ಆಯಿತಾ? ಒರಿಜಿನಲ್ ಯಾಕೆ ಸಿಕ್ಕಿಲ್ಲ ಅಂದರೆ ಅವನ ಕಾಲಕ್ಕೆ ಅದು ಇರೋದಿಲ್ಲ. ಯಾಕೆಂದರೆ ನಾವು ಈಗ ಪುಸ್ತಕನ ನಾವು ಓದೋಕ್ಕೆ ತೆಗೆದುಕೊಂಡಾಗ ಒಂದು ಕೈ ಬದಲಾಗಿ 2 ಕೈ ಬದಲಾಯಿಸಿದ 3ನೇ ಕೈಗೆ ಅದು ಪೇಜ್ ಬರ್ತಾ ಇರ್ತದೆ. ಅದೇ ಥರನೇ ಅದನ್ನು ಪಡಿಸೋದಕ್ಕೆ ಇಟ್ಕೊಳ್ತಾ ಇದ್ದಾರಲ್ಲ. ಪಡಿಸ್ತಕ್ಕಂಥ ಸನ್ನಿವೇಶದಲ್ಲಿ ಪೇಜ್ಗಳವೆಲ್ಲ ಹೊರಟೋಗೋದು. ಮತ್ತು ಪೂಜೆ ಮಾಡುವಾಗ ಒಂದು ನೀರೋ ಒಂದು ತಂಡಿನ ಹೊಡೆದ್ರೆ ಅದು ಹಂಗೆ ಅಂಟ್ಕೊಂಡು ಬಿಡ್ತಾ ಇತ್ತು. ಹೀಗಾಗಿ ಹಾಳಾಗಿರೋದು ಜಾಸ್ತಿ. ಅಂಥ ಸನ್ನಿವೇಶದಲ್ಲಿ ಕಾಪಿ ನಮ್ಗೆ ಸಿಗ್ತಕ್ಕಂಥದ್ದು. ಒಂದು ಇದರ ಪ್ರತಿಗಳು ನಮಗೆ ಸಿಗುತ್ತೆ. ಅದೇ ಆ ಪ್ರತಿಗಳಲ್ಲಿ ಮೊದಲು ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಓಲ್ಡೆಸ್ಟ್ ಅನ್ನೋ ಇಲ್ಲ, ಅದನ್ನು ನಾವು ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಅದನ್ನೊಂದು ಈಗ ಮಹಾಭಾರತವನ್ನು ಎಡಿಟ್ ಮಾಡುವಾಗ ಪೂನಾದಲ್ಲಿ ಅದಕ್ಕೊಂದು ಕಮಿಟಿನೇ ಮಾಡ್ತಾರೆ. ಆ ಕಮಿಟಿ ಮಾಡಿ 100 ಹಸ್ತಪ್ರತಿಗಳನ್ನ ತರಿಸ್ಕೊಂಡು ಯಾವುದು ಹತ್ರ ಪಾಠ, ಈ ಹಸ್ತಪ್ರತಿಗಳು ಸಿಕ್ಕಿರ್ತಕ್ಕಂಥ ಪಾಠ ಯಾವುದು ಮೂಲಕ ಹತ್ರವಾಗಿದೆ, ಯಾವುದು ಸೇರ್ಪಡೆಗಳಾಗಿದೆ, ಇದನ್ನೆಲ್ಲ ತೆಗೆದು ಒಂದು ಇದು ಮಾಡಬೇಕು. ಅದನ್ನು ನಿಮಗೆ ಮಹಾಭಾರತ ರಾಮಾಯಣದನ್ನು ಅಷ್ಟು ಸಲೀಸಾಗಿ ನಾವು ಮಾತಾಡೋ ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ ಕೆಲಸ. ಅದಕ್ಕೊಂದು ದೊಡ್ಡ ಪಡೆನೇ ಬೇಕಾಗುತ್ತೆ. ಅದನ್ನು ರಾಮಾಯಣವನ್ನು ಇದು ಮಹಾಭಾರತವನ್ನು ಎಡಿಟ್ ಮಾಡುವಾಗ ಸುಕ್ತಣ್ಕರ್ ಮತ್ತು ಬೇರೆಯವರೆಲ್ಲ ಇದರಲ್ಲಿ ಪೂನಾದಲ್ಲಿ ಭಂಡಾರ್ಕರ್ ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಒಂದು ಕಡೆಗೆ ಸೇರಿ ಅವರ ಆ ಕೆಲಸವನ್ನು ಮಾಡ್ತಾರೆ. ಅದರ ಮೂಲಕ್ಕೆ ಸಮೀಪಕ್ಕೆ ಹೋಗ್ತಾರೆ ಅಷ್ಟೇ. ಸೇರ್ಪಡೆಗಳೆಲ್ಲ ತೆಗೆದು ಹೀಗಿದ್ದಿರ್ಬೋದು ಅಂತ. ಬಟ್ ಯಾರು ಸೇರ್ಪಡೆ ಮಾಡಿದ್ರು ಈಗ ಇನ್ನೊಬ್ರು ಪ್ರಶ್ನೆ ಮಾಡ್ಬೋದು ಅದನ್ನು, ಇಲ್ಲ ಅದೇ ಸರಿ ಇತ್ತು ಅಂತ ಹೇಳ್ಬೋದು. ನಾಳೆ ಬಹುಶಃ ನಮಗೆ ಸಿಕ್ಕಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಸಿಗುತ್ತೆ, ಬೇರೆ ಅಲ್ಲ ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಮೂಲ ಮಹಾಭಾರತ ಇರ್ತಕ್ಕಂಥ ಸಂಸ್ಕೃತ ಭಾಷೆನೇ. ಲಿಪಿ ಯಾವುದ್ರಲ್ಲಿ ಇರ್ಬೋದು? ಲಿಪಿ ಆಯಾ ಪ್ರಾಂತ. ಈಗ ಕರ್ನಾಟಕ ಆದರೆ ಕನ್ನಡದಲ್ಲಿ ಬರೆದಿರ್ತಾರೆ, ಗುಜರಾತ್ ಆದರೆ ಗುಜರಾತಿ. ಮೊದಲನೇದು ಅಂತ ಯಾರು ಇಲ್ಲ ಮೊದಲನೇ ಪ್ರತಿ 2ನೇ ಪ್ರತಿ ಅಂತ ಎಲ್ಲೂ ಸಿಕ್ಕಿಲ್ಲ. ಮೂಲಕ್ಕೆ ಸಮೀಪ ಇರ್ತಕ್ಕಂಥ ಗುರುತಿಸ್ತಾ ಹೋಗ್ತಾರೆ ಇವರು ಅಷ್ಟೇ.